ಹರಂತು ಹೇರಂಬಚರಣಂಬುಜರೇಣವ ವಾಗೀಶಾದ್ಯಾಸ್ಸು ಮನಸಃ ಸರ್ವಾರ್ಥಾನಾಮುಪಕ್ರಮೇ ಯಂ ನತ್ವಾ ಕೃತಕೃತ್ಯಾಸ್ಯು ತಂ ನಮಾಮಿ ಗಜಾನನಂ. ದೌರ್ಭಿರ್ಯುಕ್ತಾ ಚತುರ್ಭಿಸ್ಫಟಿಕಮಣಿಮಯೀಂ ಅಕ್ಷಮಾಲಾಂ ದಧಾನ ಹಸ್ತೇನೈಕೇನ ಪದ್ಮಂ ಸಿತಮಪಿ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭಾ ಭಾಸಮಾನಾ ಸಮಾನ ಸಾ ಮೇ ವಾಗ್ದೇವತೆಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ವಶಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿ ತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾರ್ಥೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ. ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ. ಶ್ರೀ ಗೋವಿಂದ ಯತೀಂದ್ರಪಾದಕಮಲದ್ವಂದ್ವೈಕರತ್ಯಾಚರಾ ತದ್ವೈತಾಮೃತಪಾನಮತ್ತಮಧುವಂ ಸೂತ್ರಾರ್ಥರತ್ನಾಕರಂ ಗೀತಾಮಾನಸರಾಜಹಂಸಮನಘಂ ಸದ್ಧರ್ಮಸಾರೋದಯಂ ವಂದೇ ಶಂಕರದೇಶಿಕಂ ಭಗವತಾಂ ಆಚಾರ್ಯವರ್ಯಂ ಪರಂ ಆಚಾರ್ಯವರ್ಯಂ ಪರಂ. ಆತ್ಮೀಯ ಭಗವದ್ಭಕ್ತರೇ, ಇವತ್ತಿನಿಂದ 4 ದಿನಗಳವರೆಗೆ ಶ್ರೀಕೃಷ್ಣ ಲೀಲಾ ವೈಭವ ಎನ್ನುವ ವಿಷಯದ ಮೇಲೆ ಪ್ರವಚನ ಮಾಡಲಿದ್ದೇನೆ. ಇಂಥ ಪವಿತ್ರವಾಗಿರುವಂಥ ಸ್ಥಳದಲ್ಲಿ ಕುಳಿತು ಪ್ರವಚನ ಮಾಡುವುದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಮಹಾತ್ಮರಾಗಿರುವಂಥ ಗೋಖಲೆಯವರ ಹೆಸರಿನಿಂದ ಸುಪ್ರಸಿದ್ಧವಾಗಿರುವ ಸ್ಥಳ ಇದು. ಮತ್ತು DVG ಅವರ ತಪೋಭೂಮಿ ಅಂತ ಹೇಳ್ಬೋದು. ಇದರ ಜೊತೆಗೆ ಅನೇಕ ಮಹನೀಯರಲ್ಲಿ ಬಂದು ಉಪನ್ಯಾಸಗಳನ್ನು ಮಾಡಿ ನಿಮ್ಮೆಲ್ಲರ ಹೃನ್ಮನಗಳನ್ನು ರಂಜಿಸಿ ಗೆದ್ದಿದ್ದಾರೆ. ಇಂಥ ಸ್ಥಳದಲ್ಲಿ ನಾನು ಕೂತ್ಕೊಂಡು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಈ ಸಂಸ್ಥೆಯವರ ಕೃಪೆ ನನ್ನ ಮೇಲಾಗಿದ್ದಷ್ಟೇ. ಇಲ್ಲದೇ ಇದ್ದರೆ ನಾನು ಇಲ್ಲೆಲ್ಲಿ ಬರಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಆದ್ದರಿಂದ 4 ದಿನಗಳ ಕಾಲ ಯಥಾಮತಿಯಾಗಿ ನಾನು ಪ್ರವಚನವನ್ನು ಮಾಡ್ತೇನೆ. ಈ ಶ್ರೀಕೃಷ್ಣ ಲೀಲಾ ವೈಭವ ಎನ್ನುವಂಥದ್ದು ಶ್ರೀಮದ್ ಭಾಗವತ ಪುರಾಣದ ದಶಮಸ್ಕಂಧದ ಪೂರ್ವಾರ್ಧದಲ್ಲಿ ವಿಶೇಷ. ಈಗ ನಾನು ಮಾತಾಡುವಂಥ ವಿಷಯಗಳೆಲ್ಲ ಪೂರ್ವಾರ್ಧದಲ್ಲಿ ಬರುವುದೇ ಆಗುತ್ತೆ. ಯಾಕೆಂದರೆ ನನಗಿರುವುದೇ 4 ದಿನಗಳಾದ್ದರಿಂದ ಅಷ್ಟರಲ್ಲೇ ನಾನು ಯಥಾಮತಿಯಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ವಿಸ್ತರಿಸುವ ಪ್ರಯತ್ನ ಮಾಡ್ತೇನೆ. ಈ ಪುರಾಣಗಳಲ್ಲಿ ಭಾಗವತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಪುರಾಣೇಶು ಚ ಸರ್ವೇಷು ಶ್ರೀಮದ್ ಭಾಗವತಂ ಪರಂ ಅಂತ ಹೇಳಿದರು. ಯಾಕೆ ಅಂತ ಹೇಳಿದರೆ ವೇದ ಪ್ರತಿಷ್ಠಿತ ಸರ್ವೇ ಪುರಾಣೇನಾತ್ರ ಸಂಶಯ ಅಂತ ಸಮಾಧಾನ ಹೇಳಿದರು. ಯಾಕೆಂದರೆ ವೇದಗಳ ಸಾರವೆಲ್ಲ ಪುರಾಣದಲ್ಲೇ ಇದೆ, ಪುರಾಣದಲ್ಲೇ ಪ್ರತಿಷ್ಠಿತವಾಗಿದೆ. ವೇದದ ಭಾಷೆ ಬಹಳ ಕ್ಲಿಷ್ಟವಾಗಿದೆ, ಅಲ್ಲಿ ಎಲ್ಲರಿಗೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಗವಾನ್ ವ್ಯಾಸ ಮಹರ್ಷಿಗಳು ಎಲ್ಲರಿಗೂ ನಿಲುಕುವ ಹಾಗೆ ಈ ಪುರಾಣಗಳ ರಚನೆ ಮಾಡಿದರು. ಪುರಾಣಗಳಲ್ಲಿ ಒಟ್ಟು 18 ಪುರಾಣಗಳಿದೆ. ಅದಕ್ಕೊಂದು ಸುಂದರವಾದ ಶ್ಲೋಕವನ್ನೇ ಮಾಡಿಬಿಟ್ಟಿದ್ದಾರೆ, ಬಹಳ ಸುಂದರವಾಗಿ. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲ್ಲಿಂಗ ಕೂಸ್ಕಾನಿ ಪುರಾಣಾನಿ ಪೃಥಕ್ ಪೃಥಕ್. ಮದ್ವಯಂ ಮಾ ಎನ್ನುವ ಅಕ್ಷರದಿಂದ 2 ಪುರಾಣಗಳು ಪ್ರಾರಂಭವಾಗ್ತದೆ. ಒಂದು ಮತ್ಸ್ಯ ಪುರಾಣ, ಮತ್ತೊಂದು ಮಾರ್ಕಂಡೇಯ ಪುರಾಣ. ಇವೆರಡು ಮಾ ಎನ್ನುವ ಅಕ್ಷರದಿಂದ ಪ್ರಾರಂಭವಾದವು. ಭದ್ವಯಂ ಭಾ ಎನ್ನುವ ಅಕ್ಷರದಿಂದ 2 ಪುರಾಣಗಳು ಪ್ರಾರಂಭವಾಗ್ತವೆ. ಒಂದು ಭವಿಷ್ಯ ಪುರಾಣ, ಇನ್ನೊಂದು ನಾನು ಹೇಳಲಿಕ್ಕೆ ಹೊರಟಿರುವಂಥ ಶ್ರೀಕೃಷ್ಣ ಲೀಲಾ ವೈಭವದ ವಿಸ್ತಾರ ಇರುವಂಥ ಆ ದಶಮಸ್ಕಂದವನ್ನೇ ಹೃದಯವಾಗಿಡ್ಡ ಉಳ್ಳ ಭಾಗವತ ಪುರಾಣ. ಇನ್ನು ಭ್ರತ್ರಯಂ ಬ್ರಾ ಎನ್ನುವ ಅಕ್ಷರದಿಂದ 3 ಪುರಾಣಗಳು ಪ್ರಾರಂಭವಾಗ್ತದೆ. ಬ್ರಹ್ಮಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮಾಂಡ ಪುರಾಣ ಅಂಥೇಳಿ 3 ಪುರಾಣಗಳು.
ವಚತುಷ್ಟಯಂ, ವರಾಹ ಪುರಾಣ, ವಾ ಎನ್ನುವ ಅಕ್ಷರದ 4, ವರಾಹ ಪುರಾಣ, ವಾಮನ ಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ, ಇದು 4. ಇದಲ್ಲದೆ ಅನಾಪಲ್ಲಿಂಗ ಕೋಸ್ಕಾನಿ ಎಂದರು. ಆ ಅಂದರೆ ಅಗ್ನಿಪುರಾಣ, ನಾ ಅಂದರೆ ನಾರದ ಪುರಾಣ, ಪಾ ಅಂದರೆ ಪದ್ಮಪುರಾಣ, ಲಿ ಅಂದರೆ ಲಿಂಗ ಪುರಾಣ, ಗಾ ಅಂದರೆ ಗರುಡ ಪುರಾಣ, ಸ್ಕಾ ಅಂತ ಹೇಳಿದರೆ ಕು ಅಂದರೆ ಕೂರ್ಮ ಪುರಾಣ, ಸ್ಕಾ ಅಂದರೆ ಸ್ಕಾಂದ ಪುರಾಣ. ಒಟ್ಟು 18 ಪುರಾಣಗಳಾಯಿತು. ಈ 18 ಪುರಾಣಗಳಲ್ಲಿ ಈ ಭಾಗವತ ಎನ್ನುವಂಥದ್ದು ವರವರ್ತಿ ಸರ್ವೋಪರಿ ಅಂತ ಹೇಳಿದ್ದಾರೆ. ಎಲ್ಲ ಪುರಾಣಗಳ ಮೇಲೆ ವಿರಾಜಿಸ್ತಾ ಇದೆ. 17 ಪುರಾಣಗಳನ್ನು ಬರೆದು ಭಾರತವನ್ನು ಬರೆದ ನಂತರ ವ್ಯಾಸರು ಇದನ್ನು ಬರೆದರು ಅಂತ. ಇದೊಂದು ಭಕ್ತಿಶಾಸ್ತ್ರವಾಗಿ ಹೊರಹೊಮ್ಮಿರುವಂಥದ್ದು. ಪರಮಾತ್ಮನನ್ನು ಪ್ರೇಮಪೂರ್ವಕವಾಗಿ ಸುಲಭವಾಗಿ ಭಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಏನೇನು ಬೇಕೋ ಎಲ್ಲ ವಿಚಾರಗಳು ಕೂಡ ಈ ಭಾಗವತ ಪುರಾಣದಲ್ಲಿದೆ. ಇಲ್ಲಿ ಮುಖ್ಯವಾಗಿ ಇವತ್ತು ನಾವು ಪ್ರವೇಶ ಮಾಡಬೇಕಾದ ವಿಷಯ ಅಂತ ಹೇಳಿದರೆ, ಪರೀಕ್ಷಿತ ಮಹಾರಾಜನ ಪರಿಚಯ ಮೊದಲು ಮಾಡಿಕೊಳ್ಬೇಕು. ಪರೀಕ್ಷಿತ ಅಂತ ಹೇಳಿದರೆ ಕೇಳಿದವನು. ಅವನು ಭಾಗವತವನ್ನು ಕೇಳಿದವನು ಪರೀಕ್ಷಿತ. ಕೇಳಿದವನು ಎಂಥ ಮಹನೀಯ ಅಂತ ನಮಗೆ ಗೊತ್ತಾದರೆ, ಹೇಳಿದವರು ಎಂಥ ಮಹನೀಯರು ಅಂತ ಗೊತ್ತಾದರೆ, ನಾವು ಕೇಳಬೇಕಾದ ಕ್ರಮ, ಹೇಳಬೇಕಾದ ಕ್ರಮ ಯಾವುದು ಅಂತ ನಮಗೊಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಈ ಪರೀಕ್ಷಿತನಿಗೆ ಈ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಮಹಾಭಾರತ ಹೇಳ್ತದೆ, ಪರೀಕ್ಷೀಣೇಶು ಕುರುಷು ಸೋತ್ತರಾಯಾಮ್ ಅಜೀಜನತು ತಸ್ಮಾತ್ ಪರೀಕ್ಷಿತ. ಕುರುವಂಶ ಪರೀಕ್ಷೀಣವಾಗುವ ಕಾಲದಲ್ಲಿ ಈ ಪರೀಕ್ಷಿತ ಒಬ್ಬ ಇಲ್ಲದೆ ಇದ್ದಿದ್ದರೆ ಪಿಂಡ ಪ್ರದಾನ ಮಾಡುವವರಿಲ್ಲ, ಪಾಂಡವರಿಗಾಗಲಿ ಕೌರವರಿಗಾಗಲಿ. ಅಂಥ ಸ್ಥಿತಿ, ಅಂಥ ಸಮಯದಲ್ಲಿ ಹುಟ್ಟಿದವನಾದ್ದರಿಂದ ಇವನಿಗೆ ಪರೀಕ್ಷೀಣೇಶು ಕುರುಷು ಸೋತ್ತರ ಆಯಾಮ್, ಉತ್ತರೆಯ ಗರ್ಭದಿಂದ ಇವನು ಜನಿಸುವನಾದ್ದರಿಂದ ಪರೀಕ್ಷಿತ ಎನ್ನುವಂಥ ಹೆಸರು ಇವನಿಗೆ ಸಾರ್ಥಕವಾಗಿದೆ. ಆದರೆ ಭಾಗವತ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತದೆ. ಗರ್ಭೇ ದೃಷ್ಟಂ ಮನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ ಅಂಥೇಳಿ, ತಾಯಿಯ ಗರ್ಭದಲ್ಲಿ ಭಗವಂತನನ್ನು ನೋಡಿರುವಂಥ ಮಹಾನುಭಾವವನು. ಪರೀಕ್ಷಿತ ಮಹಾರಾಜ ಅಂದರೆ ಸಾಮಾನ್ಯದವನಲ್ಲ. ತಾಯಿಯ ಗರ್ಭದಲ್ಲಿರುವಾಗಲೇ ದೇವರನ್ನು ನೋಡಿದ್ದಾನೆ, ಶ್ರೀಕೃಷ್ಣನ ದರ್ಶನ ಮಾಡಿದಾನವನು. ಯಾಕೆಂದರೆ ಮಾತುರ್ಗರ್ಭಗತೋ ವೀರಃ ಸತದ ಭೃಗನಂದನ ದದರ್ಶ ಪುರುಷಂ ಕಂಚಿತ್. ಹೇಗಿದೆ ದಕ್ಷ್ಯಮಾನೋಸ್ತ್ರ ತೇಜಸ. ಅಶ್ವತ್ಥಾಮರು ಕೌರವನನ್ನು ಸಂತೃಪ್ತಿಪಡಿಸಿಕೊಡುವುದಕ್ಕೋಸ್ಕರವಾಗಿ, ಅದು ಒಂದೇ ಕಾರಣಕ್ಕಾಗಿ ಪಾಂಡವರ ಮೇಲೆ ಅವರಿಗೆ ಉತ್ತರ ಕ್ರಿಯಾದಿಗಳಿಗೂ ಗತಿ ಇರಬಾರ್ದು, ಅಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಬ್ರಹ್ಮಶಿರ ಎನ್ನುವಂಥ ಅಸ್ತ್ರವನ್ನು ಉತ್ತರೆಯ ಗರ್ಭದವನ್ನು ಗುರಿಯಾಗಿಟ್ಟುಕೊಂಡು ಪ್ರಯೋಗ ಮಾಡಿಬಿಟ್ರು. ಆವಾಗ ಶ್ರೀಕೃಷ್ಣ ಅಲ್ಲೇ ಇದ್ದಾನೆ ಶ್ರೀಕೃಷ್ಣ. ಇನ್ನೇನು ದ್ವಾರಕೆಗೆ ಹೋಗಬೇಕು ಅನ್ನುವಂಥ ಒಂದು ಸನ್ನಿವೇಶ. ಆ ಸಂದರ್ಭದಲ್ಲಿ ಉತ್ತರ ಕೂಕೊಂಡು ಬರ್ತಾ ಇದ್ದಾಳೆ. ಕೃಷ್ಣ ಕಮಲಾನಾಥ ವಾಸುದೇವ ಸನಾತನ ವಸುದೇವಾತ್ಮಜ ಲೀಲಾ ಮಾನುಷ ವಿಗ್ರಹ ಪಾಹಿಮಾಂ 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 ಅಂತ ಕೂಗಿ. ಆವಾಗ ತಕ್ಷಣವೇ ಶ್ರೀಕೃಷ್ಣ ಇಲ್ಲಿ ಇದ್ದೇನೆ, ಆಕೆಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಆ ಗರ್ಭದಲ್ಲಿ ಪ್ರವೇಶ ಮಾಡಿದ ಭಗವಂತನನ್ನು ಅವನು ನೋಡ್ದ. ದದರ್ಶ ಪುರುಷಂ ಕಂಚಿತ್ ದಕ್ಷ್ಯಮಾನೋ ಅಸ್ತ್ರ ತೇಜಸ. ಈಗಾಗಲೇ ಆ ಅಸ್ತ್ರ ಬಂದು ಅವಳ ಗರ್ಭವನ್ನು ಪ್ರವೇಶ ಮಾಡಿ ಮಗುವನ್ನು ದಹಿಸಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಆ ದಿವ್ಯಮಂಗಳ ವಿಗ್ರಹನಾಗಿರುವಂಥ ಪರಮಾತ್ಮ ಆಕೆಯ ಗರ್ಭವನ್ನು ಪ್ರವೇಶಿಸಿದಾಗ ಪರೀಕ್ಷಿತ ಅಲ್ಲಿ ನೋಡಿದ್ದಂತೆ. ಮೊದಲು ಪರಮಾತ್ಮ ಹೆಂಗಿದ್ದಾನವನು, ಅಂಗುಷ್ಟ ಮಾತ್ರಂ, ಅಂಗುಷ್ಟ ಪ್ರಮಾಣನಾಗಿ ಕಂಡಿದ್ದಾನೆ. ಎಲ್ಲ ಇದೆ, ಶಂಖಚಕ್ರ ಗದಾ ಪದ್ಮಧಾರಿಯಾಗೇ ಇದ್ದಾನೆ. ಆದರೆ ಅಲ್ಲಿ ಕಾಣ್ತಾ ಇದ್ದಾನೆ, ತಾಯಿಯ ಗರ್ಭದಲ್ಲಿ ಅವನಿಗೆ ದರ್ಶನ ಆಗಿದೆ. ಅಂಗುಷ್ಟ ಮಾತ್ರಂ ಅಮಲಂ ಸ್ಫುರತ್ ಪುರಟಮೌಲಿನಂ. ಪುರಟಮೌಲಿನ ಚಿನ್ನದ ಕಿರೀಟವನ್ನು ಹಾಕ್ಕೊಂಡಿದ್ದಾನೆ. ಅಪೀಚ್ಯ ದರ್ಶನಂ, ಅಪೀಚ್ಯ ಅಂದರೆ ಬಹಳ ಚೆಲುವ ಅಂತ. ಎಷ್ಟು ನೋಡಿದರೂ ಇನ್ನೂ ನೋಡೋಣ, ಮತ್ತು ನೋಡೋಣ, ಮುಗಿದೊಮ್ಮೆ ನೋಡೋಣ, ನೋಡಿ ತಣಿಯಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಅಂಥ ಸುಂದರವಾಗಿರುವಂಥ ರೂಪ. ಅದರಿಂದ ತಡಿತ್ ವಾಸಸಮಚ್ಯುತಂ, ಪೀತಾಂಬರಧಾರಿಯಾಗಿದ್ದಾನೆ. ಶ್ರೀಮದ್ ದೀರ್ಘ ಚತುರ್ಬಾಹುಗಳಿದ್ದಾವೆ, 4 ಬಾಹುಗಳಿದ್ದಾವೆ. ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ತಪ್ತ ಕಾಂಚನ ಕುಂಡಲ ಒಳ್ಳೆ ಪಳಪಳನೆ ಹೊಳಿತಾ ಇರುವಂಥ ಕುಂಡಲಗಳು ಕಿವಿಯಲ್ಲಿದೆ. ಮಿಷತೋ ದಶಮಾಸಸ್ಯ ತತ್ರೈವಾಂತರಧೀತ. ಒಂದೇ ಕ್ಷಣದಲ್ಲಿ ಇವನು ನೋಡಿದ ಪರಮಾತ್ಮ ಆ ಅಸ್ತ್ರದ ತೇಜಸ್ಸನ್ನು ಅಲ್ಲಿಯೇ ನಾಶ ಮಾಡಿಬಿಡ್ತಾನೆ. ಕೇವಲ ತನ್ನ ಗತಾತ್ತ ಚಕ್ರ
ಮಾತುಶ್ಚಮೇ ಚರಣಂಗತಾಯ ಅಂತ ಮುಂದೆ ಅವನೇ ಹೇಳ್ತಾನೆ. ಅದರಿಂದ ಆ ಚಕ್ರದಿಂದ ಅದನ್ನು ಹಿಮ್ಮೆಟ್ಟಿಸಿಬಿಡ್ತಾನೆ ಆ ತೇಜಸ್ಸನ್ನು. ಬ್ರಹ್ಮಶಿರೋಸ್ತ್ರ ಶಮನವಾಗಿ ಹೋಗ್ತದೆ. ಇದು ಆವಾಗ ಪರಮಾತ್ಮನನ್ನು ನೋಡಿದವನು ಇವನು. ಆಮೇಲೆ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಏನಾಯಿತು ಅಂದರೆ, ಇವನು ಪರೀಕ್ಷೇತ ನರೇಶ್, ನಾನು ಅಮ್ಮನ ಗರ್ಭದಲ್ಲಿ ನೋಡಿದ್ನಲ್ಲ ಆ ಮಹಾಪುರುಷನನ್ನು, ಶಂಖಚಕ್ರ ಗದಾ ಪದ್ಮಧಾರಿಯಾದವನನ್ನು, ವನಮಾಲಾ ವಿರಾಜಿತನಾದವನನ್ನು, ಕೌಸ್ತುಭ ಮಣಿಮಾಲ ವಿರಾಜಿತನ ಆಪಾದ ಲಂಬಮಾನ ತುಳಸೀಮಾಲ ಅಲಂಕೃತನಾದ ಆ ಪರಮಾತ್ಮನ ನೋಡಿದ್ನಲ್ಲ ನಾನು. ಅವನು ಯಾರು ಅನ್ನೋದಕ್ಕೆ ಇವನು ಬಂದವ್ರನ್ನೆಲ್ಲ ನೋಡೋದು, ಆ ಸುಂದರ ಮೂರ್ತಿ ಯಾರು ನಾನು ನೋಡಿದವನು. ಪರೀಕ್ಷೆ ಮಾಡಿ 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 ನೋಡ್ತಿದ್ದಂತೆ. ಅದಕ್ಕೆ ಪರೀಕ್ಷಿತ್ ಅಂತ ಹೆಸರು ಬಂತು ಅಂಥೇಳಿ ಭಾಗವತ ಹೀಗೆ ಹೇಳ್ತದೆ. ಮಹಾಭಾರತ ಹೇಳಿದ್ದು ಸರಿ ಒಂದು ದೃಷ್ಟಿಯಿಂದ, ಇದು ಸರಿ ಎರಡು ದೃಷ್ಟಿಯಿಂದ ಸರಿಯಾಗ್ತಾ ಇದೆ. ಆದ್ದರಿಂದ ಇದು ವಿಶೇಷ. ಇದು ಪರೀಕ್ಷಿತ ಮಹಾರಾಜನ ವಿಚಾರವಾದರೆ ಶುಕ ಮಹರ್ಷಿಗಳ ವಿಚಾರದಲ್ಲಿ ಸ್ವಲ್ಪ ಸಣ್ಣಕ್ಕೆ ತಿಳ್ಕೊಳ್ಳೋಣಂತೆ, ಸಮಯ ಇದ್ದಷ್ಟು. ನಿಮೇಷಾರ್ಧಂ ನ ತಿಷ್ಟಂತಿ ವೃತ್ತಿಂ ಬ್ರಹ್ಮಮಯೀಂ ವಿನ. ಎಂಥವರಂತೆ ಶುಕ ಮಹರ್ಷಿಗಳು ಅಂದರೆ ಅರ್ಧ ನಿಮಿಷ ಬ್ರಹ್ಮಭಾವವನ್ನು ಬಿಟ್ಟಿರ್ಲಿಕ್ಕಾಗ್ತಾ ಇರಲಿಲ್ಲಂತೆ. ಅರ್ಧ ನಿಮಿಷ ದೇವರನ್ನು ಮರೆತು ಇರಲಿಕ್ಕಾಗ್ತಿರ್ಲಿಲ್ಲ ಅವರಿಗೆ. ನಮಗೆ ಅರ್ಧ ನಿಮಿಷ ದೇವರನ್ನು ನೆನಪಿನಲ್ಲಿ ತಂದುಕೊಳ್ಳುವುದಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಅರ್ಧ ನಿಮಿಷ ಮರೆಯುವುದಕ್ಕೆ ಸಾಧ್ಯವಿಲ್ಲ ಪರಮಾತ್ಮನನ್ನು. ನಿಮೇಷಾರ್ಧಂ ನ ತಿಷ್ಟಂತಿ ವೃತ್ತಿಂ ಬ್ರಹ್ಮಮಯೀಂ ವಿನ. ಎಂಥ ಮಹಾನುಭಾವರು ಇರಬೇಕು ಅವರು ಅಂತ ನಾವು ನೋಡಿ. ಅವರು ಎಲ್ಲಿಗೂ ಹೋಗ್ತಾ ಇರಲಿಲ್ಲ, ಯಾವಾಗಲೂ ಕೂಡ ಏಕಾಂತಿ ಮತೀರು, ನಿದ್ರು, ಮೂಢೋ, ಗೂಢ ಇವೆ ಅವಧೂತರು. ಅಕ್ಷರತ್ವಾತ್ ಅವಧೂತರು ಅಂಥೇಳಿ, ವರೆಣ್ಯತ್ವಾತ್ ಧೂತ ಸಂಸಾರ ಬಂಧನಾತ್, ಅದ್ಯಾವುದೂ ಇಲ್ಲ ಅವರಿಗೆ. ತತ್ವಮಸ್ಯಾದಿ ಲಕ್ಷ್ಯತ್ವಾತ್ ಅವಧೂತ ಇತೀರ್ಯತೆ. ಅವಧೂತ ಅನ್ನುವಂಥ ಶಬ್ದದ ಅರ್ಥ ಹೀಗಿದೆ. ಆ ಸ್ಥಿತಿಯಲ್ಲಿ ಬ್ರಹ್ಮಭಾವದಲ್ಲೇ ಎಷ್ಟೊತ್ತಿಗೂ ಇರೋರವರು. ಶನೈರ್ ಭಾಗವತಂ ಪಠನ್, ಎಷ್ಟೊತ್ತಿಗೂ 18,000 ಶ್ಲೋಕ ಇದೆ ಭಾಗವತ ಪುರಾಣ. ಅದನ್ನು ಇವರು ಆವರ್ತನೆ ಮಾಡ್ತಾ ಶನೈ ಮೆಲ್ಲಗೆ ಹೇಳ್ಕೋತಾ ಎಲ್ಲಿ ಹೋಗೋದಾದರೂ ಸಂಚಾರ ಮಾಡ್ತಿದ್ದರಂತೆ. ಎಲ್ಲಿಗೂ ಯಾವಾಗಲೂ ಹೋಗುವವರಲ್ಲ, ಆಕಸ್ಮಿತವಾಗಿ ಒಮ್ಮೊಮ್ಮೆ ಬರ್ತಾ ಇದ್ದರಂತೆ. ಎಲ್ಲಿಗೆ? ಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇಧಿನ. ಋಷಿಗಳಲ್ಲಿ ಎಷ್ಟೋ ಜನ ಗೃಹಸ್ಥರಿದ್ದರು, ಅಂತರ ಗೃಹಸ್ಥರ ಮನೆಗಳಿಗೆ ಪ್ರವೇಶ ಮಾಡ್ತಾ ಇದ್ದಂತೆ. ಒಮ್ಮೊಮ್ಮೆ ಎಷ್ಟೊತ್ತಿರ್ತಿದ್ರು? ಗೋದೋಹನ ಮಾತ್ರಂ ಹಿ, ಒಂದು ಹಸುವಿನ ಹಾಲು ಕರೆಯುವಷ್ಟು ಸಮಯ ಮಾತ್ರ ಅವರಲ್ಲಿ ಇರ್ತಿದ್ರು ಅಷ್ಟೇ. ಅವೇಕ್ಷತೆ ಮಹಾಭಾಗ ತೀರ್ಥೀಕುರುವಂಥದಾಶ್ರಮಂ. ಒಂದು ಸಾರಿ ಅವರು ಬಂದು ಹೋದರು ಅಂದರೆ ಆ ಗೃಹಸ್ಥಾಶ್ರಮ ಇತ್ತಲ್ಲ, ಆ ಗೃಹಸ್ಥರ ಗಾರ್ಹಸ್ಥ್ಯ ಸಾರ್ಥಕವಾಗಿ ಬಿಡ್ತಿತ್ತಲ್ಲಿ. ಅದರ ಜೊತೆಗೆ ಅದೊಂದು ತೀರ್ಥವಾಗಿ ಬಿಡ್ತಿತ್ತಂದ. ಆ ಮನೆಯನ್ನು ತೀರ್ಥ ಮಾಡೋಕ್ಕೋಸ್ಕರ, ಆಶ್ರಮವನ್ನು ತೀರ್ಥ ಮಾಡೋಕ್ಕೋಸ್ಕರ ಹೋಗ್ತಿದ್ರು ಅವರು ಅಂತ. ಸುಮ್ಮನೆ ಎಲ್ಲಿಗೂ ಹೋಗುವಂಥವರಲ್ಲ, ಅಂಥ ಮಹಾನುಭಾವರವರು ಅಂಥೇಳಿ. ಇದು ಅವರ ಮಹಿಮೆ. ಆವಾಗ ಈ ಪರೀಕ್ಷಿತ ಮಹಾರಾಜಿಗೆ ಹೇಳುವಾಗ ಎಷ್ಟು ವಯಸ್ಸವರದು ಅವರಿಗೆ ಅಂದರೆ, ತಮ್ಮ 2 ವರ್ಷಂ 16 ವರ್ಷವಂತೆ. ಸುಕುಮಾರಪಾದ ಕರೋರುಬಾಕ್ವಂ ಸ ಕಪೋಲಗಾತ್ರಂ ಶಿರೀಷ ಪುಷ್ಪದಷ್ಟು ಕೋಮಲವಾಗಿರುವಂಥ ಅತ್ಯಂತ ಸುಂದರ ಶರೀರ ಅವರದ್ದು. ಅಷ್ಟು ಚೆನ್ನಾಗಿತ್ತು ಶರೀರ ಅಂತ ಹೇಳಿದರು. ಪಾದ ತಗೊಳ್ಳಿ, ಊರು ತಗೊಳ್ಳಿ, ಯಾವ ಭಾಗ ಶರೀರ ತಗೊಂಡ್ರೂ ಕೂಡ ಅಷ್ಟು ರಮ್ಯವಾಗಿರುವಂಥ ಶರೀರ. ಶರೀರದ ಗಮನ ಅವರಿಗಿಲ್ಲ. ಯಾರಿಗೆ ಶರೀರದ ಗಮನ ಇರೋದಿಲ್ವೋ ಅವರ ಶರೀರವೇ ತೇಜಸ್ಸಿನಿಂದ ತುಂಬಿರೋದು. ಇದು ವಿಶೇಷತೆ. ಶರೀರ ಭಾವ ಯಾರಿಗಿರುತ್ತೆ ಅವರಿಗೆ ಪ್ರಾಪಂಚಿಕ ವಿಚಾರದ ಕಡೆಗೆ ಸೆಳೀತದೆಯೇ ಹೊರತಾಗಿ ಇಂದ್ರಿಯಗಳೆಲ್ಲ ಆಮುಖವಾಗಿರೋದರಿಂದ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್, ಕಠೋಪನಿಷತ್ನಲ್ಲಿ ಬರುತ್ತೆ. ಅದರಿಂದ ಇಂಥ ಮಹಾನುಭಾವರು ಇವರು. ಇನ್ನೊಂದು ಕಡೆ ಹೇಳಿದ್ದಾರೆ, ತತ್ರಾಯಯೌ ಷೋಡಶ ವಾರ್ಷಿಕಸ್ತದ ವ್ಯಾಸಾತ್ಮಜೋ ಜ್ಞಾನ ಮಹಾಬ್ಧಿ ಚಂದ್ರಮಾಹ ಅಂತ ವರ್ಣನೆ ಮಾಡಿ. ಅಂಥವರು, ಅಂಥ ಮಹಾನುಭಾವರು ಇದನ್ನು ಹೇಳಿದವರು, ಇವರು ಕೇಳಿದವರು. ಇಬ್ಬರೂ ಇಂಥವರಾದ ಮೇಲೆ ನಾವು ಹೇಳೋದು ಹೇಗೆ ಹೇಳಬೇಕು, ನೀವು ಕೇಳೋದು ಹೇಗೆ ಕೇಳಬೇಕು, ತಾದಾತ್ಮ್ಯ ಬೇಕು ಅಲ್ವಾ? ಸಮರ್ಪಣೆ ಮಾಡಿಕೊಂಡು ಕೇಳಬೇಕು. ಹೇಳುವವರು ಕೂಡ
ಪರಮಾತ್ಮಪರರಾಗಿ ಹೇಳಬೇಕು. ಆವಾಗಲೇ ಅದರ ಸಾರ್ಥಕತೆ ಅಂತಾಗೋದು. ಈ ಭಾಗವತದಲ್ಲಿ ಏನು ಇಲ್ಲಿ ವಿಮರ್ಶೆಗೆ ಬಹಳ ವಿಷಯ ಅಂತಲ್ಲ, ಅವರು ಏನು ಹೇಳಿದಾರೋ ವ್ಯಾಸರು ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ, ಯಾವುದನ್ನು ಶುಕ ಮಹರ್ಷಿಗಳು ರಮ್ಯವಾಗಿ ಪರೀಕ್ಷಿತ ಮಹಾರಾಜನಿಗೆ ಹೇಳಿದಾರೋ ಅದನ್ನು ನಾವು ತಿಳುಕೊಂಡು ಅದರಂತೆ ಆಚರಿಸಿ ನಮ್ಮ ಉದ್ಧಾರ ಮಾಡಿಕೊಳ್ಳುವುದಕ್ಕೋಸ್ಕರ ಅದನ್ನು ಈ ಪ್ರಕರಣ ಅಥವಾ ವ್ಯಾಸರು ಬರೆದಿದ್ದಾರೆಯೇ ಹೊರತಾಗಿ ಮತ್ತು ವ್ಯಾಸರನ್ನು ವಿಮರ್ಶೆ ಮಾಡಲಿಕ್ಕೆ ಯಾರ ಹತ್ರ ಸಾಧ್ಯ? ಯಾರಿಗಾರು ಆಗ್ತದೆಯಾ ಅದನ್ನು ವಿಮರ್ಶೆ ಮಾಡಲಿಕ್ಕೆ? ಅಂಥ ಮಹಾನುಭಾವರನ್ನು ಯಾರು ವೇದವನ್ನು ವಿಭಾಗ ಮಾಡಿದರು, ಯಾರು 555 ಬ್ರಹ್ಮಸೂತ್ರ ಆ ಸೂತ್ರಗಳನ್ನು ರಚನೆ ಮಾಡಿದರು, 18 ಪುರಾಣಗಳನ್ನು ರಚನೆ ಯಾರು ಮಾಡಿದರು, ಲಕ್ಷ ಶ್ಲೋಕಾತ್ಮಕವಾಗಿರುವಂಥ ಮಹಾಭಾರತವನ್ನು ಯಾರು ರಚನೆ ಮಾಡಿದರು, ಅಂಥ ಮಹಾನುಭಾವರಲ್ಲಿ ನಾವು ವಿಮರ್ಶೆ ಮಾಡುವಂಥದ್ದೇನಿದೆ? ಅದನ್ನು ತಿಳ್ಕೊಳ್ಳುವುದು, ಆಚರಿಸುವುದು, ಉದ್ಧಾರವಾಗುವುದು, ಇದು ನಮಗೆ ನಿಜವಾಗಿಯೂ ಬೇಕಾಗಿರುವಂಥದ್ದು. ಈ ದೃಷ್ಟಿಯಿಂದ ನಾವು ಶ್ರೀಕೃಷ್ಣ ಲೀಲಾ ವೈಭವ ಎನ್ನುವಂಥ ವಿಚಾರವನ್ನು ಭಾಗವತದಂತೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಮಧ್ಯದಲ್ಲಿ ಗರ್ಗ ಸಂಹಿತ ಎನ್ನುವಂಥ ಗ್ರಂಥ ಇದೆ, ಅದು ಕೂಡ ಒಂದು ಭಾಗವತವೇ. ಅದರಲ್ಲಿ 12,000 ಶ್ಲೋಕಗಳಿದೆ, ಬಹಳ ಸುಂದರವಾಗಿರುವಂಥದ್ದು. ಇಲ್ಲಿರುವಂಥ ಬಂದಿರುವಂಥ ಎಲ್ಲ ಅಸುರರಿದ್ದಾರಲ್ಲ, ಅವರ ಪೂರ್ವ ಜನ್ಮದಲ್ಲಿ ಯಾರು, ಅವರು ಯಾಕೆ ಬಂದರು, ಹೇಗೆ ಅವರಿಗೆ ಭಗವತ್ ಸಂಪರ್ಕ ಆಯಿತು? ಸುಮ್ಮನೆ ಭಗವಂತನ ಸಂಪರ್ಕ ಆಗಿಬಿಡುತ್ತಾ ಯಾರಿಗಾದರೂ? ಅದಕ್ಕೆಲ್ಲ ಒಂದು ಕಾರಣ ಇರಲೇಬೇಕಲ್ಲ. ಹಾಗಾದ್ರೆ ಅದೆಲ್ಲ ಏನು ಅಂಥೇಳಿ ನಾರದರೇ ವ್ಯಾಸರಿಗೆ ಬರೀಲಿಕ್ಕೆ ಹೇಳಿದ್ದು. ಅದೇ ನಾರದರೇ ಗರ್ಗ ಮಹರ್ಷಿಗಳಿಗೆ ಹೇಳಿದರು, ನೀವು ಬರಿಬೇಕು, ನೀವು ಶ್ರೀಕೃಷ್ಣನ ಕುಲಪುರೋಹಿತರಾದವರು ಮತ್ತು ವಸುದೇವ ದೇವಿಕೆಯರ ವಿವಾಹವನ್ನು ಮಾಡಿಸಿದವರು ನೀವೇಯ. ಆದ್ದರಿಂದ ಈ ಶ್ರೀಕೃಷ್ಣನ ದಿವ್ಯ ಮಂಗಳದ ಚರಿತ್ರೆಯ ಅಂದರೆ ಅವನ ಜೊತೆಗಿದ್ದು ಒಡನಾಡಿ ಅವನಿಗೆ ಉಪದೇಶವನ್ನು ಕೊಟ್ಟು ಅವನಿಂದ ಪ್ರೇರಣೆ ಪಡೆದು ಎಲ್ಲ ಅದ್ಭುತವಾದ ಶಕ್ತಿಗಳನ್ನು ಸಂಗ್ರಹಿಸಿಕೊಂಡಿರುವಂಥ ನೀವು ಆ ಪರಮಾತ್ಮನ ದಿವ್ಯ ಲೀಲೆಗಳನ್ನು ಬರಿಬೇಕು ಅಂತ ಹೇಳಿದರು. ಯಾಕೆಂದರೆ ಸೂತ್ರ ರೂಪದಲ್ಲಿ ಎಷ್ಟೋ ವಿಷಯಗಳನ್ನು ಬರೆದು ಬಿಟ್ಟಿದ್ದಾರೆ ವ್ಯಾಸರು. ಅದನ್ನು ವಿವರ ಮಾಡಲಿಕ್ಕಾಗಲಿ 18,000 ಶ್ಲೋಕ ಬರೆದಿದ್ದಾರೆ, ಅದು ಮುಗೀತು ಅಂತ ಆಗಲಿಲ್ಲ. ನಾರದರು ಪುನಃ ಹೇಳ್ತಾ ಇದ್ದಾರೆ, ನೀವು ಬರಿಬೇಕು, ಇದನ್ನು ನಾನು ಬಹುಲಾಶ್ವನಿಗೆ ಹೇಳ್ತೇನೆ ಮುಂದೆ ಅಂತ. ಬಹುಲಾಶ್ವನಿಗೆ ಹೇಳ್ತಾರೆ ಕೊನೆಗೆ ನಾರದರು. ಆ ಪ್ರಕರಣ ಎಲ್ಲ ಇದೆ, ಆ ಗರ್ಗ ಸಂಹಿತೆಯಲ್ಲೂ ಸಂದರ್ಭೋಚಿತವಾಗಿ ಸೇರಿಸ್ಕೊಂತ ನಾವಲ್ಲಿ ಹೋಗೋಣಂತೆ. ಭಾಗವತವನ್ನೇ ಪ್ರಧಾನವಾಗಿ ಇಟ್ಕೊಳ್ಳೋಣ, ಕಂಸನ ಪ್ರಕರಣದಿಂದ ಪ್ರಾರಂಭ ಮಾಡೋಣಂತೆ. ಮುಂದೆ ಶ್ರೀಕೃಷ್ಣ ಲೀಲಾ ವೈಭವವನ್ನು ಮತ್ತೆ ನೇರವಾಗಿ ಪ್ರವೇಶ ಮಾಡೋಣಂತೆ. ಉಗ್ರಸೇನ ಸುತ ಕಂಸಃ ಸ್ವಸುಃ ಪ್ರಿಯ ಚಿಕೀರ್ಷಯ ರಶ್ಮೀನ್ ಹಯಾನಾಂ ಜಗ್ರಾಹ ರೌಕುಮೈ ರಥಶತೈರ್ವೃತೈ. ಇದು ಮೊದಲನೇ ಶ್ಲೋಕದಿಂದ ನಾನು ಇಲ್ಲಿ ಪ್ರಾರಂಭ ಮಾಡ್ತೇನೆ. ಕಂಸನ ಪ್ರಕರಣದಲ್ಲಿ ಮಥುರಾನಗರದಲ್ಲಿ ಉಗ್ರಸೇನ ಅಧಿಪತಿ. ಉಗ್ರಸೇನ ಮತ್ತು ದೇವಕ ಇಬ್ಬರು ಕೂಡ ಅಣ್ಣ ತಮ್ಮ. ಇವರಿಬ್ಬರು ಅಣ್ಣ ತಮ್ಮ, ಉಗ್ರಸೇನ ಮತ್ತು ದೇವಕ. ಇವರ ತಂದೆ ಆಹುಕ ಎನ್ನುವವನು. ಈ ದೇವಕಿ ದೇವಕನ ಮಗಳು, ಉಗ್ರಸೇನನ ಸಾಕ್ಷಾತ್ ಮಗಳಲ್ಲ, ಉಗ್ರಸೇನನ ಸಹೋದರನ ಮಗಳು. ಕಂಸನಿಗೆ ದೇವಕಿಯ ಮೇಲೆ ಅಪಾರವಾಗಿರುವಂತಹ ಪ್ರೇಮ. ಹೀಗಾಗಿ ದೇವಕಿಯನ್ನು ಅತ್ಯಂತ ಉತ್ತಮನಾದವನಿಗೆ ಕೊಡಬೇಕು ಅನ್ನುವಂಥ ಆಕಾಂಕ್ಷೆ ಉಗ್ರಸೇನನಿಗೆ. ಗರ್ಗ ಮಹರ್ಷಿಗಳನ್ನು ಕೇಳಿದರೆ ಗರ್ಗ ಮಹರ್ಷಿಗಳು ಹೇಳಿದರು, ಶೌರ್ಯಂ ವಿನ ಭುವಿ ನೃಪೇಶು ವರಸ್ತು ನಾಸ್ತಿ. ದೇವಕಿಗೆ ಈ ಶೌರ್ಯಾದ ವಸುದೇವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಅವಳಿಗೆ ಅವನೇ ಸರಿಯಾದ ವರ, ಅವನಿಗೆ ಕೊಟ್ಟು ಮದುವೆ ಮಾಡು. ಸರಿ, ಅದರಂತೆ ವಿವಾಹ ವೈಭವವಾಗಿ ನಡೆದಿದೆ, ಬಹಳ ಸುಂದರವಾಗಿ ವಿವಾಹ ಆಗಿದೆ. ವಿವಾಹ ಆದಮೇಲೆ ಗಂಡನ ಮನೆಗೆ ಹೋಗಬೇಕಲ್ಲ, ಅದಕ್ಕೋಸ್ಕರವಾಗಿ ವೈಭವದಿಂದ ಕಳಿಸಿಕೊಡ್ತಾರೆ. ಸಾಮಾನ್ಯರು ಮದುವೆ ಮಾಡಿದರೆ ಎಷ್ಟು ವೈಭವ ಇರುತ್ತೆ, ಕೆಲವರೆಲ್ಲ ಮದುವೆ ಮಾಡಿದರೆ ಮೆನು ಕೊಟ್ಟು ಬಿಡ್ತಾರೆ, ಏನೇನು ಅಡುಗೆ ಮಾಡ್ತಾರೆ ಅಂತ, ಎಷ್ಟು ಸ್ವೀಟು 30, 40, 50 ಲಿಸ್ಟ್ ಕೊಡ್ತಾರೆ. ಇನ್ನು ಮಹಾರಾಜರ ಮನೆ ಮದುವೆ ಅಂದರೆ ಇನ್ನೆಷ್ಟು ವೈಭವವಾಗಿ ಆಗಿರ್ಬೋದು ಅಂತ ನಾವು ಆಲೋಚನೆ ಮಾಡೋಣ. ಅದರಲ್ಲೂ ಉಗ್ರಸೇನನ ಪ್ರೇಮಕ್ಕೆ ಪಾತ್ರರಾದವಳು, ಕಂಸನಿಗೆ ಅತ್ಯಂತ ಪ್ರೇಮದ ತಂಗಿ, ಭಗಿನಿ. ಹಾಗಿರುವಾಗ ಎಷ್ಟು ವೈಭವದಿಂದ ಆಗಿರ್ಬೋದು ಮದುವೆ ಎಲ್ಲ ಆಯಿತು, ಗಂಡನ ಮನೆಗೆ ಕಳಿಸಬೇಕಾಗಿದೆ. ಆವಾಗ ಬೇಕಾದಂಥ
ಉಡುಗೊರೆಗಳನ್ನೆಲ್ಲ ಕೊಟ್ಟುಬಿಟ್ಟಿದ್ದಾರೆ. ಹೇಗೆ 400 ಆನೆಗಳು ಹೋಗ್ತಾ ಇದೆಯಂತೆ ಮುಂದೆ. ಚತುಶ್ಶತಂ ಪಾರಿಬರ್ಕಂ ಗಜಾನಾಂ ಹೇಮಮಾಲಿನಾಂ. ಹೇಮಮಾಲಿ ಬಂಗಾರದ ಸರಗಳನ್ನು ಹಾಕ್ಕೊಂಡಿರುವಂಥ ಆನೆ ಅಂತೆ. ಸಣ್ಣ ಪುಟ್ಟ ಸರ ಕಾಣುತ್ತಾ ಬಂಗಾರದ್ದಾದ್ರೂ ಆನೆಗೆ ಹಾಕಬೇಕಾದ್ರೆ ಎಷ್ಟು ದೊಡ್ಡ ಬೇಕು. ಕರಿಣೈವ ಶಂಖಾಭರಣಂ ಆನನ ಶೋಭಾ ಸಮುದಯಂ ಸಮುಪಜನಯತಿ ಅಂತ ಬಾಳಭಟ್ಟ ವರ್ಣನೆ ಮಾಡ್ತಾನೆ. ಆನೆಗೆ ಹಾಕಬೇಕಾದ್ರೆ ದೊಡ್ಡ ಬಿಳಿಯ ಶಂಖದ ಹಾರ ಹಾಕಬೇಕಂತ. ಅಂಥದ್ದೇ ಹಾಕಿದ್ರು ಏನೋ ನನಗೆ ಗೊತ್ತಿಲ್ಲ, ಇರಲಿ. ಮತ್ತು ವೈಭವವಾಗಿತ್ತು. 1800 ರಥಗಳು ಹೋಗ್ತಾ ಇದೆಯಂತೆ. ಅದರಲ್ಲಿ ಮಧ್ಯದಲ್ಲಿ ಈ ದೇವಕಿ ವಸುದೇವರು ಕುಳಿತಿರುವಂಥ ರಥ. ಅದರ ಮುಂಭಾಗದಲ್ಲಿ ಸಾರಥಿಯ ಸ್ಥಾನದಲ್ಲಿ ಕಂಸನೇ ಕೂತ್ಕೊಂಡಿದ್ದಾನೆ. ಯಾಕೆ? ಸ್ವಸುಪ್ರಿಯ ಚಿಕೀರ್ಷಯ, ಕರ್ತುಂ ಪ್ರಿಯಂ ಕರ್ತುಂ ಇಚ್ಛಾ ಪ್ರಿಯ ಚಿಕೀರ್ಷ ಅಂತ. ತಂಗಿಗೆ ಸಂತೋಷ ಆಗಬೇಕು, ಅವಳನ್ನು ಆನಂದಗೊಳಿಸಬೇಕು, ಇಷ್ಟೇ ಅವನ ಉದ್ದೇಶ. ಅದಕ್ಕೋಸ್ಕರವಾಗಿ ರಥದ ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾನೆ. ಆನಂದವಾಗಿ ಹೋಗ್ತಾ ಇದೆ. ಸಾವಿರಾರು ಕುದುರೆಗಳು ಬರ್ತಾ ಇದ್ದಾವಂತ ಹಿಂದೆ. ಅಸಂಖ್ಯ ಅಂತ, ಸಹಸ್ರ ಸಂಖ್ಯೆ ಶಬ್ದಕ್ಕೆ ಕೆಲವು ಸಾರಿ ಅಸಂಖ್ಯ ಅಂತ ನಿರ್ಣಯ ಮಾಡಬೇಕು ನಾವು. ಸರಿ, ಈಗ ಹೀಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ಆಯಿತು. ಆ ಅಶರೀರವಾಣಿ ಏನು ಹೇಳ್ತು ಅಂದರೆ, ಕಂಸನನ್ನು ಕುರಿತು ಹೇಳ್ತಾ ಇದೆಯಂತೆ. ಎಲ್ಲವೋ ಕಂಸನೇ, ಏನು ವೈಭವದಲ್ಲಿ ಸಾರಥಿಯ ಸ್ಥಾನದಲ್ಲಿ ಕೂತ್ಕೊಂಡು ತಂಗಿ ಮತ್ತು ಭಾವ ಇಬ್ಬರನ್ನು ಕೂಡ ತಂಗಿಯ ಮನೆಗೆ ಕಳಿಸಿಕೊಡುವಂಥ ಆನಂದದಲ್ಲಿದ್ದೀಯಲ್ಲ ಮಹಾಮೂರ್ಖ. ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತ ಯಾಂ ವಹಸೆ ಅಬೂಧ ಅಂತ ಹೇಳ್ತಾರೆ. ಬುಧ ಅಂದರೆ ವಿದ್ವಾಂಸ ಅಂತ, ಅಬೂಧ ಅಂದರೆ ಮಹಾಮೂರ್ಖ. ನಿನಗೆ ಮುಂದಿನ ಜ್ಞಾನ ಇಲ್ಲ, ಬರೀ ಈಗಿನ ವ್ಯವಹಾರ ಮಾತ್ರ ನಿನಗೆ ಚಿಂತನೆ. ಏನು ಆನಂದವಾಗಿ ಹೊಡ್ಕೊಂಡು ಹೋಗ್ತಾ ಇದೆಯೋ ರಥವನ್ನು. ಕುದುರೆಯ ವಾಗೆಯನ್ನು ಕೈಲಿ ಹಿಡ್ಕೊಂಡಿದ್ದೀವಿ, ಚಮ್ಮಟಿಗೆ ಹಿಡ್ಕೊಂಡಿದ್ದೀವಿ, ಚಪ್ಪರಿಸ್ತೀಯ, ನಿಮಿಷಕ್ಕೊಂದ್ಸಾರಿ ಹಿಂತಿರುಗಿ ನೋಡ್ತೀಯ ಅವ್ರಿಗೆ ಸಂತೋಷ ಆಗಲಿ ಅಂತೇಳಿ. ಆದರೆ ನಿಜವಾದ ವಿಷಯ ಗೊತ್ತಾ? ಯಾವ ತಂಗಿಯನ್ನು ವೈಭವದಿಂದ ನೀನು ಗಂಡನ ಮನೆಗೆ ಕಳಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ, ಆ ಸಂತೋಷದಲ್ಲಿ ಭಾಗಿಯಾಗಿ ಇದ್ದೀಯೋ, ಅದೇ ನಿನ್ನ ತಂಗಿಯಾದ ದೇವಕಿಯ 8ನೇ ಗರ್ಭದ ಮಗನೇ ನಿನ್ನನ್ನು ಸಂಹಾರ ಮಾಡ್ತಾನೆ. ಇಷ್ಟು ಹೇಳಿ ಆಯ್ತು, ಮುಗೀತಾ ವ್ಯವಹಾರ. ಇಷ್ಟು ಕೇಳಿದ ಕೂಡಲೇ ಅವನ ಒಳ್ಳೆ ಗುಣ ಎಲ್ಲಿ ಹೋಯಿತು ಅಂತ ಇಲ್ಲ. ತಕ್ಷಣವೇ ದೇವಕಿಯ ಮುಡಿಗೆ ಕೈ ಹಾಕಿದ, ಅವಳನ್ನು ಕೆಳಗೆ ಎಳೆದ, ಖಡ್ಗವನ್ನು ಹಿರಿದ. ಭಗಿನೀಂ ಹಂತುಮಾರಬ್ಧ ಖಡ್ಗಪಾಣಿ, ಖಡ್ಗ ಹಿಡಿದೇನೆ, ಮಹಾಪರಾಕ್ರಮಿ ಕಂಸ. ಅಂದರೆ ವಸುದೇವಾದಿಗಳಿರಲಿ ಯಾರೂ ಅವನನ್ನು ಗೆಲ್ಲಿಕ್ಕೆ ಆ ಕಾಲದಲ್ಲಿ ಆಗ್ತಿರ್ಲಿಲ್ಲ. ಪರಶುರಾಮರ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ದೊಂದು ಯುದ್ಧಕ್ಕೆ ಕರೆದವನು ಅವನು. ದಿಗ್ವಿಜಯಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಸಾಮಾನ್ಯನವನಲ್ಲ. ಮಹೇಂದ್ರ ಪರ್ವತದಲ್ಲಿ ಅವರು ಇರುವಾಗ ಹೋಗಿ ಅಲ್ಲಿ ಕೋಲಾಹಲವನ್ನು ಮಾಡಿ ದೊಡ್ಡ ದೊಡ್ಡ ಬಂಡೆಗಳನ್ನೆಲ್ಲ ಉರುಳಿಸಿ ಆವಾಗ ಅವರು ಹೊರಗೆ ಬರ್ತಾರೆ. ನೋಡ್ತಾರೆ ಇವನನ್ನು, ಹೇ ಕೀಟ ಮರ್ಕಟಿ ಡಿಂಬ ತುಚ್ಛೋಸಿ ಮಶಕೋಯತ. ಏನು ಮರ್ಕಟಿ ಡಿಂಬ, ಮಂಗದ ಸ್ವರೂಪದವನು ಅಂತ. ಮನುಷ್ಯರಿಗೂ ಮಂಗನಿಗೂ ಹತ್ರ ಅಂತ ಅವರು ಹೇಳಿದರು. ತುಚ್ಛೋಸಿ ಮಶಕೋಯತ, ನಿನ್ನನ್ನು ಕೊಲ್ಲುವುದು ಎಷ್ಟೊತ್ತು ನನಗೆ. ಮಶಕ ಒಂದು ಸೊಳ್ಳೆ ಹೊಡೆದಾಗ ಅಷ್ಟೇ. ಆವಾಗ ಇಲ್ಲ ಸ್ವಾಮಿ, ನಾನು ನಿಮ್ಮ ಹತ್ರ ಯುದ್ಧ ಮಾಡಬೇಕು, ಅದಕ್ಕೋಸ್ಕರ ದೊಂದು ಯುದ್ಧಕ್ಕೆ ಕರೆಯೋಕ್ಕೋಸ್ಕರ ಬಂದಿದ್ದೀನಿ. ಹೌದಾ, ನನ್ನ ಜೊತೆಗೆ ಯುದ್ಧ ಮಾಡ್ತಾ ಇದೆಯಾ? ನನ್ನ ಜೊತೆಗೆ ಯುದ್ಧ ಮಾಡೋದಿರಲಿ, ನನ್ನ ಕೈಲೊಂದು ವೈಷ್ಣವ ಧನಸ್ಸಿದೆ, ಇದನ್ನು ತಗೋ ನೀನು, ಇದನ್ನು ಹೆದೆಯೇರಿಸು ನೀನು, ಆಮೇಲೆ ನಿನ್ನ ಜೊತೆಗೆ ಯುದ್ಧ ಮಾಡಬೇಕೋ ಬೇಡವೋ ನಾನು ನಿಶ್ಚಯ ಮಾಡ್ತೇನೆ ಅಂದರು. ನೋಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇರ್ತದೆ ಅಂತ. ಈ ಪುರಾಣಗಳಲ್ಲೆಲ್ಲ ಇದನ್ನು ಸಮರಸವಾಗಿ ಹೊಂದಿಸುವುದಿದೆಯಲ್ಲ, ಅದೇ ಬಹಳ ಕಷ್ಟ. ಆವಾಗ ಧನುಸ್ಸನ್ನು ಕೊಟ್ಟರು. ಇವನೇನು ಮಾಡ್ದ? ಹೆದೆ ಏರಿಸಿಯೇ ಬಿಟ್ಟ. ಮುಗೀತಾ? ಪರಶುರಾಮರು ಏನು ಮಾಡ್ಬೇಕೀಗ? ಹೆದೆ ಏರಿಸು ಅಂದರು, ಏರಿಸಿದ. ಯುದ್ಧ ಮಾಡಬೇಕಲ್ಲ. ಆವಾಗ ಹೇಳಿದ್ರು, ಬೇಡ, ಇದನ್ನು ನೀನೇ ಇಟ್ಕೊಂಡ್ಬಿಡು, ನಿತ್ಯವೂ ಪೂಜೆ ಮಾಡು, ನಿನ್ನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ಎತ್ತು ಕೋದಂಡಂ ವೈಷ್ಣವಂ ಧನು, ಇದೇನಿದೆ ಇದನ್ನು ಏನ ಭಂಗಿ ಭವಿಷ್ಯತಿ, ಯಾರಿದನ್ನು ಮುರಿದು ಹಾಕ್ತಾನೋ ಅವನೇ ನಿನ್ನ ಕೊಲ್ತಾನೆ, ನೆನ್ಪಿಟ್ಕೋ, ನಿನಗೊಂದು ಭವಿಷ್ಯ ಹೇಳಿದ್ದೀನಿ ಅಂತ ಆಗಲೇ ಕೊಟ್ಟಿದ್ದರು. ಅದನ್ನೇ ಅವನು ಮುಂದೆ ಧನುರ್ಯಾಗ ಅಂತ ಮಾಡ್ತಾನಲ್ಲ, ಅದೇ ಧನುಸ್ಸು, ಪರಶುರಾಮರು ಕೊಟ್ಟ ಧನುಸ್ಸು. ಇದು ಗರ್ಗ ಸಂಹಿತೆಯಲ್ಲಿ ಬರ್ತದೆ
ನೋಡಿ, ಭಾಗವತದಲ್ಲಿ ಎಲ್ಲಿ ಸಮಸ್ಯೆ ಬರ್ತದೆ ಅದಕ್ಕೆ ಪರಿಹಾರ ಎಲ್ಲ ಗರ್ಗ ಸಂಹಿತೆಯೊಳಗಿದೆ. ಅದಕ್ಕೆ ಎರಡನ್ನೂ ನಾವು ಓದಬೇಕು, ಆವಾಗ ಅಲ್ಲಿ ಸಮನ್ವಯಗೊಳಿಸ್ಲಿಕ್ಕೆ ಬಹಳ ಚೆಂದಾಗಿ ಬರ್ತದೆ ಅಂತ. ಸರಿ, ಈಗೇನಾಯಿತು? ಖಡ್ಗವನ್ನು ಎಳೆದಿದ್ದಾನೆ, ಅವಳ ಮುಡಿಯನ್ನು ಹಿಡಿದಿದ್ದಾನೆ, ಕತ್ತರಿಸಿ ಹಾಕ್ತೇನೆ ಅಂತ. ಪಾಪ ಇವನೇನು ಮಾಡಬೇಕು? ವಸುದೇವ ಏನೋ ಬಹಳ ಆನಂದವಾಗಿ ಆ ಕಡೆ ಈ ಕಡೆ ನೋಡ್ತಾ ಹೆಂಡತಿ ಪಕ್ಕದಲ್ಲಿ ಕೂತಿದ್ದ. ಆದರೆ ಈ ಪರಿಸ್ಥಿತಿ ಏನಾಯಿತು? ಆವಾಗ ಇವನೇನು ಇವನಿಗೆ ಕಂಸನೊಡನೆ ಹೋರಾಡುವ ಧೈರ್ಯ ಇಲ್ಲ, ಅವನ ಪರಾಕ್ರಮ ಏನು ಅಂತ ವಸುದೇವನಿಗೆ ಗೊತ್ತಿತ್ತು ಪಾಪ. ಅದಕ್ಕೆ ಅವನೇನು ಮಾಡ್ದ, ಈ ದುಷ್ಟರನ್ನು ಸಮಾಧಾನ ಮಾಡೋದು ಹೇಗೆ? ಈ ದುಷ್ಟರು ಯಾವುದಕ್ಕೆ ಬಗ್ಗದೇ ಇದ್ದರೂ ಹೊಗಳಿಕೆಗೆ, ಪ್ರಶಂಸೆಗೆ ಬಗ್ತಾರವರು. ಅದಕ್ಕೋಸ್ಕರ ಅವನನ್ನು ಮೊದಲು ಪ್ರಶಂಸೆ ಮಾಡ್ತಾನೆ. ಭವಾನ್ ಭೋಜ ಯಶಸ್ಕರ, ನೀನು ಭೋಜವಂಶದ ಕೀರ್ತಿಗೆ ಕಳಸಪ್ರಾಯನಾದವನು, ಸಾಮಾನ್ಯದವನಲ್ಲ. ಮತ್ತು ಶ್ಲಾಘನೀಯ ಗುಣ, ಶೂರೈ ಶ್ಲಾಘನೀಯ ಗುಣ, ಎಂಥ ಮಹಾಶೂರನಾದರೂ ನಿನ್ನನ್ನು ಶ್ಲಾಘನೆ ಮಾಡ್ತಾನೆ. ಅಂದಮೇಲೆ ಎಷ್ಟು ದೊಡ್ಡವನಯ್ಯ ನೀನು. ನೋಡಿ, ಈ ಪ್ರಶಂಸೆ ಮಾಡಿ ಕೂಡಲೇ ಸ್ವಲ್ಪ ಸಮಾಧಾನ ಮಾಡ್ಕೊಂಡವ. ಕತ್ತಿ ಹಿಡಿದಿದ್ನಲ್ಲ, ಅದು ಅಲ್ಲಿಗೆ ನಿಲ್ತು. ನೋಡಿ, ಹೊಗಳಿದ ಕೂಡಲೇ ಆವಾಗ ಹೇಳ್ತಾನೆ, ಇಂಥ ನೀನು ಕಥಂ ಭಗಿನಿ ಮೊನ್ಯಾತ್, ತಂಗಿಯನ್ನು ಕೊಲ್ಲೋದೇನೋ, ಅದು ಉದ್ವಾಹ ಪರ್ವಣಿ, ನೀನೇ ಮದುವೆ ಮಾಡಿ ನೀನೇ ಗಂಡನ ಮನೆಗೆ ಕಳಿಸಬೇಕು ಅಂತ ರಥದ ಮೇಲೆ ಕೂತ್ಕೊಂಡು ವೈಭವದಿಂದ ಕರ್ಕೊಂಡು ಹೋಗ್ತಾ ಇದ್ದಿ. ಇಂತಹ ನೀನೇ ಅವಳ ಸಂಹಾರ ಮಾಡಿದರೆ ಏನು? ನೀನು ಇಷ್ಟೆಲ್ಲ ಮಾಡೋದು ಯಾಕೆ? ನನಗೆ ಅರ್ಥ ಆಗಿದೆ ಆ ಅಶರೀರವಾಣಿಯ ನುಡಿಯಿಂದ. ಆದರೆ ನಿನಗೊಂದು ಹೇಳ್ತೇನೆ ನೋಡು, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದು ದಿವಸ ಸಾಯಲೇಬೇಕು. ನೀನು ಮರಣ ಭಯದಿಂದ ಅಲ್ವಾ ಇವಳನ್ನು ಕೊಂದು ಬಿಡ್ತೇನೆ ಅಂತ. ಯಾಕೆಂದರೆ ಇವಳು ಉಳಿದ್ರೆ ಸಹಿಯಲ್ಲ ನಾ ಸಾಯೋದು, ಇವಳನ್ನೇ ಕೊಂದುಬಿಟ್ರೆ ನಾ ಸಾಯೋ ಕೆಲಸವೇ ಇಲ್ಲ ಅಂತ. ಈ ರೀತಿ ಅಲ್ವಾ ನೀನು ಆಲೋಚನೆ ಮಾಡಿದ್ದು? ಹಾಗೆ ಆಲೋಚನೆ ಮಾಡೋ ಪ್ರಶ್ನೆ ಇಲ್ಲ. ನೋಡು, ಹೇಳ್ತೀನಿ ಕೇಳು. ಮೃತ್ಯುರು ಜನ್ಮಮತಾಂಬೀರ ದೇಹೇನ ಸಹಜಾಯತೆ. ಈ ಸಾವು ಅನ್ನೋದಿದೆಯಲ್ಲ, ಮರಣ ಎನ್ನುವುದು, ಅದು ಹುಟ್ಟುವಾಗಲೇ ದೇಹದ ಜೊತೆಗೆ ಬಂದುಬಿಟ್ಟಿರುತ್ತೆ ಪ್ರತಿಯೊಬ್ಬನಿಗೂ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಭಗವದ್ಗೀತೆಯಲ್ಲಿದೆ, ಧ್ರುವಂ ಜನ್ಮ ಮೃತಸ್ಯ ಚ. ಅದರಿಂದ ಪ್ರತಿಯೊಬ್ಬರೂ ಕೂಡ ಮರಣ ಹೊಂದಲೇಬೇಕು. ಅದ್ಯವಾಬ್ದ ಶತಾಂತೇವ, ಇವತ್ತಲ್ಲದೆ ಇದ್ದರೆ 100 ವರ್ಷಗಳ ನಂತರವಾದರೂ ಸಾಯಲೇಬೇಕು. ಪ್ರಪಂಚದಲ್ಲಿ ಸಾಯದೇ ಇರುವವರು ಯಾರೂ ಇಲ್ಲ. ಕೆಲವರಿಗೆ ಕಲ್ಪ ಪರ್ಯಂತರವಾಗಿರುವಂಥ ಆಯಸ್ಸಿರ್ಬೋದು, ಆದರೂ ಮರಣ ಇದ್ದೇ ಇದೆ ಎನ್ನುವಂಥದ್ದು. ಮರಣವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದರ ಒಂದು ವಿಷಯ ಏನು? ಯಾಕೆಂದರೆ ಯಾರಿಗೂ ಸಾಯುವುದಕ್ಕೆ ಪ್ರಪಂಚದಲ್ಲಿ ಇಷ್ಟ ಇಲ್ಲ ಅಲ್ವಾ? ಯಾರೋ ಒಬ್ಬನು ಸಾಯಬೇಕಲ್ಲ ಅಂತ ಬೇಸರಾಗಿ ಹೋಗಿ ಕೇಳಿದಂತೆ ಒಬ್ಬರು ವಿದ್ವಾಂಸರನ್ನು ಕೇಳ್ದ, ಸ್ವಾಮಿ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ, ಏನು ಮಾಡಬೇಕು ಅಂತ. ಅವರು ಹೇಳಿದ್ರಂತೆ, ಏನು ಮಾಡೋದಕ್ಕೆ ಬರೋದಿಲ್ಲಪ್ಪ, ಜಾತಸ್ಯ ಹಿ ಧ್ರುವ ಮೃತ್ಯು, ನೀ ಸಾಯಲೇಬೇಕು ಅಂದರು. ಮತ್ತೊಂದಷ್ಟು ಜನ ವಿದ್ವಾಂಸರನ್ನು ಕೇಳ್ದ, ಎಲ್ಲರೂ ಹಾಗೆ ಹೇಳಿದರು. ಆಮೇಲೆ ಊರಿಗೊಬ್ಬರು ಮಹಾ ಸಂತರು ಬಂದಿದ್ದಾರೆ ಅಂತ ಅವನಿಗೆ ಗೊತ್ತಾಯಿತು. ಅವರಲ್ಲಿ ಹೋಗಿ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ಸಾಯಲಿಕ್ಕೆ ಇಷ್ಟ ಇಲ್ಲ. ಅವರು ಹೇಳಿದರು, ಸುಲಭ ಭಾಳ, ಅದಕ್ಕೇನು ಕಷ್ಟಪಡ್ತೀಯ? ಏನು ಭಾಳ ಸುಲಭ, ಏನು ಹುಟ್ಟಲೇಬೇಡ ನೀನು, ಹುಟ್ಟಿದ್ರಿಂದ ಅಲ್ವ ಸಾಯೋದು. ಈಗ ಹುಟ್ಟಿದೆಯಾ ಇಲ್ಲೋ, ಇನ್ನು ಹುಟ್ಟದಿರುವ ಹಾಗೆ ಮಾಡ್ಕೊಂಬಿಡು ಅಂತ ಆ ಸಂತರು ಹೇಳಿದರು ಸಮಾಧಾನವನ್ನು. ಆದ್ದರಿಂದ ಈ ಮರಣವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದನ್ನು ಸ್ವಾಭಾವಿಕ, ಎಲ್ಲಿ ಯಾರ್ಯಾರಿಗೆ ದೇಹ ಭಾವ ಇದೆ ಅವರಿಗೆ ಮರಣ ನನಗೆ ಆಗ್ತದೆ ಎನ್ನುವ ಭಾವವೂ ಇರ್ತದೆ. ಅದರಿಂದ ಹಿಂದೆ ಹೋಗುವ ಯೋಗ್ಯತೆ ಯಾರಿಗೆ ಬರ್ತದೆ ಅವರ ವಿಚಾರ ಪ್ರತ್ಯೇಕವಾಗಿ ಹೋಗ್ತದೆ. ಅದರಿಂದ ಹೇಳ್ತಾನೆ, ದೇಹೇ ಪಂಚತ್ವಮಾಪನ್ನೇ, ಈ ದೇಹ ಪಂಚತ್ವವನ್ನು ಹೊಂದುತ್ತದೆ. ಯಾಕೆಂದರೆ ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಇದು. ಆಮೇಲೆ ಒಂದು ದಿವಸ ಪಂಚಭೂತಕ್ಕೆ ಹೋಗಿ ಸೇರಲೇಬೇಕು. ನೀರಿನಂಶ ನೀರಿಗೆ, ಗಾಳಿ ಅಂಶ ಗಾಳಿಗೆ, ಎಲ್ಲ ಹೋಗಲೇಬೇಕು ತಾನೆ. ಸರಿ, ಆಯಿತು, ಇದೆಲ್ಲ ಸರಿ. ಆದರೆ ದೇಹಕ್ಕೆ ಮರಣ ಉಂಟು. ಯಾವುದು ಹುಟ್ಟಿದೆಯೋ ಅದಕ್ಕೆ ಮರಣ ಉಂಟು. ಯಾವುದು ಯಾವಾಗಲೂ ಹುಟ್ಟಿಲ್ಲವೋ ಅದಕ್ಕೆ ಮರಣವೇ ಇಲ್ಲ. ಅದಕ್ಕೆ ಅಜ ಅಂತ ಕರೆಯುವುದು ಭಗವಂತನನ್ನು. ಅದಕ್ಕೆ ಮರಣ ಇಲ್ಲ. ದೇಹ ಹುಟ್ಟಿದೆ, ಅದಕ್ಕೆ ಸಾವು ಇದ್ದೇ ಇದೆ. ಆದರೆ ದೇಹಿಗೆ ಸಾವಿಲ್ಲ, ದೇಹಕ್ಕೆ ಸಾವಿದೆ, ದೇಹಿಗೆ ಸಾವಿಲ್ಲ. ಉಪದೇಶ ಮಾಡ್ತಾ ಇದ್ದಾನೆ, ಏನಾದರೂ ಮಾಡಿ ಇವನನ್ನು ಸಮಾಧಾನ ಮಾಡಬೇಕು ಅಂತ ವೇದಾಂತವನ್ನು ಹೇಳ್ತಾ ಇದ್ದಾನೆ. ವೇದಾಂತದಲ್ಲಿ ಸುಲಭವಾಗಿ ಸಮಾಧಾನ ಮಾಡ್ಬೋದು, ಬೇರೆ ಎಲ್ಲೂ ಸಾಧ್ಯವಿಲ್ಲ.
ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ದೇಹಿ ನಿತ್ಯಂ ಅವಧ್ಯೋಹಂ ದೇಹೇ ಸರ್ವಸ್ಯ ಭಾರತ. ಭಗವಂತ ಭಗವದ್ಗೀತೆಯಲ್ಲಿ ಅಪ್ಪಣೆ ಕೊಡಿಸಿದ್ದಾನಲ್ಲ, ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ಈ ಎಲ್ಲ ದೇಹಗಳನ್ನು ಆವರಿಸಿಕೊಂಡಿರುವಂಥ ಯಾವ ಬ್ರಹ್ಮಸೂತ್ರವಿದೆಯೋ, ಚೇತನವಿದೆಯೋ, ಅದಕ್ಕೆ ಮರಣ ಇಲ್ಲ. ಮರಣ ಇರೋದು ಯಾವುದಕ್ಕೆ? ಯಾವುದು ಹುಟ್ಟಿದೆಯೋ ಅದಕ್ಕೆ ಮರಣ. ಇದು ಪಂಚಭೂತಗಳಿಂದ ಬಂದದ್ದು, ಇದಕ್ಕೆ ಮರಣ ಇದೆ. ಚೇತನಕ್ಕೆ, ದೇಹಿಗೆ ಮರಣ ಇಲ್ಲ. ದೇಹನ ಇಲ್ಲೇ ಸುಟ್ಟು ಹೋಗ್ತದೆ, ನಾವು ನೋಡಿರ್ತೀವಿ. ಅಥವಾ ಕೆಲವರು ತಮ್ಮ ಸಂಪ್ರದಾಯದ ಪ್ರಕಾರ ಮಣ್ಣು ಮಾಡ್ತಾರೆ, ಅಂತೂ ಅದರ ಅಂತ್ಯ ಇಲ್ಲ ಆಗ್ತದೆ ಅನ್ನೋದು ನಮಗೆ ಗೊತ್ತಿದೆಯಲ್ಲ. ದೇಹ ಹೋಗ್ತದೆ, ಆದರೆ ದೇಹಿ ಹೋಗುವುದಿಲ್ಲ. ಯಾಕೆ ದೇಹಿ ಹೋಗುವುದಿಲ್ಲ ಅಂತ ಹೇಳಿದರೆ, ದೇಹ ಪಂಚಭೂತಗಳಿಂದ ಆದದ್ದು, ಚೇತನ ಸದಾ ಇರುವಿಕೆ ಇರುವಂಥದ್ದು. ನಾಸತೋ ವಿದ್ಯತೆ ಭಾವೋ, ಭಗವದ್ಗೀತೆಯಲ್ಲಿ ಹೇಳಿದೆ, ಅಸದ್ ವಸ್ತುವಿಗೆ ಸದಾ ಇರುವಿಕೆ ಎನ್ನುವುದು ಇಲ್ಲ, ಯಾವಾಗಲೂ ಇಲ್ಲ ಅದಕ್ಕೆ. ಆದ್ದರಿಂದ ನೀನು ಈ ರೀತಿ ಯೋಚನೆ ಮಾಡಬೇಡ. ಏನು ಅಂತ ಹೇಳಿದರೆ, ಈಗ ದೇಹ ಉಪಕರಣ, ಈ ಉಪಕರಣವನ್ನು ದೇಹಿಯು ಉಪಯೋಗಿಸಿಕೊಂಡು ಪುಣ್ಯಕರ್ಮಗಳನ್ನೋ ಪಾಪಕರ್ಮಗಳನ್ನೋ ಮಾಡ್ತಾನೆ, ಎಲ್ಲರಿಗೂ ಗೊತ್ತಿರುವಂತಹದ್ದು. ಈ ದೇಹ ಒಂದು ಉಪಕರಣ ಅಷ್ಟೇ, ಇದು ಜಡ. ಇದು ಒಳಗಿರುವ ಚೇತನ ಸ್ವರೂಪಿಯಾಗಿರುವಂಥ ದೇಹಿ ಈ ಉಪಕರಣವನ್ನು ಉಪಯೋಗಿಸಿ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಸತ್ಕರ್ಮಗಳನ್ನು ಮಾಡಿದ್ನೋ ಮೇಲ್ ಉತ್ತಮವಾಗಿರುವಂತಹ ದೇಹಗಳು ಪ್ರಾಪ್ತವಾಗ್ತಾ ಹೋಗ್ತದೆ. ದುಷ್ಕರ್ಮಗಳನ್ನು ಮಾಡಿದನೋ ಎಲ್ಲ ಕೆಳಮಟ್ಟಕ್ಕೆ ಹೋಗ್ತಾ ಬರಬೇಕು. ಪಶುವಾಗಿ, ಪ್ರಾಣಿಯಾಗಿ, ಪಕ್ಷಿಯಾಗಿ, ಕ್ರಿಮಿಯಾಗಿ, ಕೀಟವಾಗಿ ಎಲ್ಲ ದೇಹಗಳನ್ನು ಪ್ರವೇಶ ಮಾಡಬೇಕಾಗ್ತದೆ. ಅದಕ್ಕೆ ನಾವೇ ಕಾರಣ. ನಾವು ಸತ್ಕಾರ್ಯಗಳನ್ನೇ ಮಾಡ್ತಾ ಬಂದರೆ, ಸತ್ಕರ್ಮಗಳನ್ನೇ ಮಾಡ್ತಾ ಬಂದರೆ, ಆವಾಗ ನಮ್ಮ ಸಹಜವಾಗಿಯೇ ನಾವು ಮೇಲೆ ಹೋಗ್ತೀವಿ. ಮೇಲ್ ಉತ್ತಮವಾಗಿರುವಂಥ ಜನ್ಮಗಳು ಪ್ರಾಪ್ತವಾಗ್ತದೆ. ಅದೇ ನಾವು ಪಾಪಕರ್ಮಗಳನ್ನು ಮಾಡ್ತಾ ಬಂದ್ವಾ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡೋದು ಇತ್ಯಾದಿಗಳನ್ನೆಲ್ಲ ಮಾಡಿದ್ವಾ, ಇದರ ಪರಿಣಾಮವಾಗಿ ನಾವು ನಿತ್ಯವೂ ಕೂಡ ಕೆಳಗೆ ಹೋಗ್ತೇವೆ. ಅದಕ್ಕೋಸ್ಕರವಾಗಿ ಅದನ್ನೇ ಹೇಳ್ತಾ ಇದ್ದಾನೆ ಇವನು. ಅದರಿಂದ ದೇಹಾಂತರ ಮನುಪ್ರಾಪ್ಯ ಪ್ರಾಕ್ತನಂ ತ್ಯಜತೆ ವಪುಹು. ದೇಹ ಇಲ್ಲೇ ಸುಟ್ಟು ಹೋಗ್ತದೆ. ಹಾಗಾದರೆ ಮಾಡಿದ ಕರ್ಮದ ಫಲಗಳನ್ನು ಅನುಭವಿಸುವವರು ಯಾರು ಅಂತ ಬೇಕಲ್ಲ. ಯಾರು ಅನುಭವಿಸಬೇಕು? ಯಾರೂ ಈ ದೇಹವೆಂಬ ಉಪಕರಣವನ್ನು ಉಪಯೋಗಿಸಿಕೊಂಡು ಕರ್ಮಗಳನ್ನು, ಸತ್ಕರ್ಮ ಆಗಲಿ ದುಷ್ಕರ್ಮ ಆಗಲಿ ಮಾಡಿದಾನೋ ಅವನು ತಾನೇ ಅದನ್ನು ಅನುಭವಿಸಬೇಕಾದ್ದು. ಆದ್ದರಿಂದ ಇದು ದೇಹಿಗೆ ಮರಣ ಇಲ್ಲ. ಈ ಉಪಕರಣವನ್ನು ಅವನು ಉಪಯೋಗಿಸಿದ್ದರಿಂದ, ಆ ಉಪಕರಣಗಳನ್ನು ಉಪಯೋಗಿಸಿ ಸತ್ಕರ್ಮ ಮಾಡಿದರೆ ಮೇಲೆ ಹೋಗ್ತಾನೆ, ದುಷ್ಕರ್ಮ ಮಾಡಿದರೆ ಕೆಳಕ್ಕೆ ಹೋಗ್ತಾನೆ. ಅಷ್ಟೇ ವಿಷಯ ಅದು. ಆದ್ದರಿಂದ ಅದನ್ನೇ ಹೇಳಿದು, ಇವನಿಗೆ ಈ ದೇಹ ಬಿಟ್ಟರೆ ಬೇರೆ ದೇಹ ಸಿಗ್ತದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಘಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಘಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹೆ. ಹೇಗೆ ನಮಗೆ ದೇಹಿ, ನಮಗೆ ಸ್ವಾಭಾವಿಕವಾಗಿಯೇ ಹಳೆ ಬಟ್ಟೆ ಜೀರ್ಣವಾಗಿ ಹೋದ್ರೆ ಅದನ್ನು ತೆಗೆದು ಹೊಸ ಬಟ್ಟೆ ಹಾಕ್ಕೊಳ್ತೀವೋ ಇಲ್ವೋ, ಹಾಗೆ ಈ ದೇಹ ಬಿಡ್ತಾನೆ, ಮತ್ತೊಂದು ದೇಹವನ್ನು ಪ್ರವೇಶ ಮಾಡ್ತಾನೆ ತನ್ನ ಕರ್ಮ ಫಲಗಳಿಗೆ ಅನುಗುಣವಾಗಿ ಅಂತ. ಈ ರೀತಿ ಸಮಾಧಾನ ಹೇಳ್ತಾ ಬರ್ತಾನೆ. ನೋಡು, ಆದ್ದರಿಂದ ಮರಣ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸತ್ಕರ್ಮಗಳನ್ನೇ ಮಾಡಬೇಕೇ ಹೊರತಾಗಿ ದುಷ್ಕರ್ಮಗಳನ್ನು ಮಾಡಬಾರ್ದು. ನಿನ್ನ ತಂಗಿಯವಳು ಹೀಗೆ ಏಷಾ ತವಾನುಜ ಹೀಗೆ ಮಾಡ್ಬೋದೇ ಅಂತ ಸಮಾಧಾನ ಮಾಡ್ತಾನೆ. ಆದರೆ ಅದನ್ನು ಅವನು ಕೇಳಬೇಕು. ಅದಕ್ಕೆ ಒಂದು ಕೊನೆಯ ಮಾತು ಹೇಳ್ತಾನೆ, ತಸ್ಮಾತ್ ಕಸ್ಯಚಿತ್ ದ್ರೋಹಂ ನ ಆಚರೇತ್. ಆದ್ದರಿಂದ ಯಾರಿಗೂ ಪ್ರಪಂಚದಲ್ಲಿ ನಾವು ದ್ರೋಹ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಮಾಡಲೇಬಾರದು. ದ್ರೋಗ್ದುರ್ವೈ ಪರತೋ ಭಯಂ. ಯಾರು ಇನ್ನೊಬ್ಬರಿಗೆ ದ್ರೋಹ ಮಾಡಿದಾರೋ ಅವರಿಗೆ ಹೆದರಿಕೆ ಪ್ರಪಂಚದಲ್ಲಿ, ಯಾರು ಅನ್ಯಾಯ ಮಾಡಿದಾರೋ ಅವರಿಗೆ ಹೆದರಿಕೆ, ಸತ್ಕರ್ಮಗಳನ್ನು ಮಾಡುವವರಿಗೆ ಹೆದರಿಕೆ ಯಾರಿಗಿದೆ? ಮೃತ್ಯುವಿಂ ಭಯವೇಕೆ ದೇಶಾಂತರಕ್ಕೊಯ್ವ ಮಿತ್ರನಾಥಂ. ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಗೆ ಎತ್ತಣಿಂ ಭಯಬಹುದು. ಸತ್ರ ಹೊರಗಿಹುದು ನೇಡೆ ಮಂಕುತಿಮ್ಮ. ಡಿ.ವಿ.ಜಿ. ಅವರು ಹೇಳಿದ್ರು, ಸಾತ್ವಿಕವಾಗಿ ಬದುಕಿದವನಿಗೆ ಏನು ಹೆದರಿಕೆ ಇದೆ? ಆದ್ದರಿಂದ ಛತ್ರ ಇನ್ನೊಂದಿದೆ ಒಳ್ಳೆಯದು. ಈ ದೇಹ ಬಿಟ್ಟರೆ ಮತ್ತೊಂದು ದೇಹ, ಇನ್ನೊಂದು ದೇಹ,
ಮೇಲೆ ಹೋಗ್ಬೋದು ಸಾತ್ವಿಕನಾಗಿದ್ದರೆ ಅಂತ. ಡಿ ವಿ ಎಜವರು ಮಂಕುತಿ ಮನಸ್ಸು ಕಗ್ಗದಲ್ಲಿ ಬಹಳ ಸುಂದರವಾಗಿ ಇದನ್ನು ಬರೆದಿದ್ದಾರೆ. ಇದಕ್ಕೆ ಒಂದು ಸುಂದರವಾದ ದೃಷ್ಟಾಂತವೂ ಇದೆ ಮಹಾಭಾರತದಲ್ಲಿ, ಅದನ್ನು ಹೇಳ್ತೇನೆ. ಅಲ್ಲೇನು ಅಂದರೆ ಮಾಂಡವ್ಯ ಅಂತ ಒಬ್ಬ ಋಷಿ ಇದ್ದ. ಆ ಮಾಂಡವ್ಯ ಋಷಿ ಏನು ಮಾಡ್ದ, ಬಹಳ ಒಳ್ಳೆಯ ಮನುಷ್ಯ, ಅವನು ಒಳ್ಳೆ ಸಾತ್ವಿಕ ಶಿರೋಮಣಿಯೇ ಆಗಿದ್ದ. ಅವನು ತಪಸ್ಸು ಮಾಡ್ತಾ ಇರುವಾಗ ಆಕಸ್ಮಿಕವಾಗಿ ರಾಜಭಟರು ಬಂದು ಅವರು ಕಳ್ಳರನ್ನು ಹುಡುಕ್ತಾ ಇದ್ದರು. ಇವ ಬಹುಶಃ ಕಳ್ಳರ ಗುರು ಇರಬೇಕು, ಕಣ್ಣು ಮುಚ್ಚಿಕೊಂಡು ಕೂತಿದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ ಅಂತ ಇವನು ಹಿಡ್ಕೊಂಡು ಎಳ್ಕೊಂಡು ಹೋಗಿ ರಾಜನ ಮುಂದೆ ಬಿಟ್ಟರು. ರಾಜನ ಎದುರಿಗೆ ನಿಲ್ಲಿಸಿದರೆ ರಾಜನಿಗೂ ಕೂಡ, ರಾಜನಿಗಾದರೂ ವಿಚಾರ ಮಾಡಬೇಕು ಅನ್ನೋ ಭಾವನೆ ಬರಬೇಕೋ ಬೇಡ, ಅವನೂ ವಿಚಾರ ಮಾಡಲಿಲ್ಲ. ಇವರನ್ನು ಕರ್ಕೊಂಡು ಹೋಗಿ ಶೂಲಕ್ಕೆ ಹಾಕಿಬಿಡಿ ಇಂದ ಒಂದೇ ಸಾರಿ, ಶೂಲಕ್ಕೆ ಹಾಕಿಬಿಡಿ. ಸರಿ, ಆವಾಗ ಅಧಿಕಾರಿಗಳು ಅವನನ್ನು ತಗೊಂಡೋದ್ರು, ಶೂಲಕ್ಕೆ ಹಾಕಿ. ಶೂಲ ಅಂದರೆ ಒಂದು ದೊಡ್ಡ ಕಬ್ಬಿಣದ ಸೆರಳನ್ನು ಚೂಪು ಮಾಡಿ ಹುಗಿದಿರ್ತಾರೆ. ಅದರ ಮೇಲೆ ಅವನ ಎರಡೂ ಕಾಲುಗಳನ್ನು ಹೀಗೆ ಮಾಡಿ ಎಳೆದು ಬಿಡೋದು. ಕೊನೆಗೆ ಅವ ಹಾಗೇ ಸಾಯ್ಬೇಕಿಂತ ಘೋರವಾದ ಶಿಕ್ಷೆ ಇರ್ತಿತ್ತು ಹಿಂದೆ. ಯಾಕೆಂದರೆ ಮುಂದೆ ಯಾರೂ ತಪ್ಪು ಮಾಡಬಾರ್ದು, ನೋಡಿ ತಿಳ್ಕೊಂಡು ನಮಗೂ ಇಂಥದ್ದು ಬರ್ಬೋದು, ತಪ್ಪು ಮಾಡಿದರೆ ಏನೋ ಭಯ ಇರಬೇಕು ಅನ್ನೋದು ಕ್ರೂರ ಶಿಕ್ಷೆಗಳೆಲ್ಲ ಇತ್ತು ಹಿಂದೆಲ್ಲ. ರಾಜಾದಿರಾಜರು ಅದನ್ನು ಕೊಡು, ಇವನು ವಿಚಾರ ಮಾಡದೆ ಕೊಟ್ಟುಬಿಟ್ಟ. ಆದರೆ ಪರಿಸ್ಥಿತಿ ಏನು ಅಂತ ಹೇಳಿದರೆ, ಇವನು ಮಹಾಜ್ಞಾನಿಯಾಗಿದ್ದ, ಮಹಾನ್ ತಪಸ್ವಿಯಾಗಿದ್ದ, ಇದನ್ನು ವಿಚಾರ ಮಾಡದೆ ಕೊಟ್ಟುಬಿಟ್ಟಿದ್ದಾನೆ. ಆದರೆ ಆಶ್ಚರ್ಯ ಅಂದರೆ ಅವನಿಗೆ ಮರಣ ಬರಲೇ ಇಲ್ಲ. ಶೂಲಕ್ಕೆ ಹಾಕಿದರೂ ಸಾಯಲಿಲ್ಲ. ಎಷ್ಟೋ ದಿನಗಳು ಕಳೀತು, ಇನ್ನೂ ಇದ್ದಾನೆ. ಆವಾಗ ರಾಜಭಟ್ರು ಯಾಕೋ ಈ ಕಡೆಗೆ ಬಂದವರು ನೋಡ್ತಾ ಇದ್ದಾರೆ, ಇನ್ನೂ ಸತ್ತೇ ಇಲ್ಲ. ಹೋಗಿ ಮಹಾರಾಜರೇ ಅವನು ಸತ್ತೇ ಇಲ್ಲ. ರಾಜನಿಗೆ ಹೆದರಿಕೆ ಅದು. ಶೂಲಕ್ಕೆ ಹಾಕಿ 1 ಗಂಟೆ 2 ಗಂಟೆ ಅಷ್ಟರೊಳಗೆ ಸತ್ತು ಹೋಗ್ತಾರೆ. ಇಷ್ಟೊತ್ತಾದರೂ ಯಾಕೆ ಸಾಯಲಿಲ್ಲ? ಹಾಗಾದರೆ ಏನಾದ್ರು ಮಹಾಪುರುಷನಿರ್ಬೋದೇ, ನಾನೇನಾದರೂ ಅಪರಾಧ ಮಾಡಿಬಿಟ್ನೆ ಇವ್ರ ಮಾತು ಕೇಳಿಕೊಂಡು ಬಂದ. ಅಲ್ಲಿಗೆ ಬಂದು ನೋಡ್ತಾ ಇದ್ದಾನೆ, ಆ ಮುಖದಲ್ಲಿರುವಂಥ ತೇಜಸ್ಸು ಹಾಗೇ ಇದೆ. ಎಂಥ ಅಪರಾಧ ಮಾಡಿಬಿಟ್ಟೆ ಅಂತ, ಮಹಾನುಭಾವರೇ ನಾನು ಮಾಡಿದ್ದು ಭಾಳ ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕು. ತಾವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ, ನಾನು ಮಾಂಡವ್ಯ ಋಷಿ ಅಂತ ಹೇಳ್ತಾರೆ. ಅವಾಗ ಅಯ್ಯೋ ನಾನು ಎಂಥ ಅಪರಾಧ ಮಾಡಿದೆ, ನನ್ನ ಕ್ಷಮಿಸು ಸ್ವಾಮಿ, ಏನು ಮಾಡಬೇಕು ಹೇಳಿದ್ರಿಂದ ನಿಮಗೆ ವಿಮೋಚನೆ ಆಗಬೇಕಾದ್ರೆ. ಆವಾಗ ತಕ್ಷಣ ಹೇಳಿದೆ, ಏನು ಬೇಡ ಪುಣ್ಯಾತ್ಮ, ಯಾವ ಶೂಲ ನಂಗೆ ಹಾಕಿದೆಯೋ ಅದನ್ನು ತೆಗೆದು ಬಿಡು ಸಾಕು ಅಂತ. ಈ ವೇದನೆ ಸಹಿಸಲಿಕ್ಕೆ ಆಗೋದಿಲ್ಲ, ಅದನ್ನು ತೆಗಿ. ಆವಾಗ ಏನು ಪ್ರಯತ್ನ ಮಾಡಿದ್ರು ತೆಗಿಲಿಕ್ಕಾಗಲಿಲ್ಲ. ಕೊನೆಗೆ ಒಂದಿಷ್ಟು ಉದ್ದ ಬಿಟ್ಟು ತುಂಡು ಮಾಡಿಬಿಟ್ರು. ಮಹಾಭಾರತದಲ್ಲಿ ಬರುತ್ತೆ ಈ ಪ್ರಕಾರ. ಆವಾಗ ಅದನ್ನೇ ಹೊತ್ಕೊಂಡು ಹೋಗ್ತಾ ಇದ್ದ. ಅದಕ್ಕೆ ಅಣಿಮಾಂಡವ್ಯ ಅಂತ ಹೆಸರಾಯ್ತು. ಆಮೇಲೆ ಅಣಿ ಅಂದರೆ ಆ ಶೂಲದ ತುಂಡು, ಅದು ಪೃಷ್ಠಭಾಗದಲ್ಲಿದ್ದರಿಂದ ಅಣಿಮಾಂಡವ್ಯ ಅಂತ ಹೆಸರಾಯಿತು. ಅದನ್ನೇ ಹೊತ್ಕೊಂಡು ಓಡಾಡ್ತಾ ಇದ್ರು ಎಲ್ಲ ಕಡೆಗೂ ಅವರು. ಅಂದರೆ ದೇಹ ಭಾವ ಅಷ್ಟು ಇರಲಿಲ್ಲ ಅವರಿಗೆ. ಆವಾಗ ಒಂದು ಯೋಚನೆ ಬಂತಂತವರಿಗೆ, ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ಅಂತ ನಿರ್ಣಯ ಮಾಡಬೇಕಲ್ಲ. ಹಾಗಾದರೆ ಯಾರ ಹತ್ರ ಕೇಳಬೇಕು? ಎಲ್ಲರಿಗೂ ಶಿಕ್ಷೆಗಳನ್ನು ಕೊಡುವವರು ಯಾರು? ಯಮ. ಆದ್ದರಿಂದ ಅಲ್ಲಿಗೆ ಹೋಗ್ತೇನೆ, ಸಂಯಮಿನಿ ನಗರಕ್ಕೆ ಹೋಗ್ತೇನೆ. ನೇರವಾಗಿ ಬಂದು ಯಮನ ಹತ್ರ ನಿಂತ್ಕೊಂಡ್ರು. ಆವಾಗ ಅಲ್ಲಿ ಚಿತ್ರಗುಪ್ತರು ಯಮನ ಹತ್ರ ಹೇಳ್ತಾರೆ, ನನಗೇನು ಅಪರಾಧಕ್ಕೆ ಈ ಶಿಕ್ಷೆ ಕೊಟ್ಟಿದ್ದೀರಿ ಹೇಳಿ. ಆವಾಗ ಚಿತ್ರಗುಪ್ತರು ಇದ್ದಾರೆ, ಬಾಬಾರವ್ರು ಹೇಳ್ತಾರೆ, ಚಿತ್ರಗುಪ್ತ ಅಂದರೆ ಯಾರು ಅಂದರೆ ಅಂತ ಹೇಳ್ತಾ ಒಂದು ಸಾರಿ ಹೇಳಿದರು, ನಮ್ಮ ಗುಪ್ತ ಚಿತ್ರಗಳನ್ನು ಯಾರಿಗೂ ಗೊತ್ತಿಲ್ಲ ಅಂತ ಮಾಡ್ತಿರ್ತೀವಲ್ಲ, ಅಂತಹ ಚಿತ್ರಗಳನ್ನು ಬರೆದಿಡುವವರು ಯಾರೋ ಅವರೇ ಚಿತ್ರಗುಪ್ತರು ಅಂತ ಹೇಳಿದರು. ಚಿತ್ರಗುಪ್ತರು ಅಂದ್ರೆ ಅವರೇ. ಚಿತ್ರಗುಪ್ತರದ್ದು ಆವಾಗ ಚಿತ್ರಗುಪ್ತರನ್ನು ಕರೀತಾ ಇದ್ದಾರೆ, ತೆಗೀರಿ ನಿಮ್ಮ ಲೆಡ್ಜರೆಲ್ಲ ತೆಗೆದು ನೋಡ್ತಾರೆ. ನೋಡುವಾಗ ಸ್ವಾಮಿ ಹೌದು, ಇವನಿಗೆ ಒಂದು ಸಣ್ಣ ತಪ್ಪು ಮಾಡಿದಾನೆ, ಇವನು ಮಹಾಪುಣ್ಯಾತ್ಮನೇ ಸರಿ, ಮಹಾನ್ ತಪಸ್ವಿಯೇ ಸರಿ, ಆದರೂ ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ, ಚಿಕ್ಕಂದಿನಲ್ಲಿ ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ. ಏನು? ಆವಾಗ ಹೇಳ್ತಾರೆ, ಪತಂಗಿಕಾನಾಂ ಪುಚ್ಚೇಶು ತ್ವಯೇಶಿಕಾ ಪ್ರವೇಶಿತ. ಈ ಪತಂಗದ ಹುಳ ಅಂತಿರುತ್ತಲ್ಲ, ಪಾತರಗಿತ್ತಿ ಅಂತ ಹೇಳ್ತಾರೆ, ಚಿಟ್ಟೆ ಅಂತ ಏನು ಹೇಳ್ತೀರಿ, ಅದು ಉದ್ದಕ್ಕಿರುತ್ತಲ್ಲ, ಅದರ ಪೃಷ್ಠಭಾಗಕ್ಕೆ ಕಡ್ಡಿಯನ್ನು ಹಾಕಿದ್ನಂತೆ ಸಣ್ಣಕ್ಕಿದ್ದಾಗ. ಅದೇನಾಯಿತು, ಶೂಲವಾಗಿದೆ ಆ ಕಡ್ಡಿ, ಮಾಡಿದ ಕರ್ಮದ ಫಲ ಕೊಡಲಿಕ್ಕಾಗಿ ಈಗ ಶೂಲವಾಗಿದೆ. ಅದಕ್ಕೆ ಹೇಳಿದೆ ಪತಂಗಿಕಾನಾಂ ಪುಚ್ಚೇಶು ತ್ವಯೇಶಿಕಾ ಪ್ರವೇಶಿತ. ಅದಕ್ಕಾಗಿ ಶಿಕ್ಷೆ ಅಂತ ಹೇಳ್ತಾರೆ. ಅವಶ್ಯವನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಮಾಡಿದ ಕರ್ಮ ಶುಭವೇ ಇರಲಿ ಅಶುಭವೇ ಇರಲಿ, ಅದರ ಫಲವನ್ನು ಅನುಭವಿಸಲೇಬೇಕು, ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇವ್ರು ಸಿಟ್ಟು ಬಂದುಬಿಡ್ತಂತೆ, ಋಷಿಗಳಿಗೆ ಸಿಟ್ಟು ಬಂದರೆ ಮುಗೀತಲ್ಲ. ಸಿಟ್ಟು ಬಂದ ಕೂಡಲೇ ತಕ್ಷಣವೇ ಯಮನಿಗೆ ಹೇಳಿದ್ರಂತೆ, ಏನೋ ಚಿಕ್ಕ ವಯಸ್ಸಿನಲ್ಲಿ ನಮಗೇನು ಬುದ್ಧಿ ಇರ್ತದೆಯಾ, ಆ ಬುದ್ಧಿ ಇಲ್ಲದ ಸಂದರ್ಭದಲ್ಲಿ ಏನೋ ಮಾಡಿದೆ, ಇಷ್ಟು ದೊಡ್ಡ ಅಪರಾಧ ನಂದು ಅಂಥೇಳಿ ನನಗೆ ಇಂಥ ಘೋರವಾದ ಶಿಕ್ಷೆಯನ್ನು ಕೊಟ್ಟಿದೆಯಾ, ನೀನು ಶೂದ್ರ ಯೋನಿಯಲ್ಲಿ ಜನಿಸು ಅಂತ ಶಾಪ ಕೊಟ್ಬಿಟ್ಟು ಅವನು ಅದಕ್ಕೆ ವಿದುರನಾಗಿ ಬಂದ. ಮುಂದೆ ಕಥೆಯೆಲ್ಲ ಗೊತ್ತಿದೆ. ಅದರಿಂದ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ,
ಮಾಡಿದ ಪಾಪವನ್ನು ಅನುಭವಿಸಲೇಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಮಾಡಿದ್ದನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಬೇಕಾಗ್ತದೆ. ಆದ್ದರಿಂದ ಕಂಸ ಕೆಟ್ಟದ್ದನ್ನು ಮಾಡಿದರೆ ಅದರ ಫಲವನ್ನು ಅನುಭವಿಸೋದು ಬೇಡನಯ್ಯ, ಅದು ಕೋಪ ಮಾಡ್ಕೋಬೇಡ, ಬಿಟ್ಟು ಬಿಡು ನೀನು ತಂಗಿಯನ್ನು, ನಾವೆಲ್ಲಾದರೂ ಹೊರಟೋಗ್ತೀವಿ, ನಮ್ಮ ರಾಜ್ಯಕ್ಕೆ ನಾವು ಹೋಗ್ತೀವಿ, ಬಿಡು ನಮ್ಮನ್ನು ಅಂತ ಹೇಳಿದಾಗ ಆವಾಗ ಏವಂ ಸಾಮಭಿ ಭೇದೈ ಬೋಧ್ಯಮಾನ ಅಪಿ, ಬೇಕಾದಷ್ಟು ಸಾಮ ದಾನ ಭೇದ ಎಲ್ಲ ಆಯಿತು, ಆದರೆ ಏನೂ ಪರಿಣಾಮ ಆಗಲಿಲ್ಲ. ದುಷ್ಟ ಘೋರ್ಕಲ್ಲ ಮೇಲೆ ಮಳೆ ಕರೆದರ ಕಲ್ಲು ನೀರು ಕೊಳ್ಳಬಹುದೇ ಅಂತ ಕೇಳಿದ್ದಾರೆ. ಹಾಗೆ ಘೋರ್ಕಲ್ಲ ಮೇಲೆ ಮಳೆ ಹೋಯ್ದಾಗ ಆಯ್ತು, ಯಾವ ಪ್ರಯೋಜನವೂ ಆಗಲಿಲ್ಲ. ಆವಾಗ ಯೋಚನೆ ಮಾಡಿದ, ಇದು ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ಇವನ ಹತ್ರ ಅಂತ. ಕೊನೆಗೆ ಒಂದು ಮಾತು ಹೇಳ್ತಾನೆ, ಕೊನೆಯದು ಮಾತು, ನೋಡು ಒಂದು ಕೆಲಸ ಮಾಡು, ನಿನಗೆ ಭಯ ಬಂದಿರೋದು ಯಾವುದು? ಎದ್ದುವಾಗ ಅಶರೀರಿಣಿ, ಆ ಶರೀರಿಣಿ ವಾಕ್ಯಿದೆಯಲ್ಲ ಅದರಿಂದ ಭಯ. ದೇವಕಿ 8ನೇ ಗರ್ಭದ ಮಗುವಿನಿಂದ ನಿನಗೆ ಮರಣ ಅಂತ. ಅದಕ್ಕೊಂದು ಕೆಲಸ ಮಾಡೋಣ, ನಾನು ನಿನಗೆ ವಚನ ಕೊಡ್ತೇನೆ, ನನ್ನ ನಾಲಿಗೆ ಮೇಲೆ ನಿನಗೆ ವಿಶ್ವಾಸ ಇದೆಯಲ್ಲ, ನಾನು ಸತ್ಯಸಂಧ ಎನ್ನುವುದರಲ್ಲಿ ನಿನಗೆ ವಿಶ್ವಾಸ ಇದೆಯಲ್ಲ, ಇದ್ದರೆ ನನ್ನ ಮಾತಿಗೊಂದು ಬೆಲೆ ಕೊಡು. ನಾನು ಹೇಳೋದಿಷ್ಟೇ, ದೇವಕಿಗೆ ಮಗು ಆದ ಕೂಡಲೇ ಎಲ್ಲ ಮಕ್ಕಳನ್ನು ಪುತ್ರಾನ್ ಸಮರ್ಪಯಿಷ್ಯೇಸ್ಯಾಹ ಯತಸ್ತೆ ಭಯಮುತ್ಥಿತಂ. ನಿನಗೆ ಯಾವ ಕಾರಣದಿಂದ ಭಯ ಆಗಿದೆಯೋ ಆ ಮಗು ಮಾತ್ರ ಅಲ್ಲ, ದೇವಕಿಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಹುಟ್ಟಿದ ಕೂಡಲೇ ನಿನಗೆ ತಂದು ಒಪ್ಪಿಸಿಬಿಡ್ತೇನೆ, ಅಯ್ಯ ಬಿಡು ದೇವಕಿಯನ್ನು. ಆವಾಗ ಸ್ವಸುರ್ವಧಾತ ನಿವೃತೆ, ಆವಾಗ ಹಿಂತಿರುಗಿ ಸಮಾಧಾನ ಮಾಡಿಕೊಂಡಂತೆ. ಯಾಕೆ ಅಂದರೆ ಕಂಸಃ ತದ್ವಾಕ್ಯ ಸಾರವಿತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಪರೀಕ್ಷಿತನಿಗೆ ಹೇಳ್ತಾ ಇದ್ದಾರೆ ಶುಕ ಮಹರ್ಷಿಗಳು. ಯಾಕೆಂದರೆ ತದ್ವಾಕ್ಯ ಸಾರವಿತು, ಆ ವಾಕ್ಯದ ಸಾರವನ್ನು ಅರ್ಥ ಮಾಡಿಕೊಂಡು, ಅಂದರೆ ಎಂದೆಂದೂ ವಸುದೇವ ಸುಳ್ಳನ್ನು ಹೇಳುವವನೇ ಅಲ್ಲ ಎನ್ನುವ ದೃಢ ನಂಬಿಕೆ ಕಂಸನಿಗೂ ಇತ್ತು. ಪ್ರಾಣವನ್ನಾದರೂ ಬಿಟ್ಟನು, ಆದರೆ ಸತ್ಯಕ್ಕೆ ಅಪಚಾರ ಮಾಡುವವನಲ್ಲ ಅಂಥೇಳಿ. ಅದಕ್ಕೋಸ್ಕರವಾಗಿ ಸ್ವಸುರ್ವಧಾತ್ ಅವನು ನಿವೃತ್ತನಾದ. ಆವಾಗ ಸರಿ, ಇವರು ಬಂದರು, ಇವ್ರನ್ನ ಬಿಟ್ಟುಬಿಟ್ಟ, ತಂದು ಕೊಡಬೇಕು, ಆಡಿದ ಮಾತಿನ ಪ್ರಕಾರ ನೀನು ಸತ್ಯಸಂಧ ನನಗೆ ಗೊತ್ತು ಅಂಥೇಳಿ. ಸರಿ, ಅದರಂತೆ ಅವ್ರ ಮನೆಗೆ ಅವರು ಹೋದರು. ಹೀಗೆ ಏನಾಯಿತು, ಕೀರ್ತಿಮಂತಂ ಪ್ರಥಮಜಂ, ಮೊದಲನೇ ಮಗು ಹುಟ್ಟಿದೆ ದೇವಕಿಗೆ, ಕೀರ್ತಿಮಾನ್ ಅಂತ ಅವನ ಹೆಸರು ಬರೆದಿದ್ದಾರೆ, ಕೀರ್ತಿಮಾನ್ ಅಂತ ಹೆಸರು. ಆ ಮಗು ಹುಟ್ಟಿದರೆ ಆ ಮಗುವನ್ನು ಇವನು ತಂದು ಕೊಡಬೇಕಲ್ಲ ಆಡಿದ ಮಾತಿಗೆ. ನೋಡಿ, ಅದನ್ನು ಚಂಪೂ ಭಾಗವತದಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ತದನು ವಸುದೇವೋಪಿ ನಿಜವಚಸಿ ದತ್ತ ಸಿತ್ತಘ ಸತ್ಯಸಂಧಃ ತದಾನೀಮೇವ ತಾದೃಶ ಪ್ರಥಿತ ಯಶಃ ಪ್ರಥಮತನಯ ಸಮುದಯ ನಿಶಮನ ಸಮುನ್ನತಮಾನಂದಾಂಕುರಂ ಸಮಮಲೋಕ್ಯ ಅನವಲೋಕ್ಯ ಪ್ರಥಮ ತನಯ ಸಮುದಯ ನಿಶಮನ ಸಮುನ್ನತಮಾನಂದಾಂಕುರಮನವಲೋಕ್ಯ ಸತ್ಯವೃತ್ತಿ ಭಂಗ ಭಯಾತ್ ಅಂಗನಾಶಯನಾತ್ ಏನಂ ಉಪನೀಯ ಕಥಮಪಿ ಕಂಸಾಯ ಸಮರ್ಪಯಾಮಾಸ ವರ್ಣನೆ ಮಾಡ್ತಾ ಇದ್ದಾರೆ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಭಾಗವತ ಚಂಪೂದಲ್ಲಿ, ಇದನ್ನು ಬರೀತಾರೆ. ವಸುದೇವ ಅವನ ಚಿತ್ತ ಎಲ್ಲಿಟ್ಟಿದ್ದಂತೆ, ನಿಜ ವಚಸಿ ದತ್ತ ಚಿತ್ತ, ತಾನೇನು ಮಾತು ಕೊಟ್ಟಿದ್ದಾನೆ ಅದಕ್ಕೆ ತಪ್ಪಬಾರದು ಅಂತ ಅದು ಒಂದೇ ಚಿತ್ತವೇ ಹೊರತಾಗಿ ಬೇರೆ ಆಲೋಚನೆ ಇರಲಿಲ್ಲ ಅಂತ. ಅವನಿಗೆ ಹೇಗೆ ಮೋಸ ಮಾಡೋದು ಆಲೋಚನೆಯೇ ಮಾಡಲಿಲ್ಲ ಅವನು. ಆಮೇಲೆ ಸತ್ಯಸಂಧ, ಹರಿಶ್ಚಂದ್ರ ಹೇಗೆ ಸತ್ಯಸಂಧನೋ ವಸುದೇವ ಅಂತಹನೇ ಸತ್ಯಸಂಧ. ಮಹಾನುಭಾವರು ನಮ್ಮ ದೇಶದಲ್ಲಿ ಬೇಕಾಷ್ಟು ಜನ ಇದ್ದಾರೆ. ಶಿಬಿ ಚಕ್ರವರ್ತಿ ಸಾಮಾನ್ಯದವರೇ, ಎಂಥೆಂಥವರಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ತದಾನೀವೇವ ತಾದೃಶ ಪ್ರಥಿತ ಯಶಃ, ವಸುದೇವನಂತ ಸತ್ಯಸಂಧರಿಲ್ಲ, ಸತ್ಯಸಂಧ ಅಂದರೆ ವಸುದೇವ ಅಂತ ಆಗಲೇ ಪ್ರಥಿತ ಯಶಃ, ಅವನ ಕೀರ್ತಿ ಎಲ್ಲ ಕಡೆಗೂ ಪಸರಿಸಿ ಹೋಗಿತ್ತಂತೆ. ಸತ್ಯಸಂಧ ಎನ್ನುವುದರ ಅದು ಕಂಸನಿಗೂ ಮುಟ್ಟಿ ಅವನು ಒಪ್ಕೊಂಡಿದ್ದು, ಅವನಿಗೆ ಧೈರ್ಯ ಇತ್ತು ಇವನು ಸತ್ಯಸಂಧ ಅಂತ. ಆವಾಗ ಏನು ಮಾಡ್ದ, ಪ್ರಥಮ ತನಗೆ ಸಮುದಾಯ, ಮೊದಲನೇ ಮಗು ಹುಟ್ಟಿದರೆ ತಂದೆ ತಾಯಿಗಳಿಗೆ ಎಂಥ ಸಂತೋಷ, ಅವರಿಗೆ ಜೀವನದಲ್ಲಿ ಆಗುವ ಅತ್ಯಂತ ಸಂತೋಷ ಅಂತ ಹೇಳಿದರೆ
ಪ್ರಥಮ ತನಯ ಮುಖ ದರ್ಶನ, ಅದೇ ತಾನೇ ಸಂತೋಷ ಕೊಡೋದು ಎಲ್ಲರಿಗೂ. ವಿವಾಹಿತರಿಗೆಲ್ಲ ಸಂತೋಷ ಕೊಡುವಂಥದ್ದು ಅದೊಂದು. ಆದ್ದರಿಂದ ಆ ದರ್ಶನವನ್ನು ಮಾಡಬೇಕು, ಮುಖ ದರ್ಶನವನ್ನು ಅಂತ. ಸರಿ, ಅದಕ್ಕೋಸ್ಕರವಾಗಿ ಅದನ್ನು ಯೋಚನೆಯೇ ಮಾಡಲಿಲ್ಲಂತೆ. ಅದರ ಅಂಕುರಕ್ಕೂ ಅನಮಲೋಕ್ಯ, ಸಂತೋಷದ ಅಂಕುರಕ್ಕೂ ಅವಕಾಶ ಕೊಡಲಿಲ್ಲಂತವನು. ಅದಕ್ಕೇನು ಮಾಡ್ದ? ಸತ್ಯವೃತ್ತಿ ಭಂಗ ಭಯಾತ್, ನಾನೇನಾದರೂ ಸ್ವಲ್ಪ ವ್ಯಾಮೋಹಕ್ಕೆ ಒಳಗಾದರೆ ನಾನು ಸತ್ಯವ್ರತದಿಂದ ಚ್ಯುತನಾಗಬೇಕಾಗ್ತದೆ, ಸತ್ಯವ್ರತಕ್ಕೆ ಭಂಗ ಬರ್ತದೆ ಅಂಥೇಳಿ ಆ ದೇವಕಿಯ ಪ್ರಸೂತಿ ಗೃಹದಿಂದ ಮಗುವನ್ನು ತೆಗೆದು ಕಥಮಪಿ ಕಂಸಾಯ ಸಮರ್ಪಯಾಮಾಸ, ಹೇಗೋ ತಂದುಕೊಟ್ಟ. ಯಾಕೆಂದರೆ ಅವನಿಗೆ ನೋವಾಗಿಲ್ಲ ಅಂತ ಅರ್ಥವಲ್ಲ, ನೋವಾದರೂ ಕೂಡ ಸತ್ಯದ ಮುಂದೆ ಇದಲ್ಲ ಅನ್ನುವಂತಹ ನಿರ್ಧಾರದಿಂದ ತಗೊಂಡೋಗಿ ಕಂಸಾಯ ಸಮರ್ಪಯಾಮಾಸ, ಸಮರ್ಪಣೆ ಮಾಡಿಸ್ತಾ ಅಂತ. ಈಗ ಸತ್ಯ ಅಂದರೆ ಸತ್ಯಕ್ಕೆ ಎಂಥ ಮಹತ್ವ. ಮಹಾತ್ಮ ಗಾಂಧಿಯವರೊಂದು ಮಾತು ಹೇಳ್ತಾರೆ, ಪ್ರಪಂಚದಲ್ಲಿ ಯಾರು ಸತ್ಯವನ್ನೇ ಹೇಳ್ತಾರೋ ಅವರಿಗೆ ನೆನಪಿಟ್ಟುಕೊಳ್ಳುವ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಈ ಸುಳ್ಳು ಹೇಳಿದವರಿಗೆ ಆದರೆ ನಿನ್ನೆ ಏನು ಹೇಳಿದ್ನೋ ಏನೋ, ನಾಳೆ ಏನು ಹೇಳಬೇಕು, ಅದು ಕೊನೆಗೆ ಇದು ಯೋಚನೆ ಮಾಡಬೇಕಾಗ್ತದೆ. ಸತ್ಯವಂತರಿಗೆಲ್ಲ ಇವತ್ತು ಒಂದೇ, ನಾಳೆಯೂ ಒಂದೇ, ನಾಡ್ದು ಒಂದೇ, ಹೇಳುವುದು ಒಂದೇ, ನಡೆದದ್ದು ಒಂದೇ. ಏನು ಆಲೋಚನೆ ಮಾಡ್ತಾರೋ ಅದನ್ನೇ ಬಾಯಲ್ಲಿ ಮಾತನಾಡಿ ಅದನ್ನೇ ಕಾರ್ಯದಲ್ಲೂ ಮಾಡ್ತಾರೆ. ಇದು ಮಹಾತ್ಮರ ಕೆಲಸ. ಅದರಿಂದ ಇವನು ಕೂಡ ಹಾಗೇ ಮಾಡ್ದ. ಅದಕ್ಕೆ ಸತ್ಯವಂತರನ್ನ ಇವತ್ತು ಹುಡುಕೋದೇ ಕಷ್ಟ ಅಂಥೇಳಿ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ ಬಹಳ ಸುಂದರವಾಗಿ. ಈ ಡಯೋಜನಿಸ್ ಅಂತ ಒಬ್ಬ ಇದ್ದ, ಅವನು ಸತ್ಯವಂತರ ನರಸಲೆನುತ ಪೇಟೆಗಳೊಳಗೆ ಹಟ್ಟ ಹಗಲೊಳೆ ದೀವಿಗೆಯ ಹಿಡಿದು ನಡೆದು. ಡಯೋಜನಿಸ್ ಅನ್ನುವನು ಸತ್ಯವಂತರನ್ನ ಹುಡುಕಬೇಕು ಅಂತ ಹೊರಟನಂತವನು. ಹೇಗಂತೆ, ಹಟ್ಟ ಹಗಲೊಳಗೆ, ಒಳ್ಳೆ ನಡು ಹಗಲಿನೊಳಗೆ ದೀವಿಗೆ ಲಾಟಿನ ಹಿಡ್ಕೊಂಡು ಹೋಗಿ ಹುಡುಕ್ತಾ ಇದ್ದಾನಂತ, ಸತ್ಯವಂತರು ಯಾರು ಇದ್ದಾರ ಅಂತ. ಅಂತಹ ಸ್ಥಿತಿಯಿಂದ ಎಷ್ಟು ಸುಂದರವಾಗಿ ಅದನ್ನು, ಎಷ್ಟು ಚಿಕಿತ್ಸಾತ್ಮಕವಾಗಿ ಅದನ್ನು ನೋಡಿದ್ದಾರೆ ಡಿ ವಿ ಜಿಯವರು, ಮಹಾನ್ ಭಾವರು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತದೆ. ಆವಾಗ ಎಲ್ಲೂ ಸಿಗಲಿಲ್ಲಂತವ್ರಿಗೆ ಪಾಪ. ಕೆಟ್ಟುದೀ ಜಗವೆಂದು ಹೋಯ್ತು, ಜಗ ಕೆಟ್ಟು ಹೋಯ್ತು ಜಗತ್ತು. ತೊಟ್ಟಿಯೊಳೆ ವಸಸಿದನು ಸಾತ್ವಿಕ ಡಯೋಜನಿಸ್ ಮಂಕುತಿಮ್ಮ ವರ್ಣನೆ ಮಾಡಿ ಎಲ್ಲ ಕಡೆ ಹುಡುಕಿ ಕೊನೆ ತೊಟ್ಟಿ ಒಳಗೆ ವಾಸ ಮಾಡೋದು ಒಳ್ಳೆಯದು. ನಾಯಿಗಳು ಹಂದಿಗಳು ಎಲ್ಲಿರ್ತಾವೋ ಆ ಜಾಗ ಸತ್ಯವಂತರು ಇಲ್ಲದೇ ಇರೋ ಜಾಗಕ್ಕೆ, ಇಲ್ಲಿ ಅವ್ರ ಜೊತೆಗೆ ಸತ್ಯವಂತರು ಇಲ್ಲದೇ ಇರೋರ ಜೊತೆಗಿರೋದಕ್ಕಿಂತ ಈ ಜಾಗ ಒಳ್ಳೆಯದು ಅಂತ ಆಲೋಚನೆ ಮಾಡಿ ತೊಟ್ಟಿಯೊಳೆ ವಸಸಿದನು ಸಾತ್ವಿಕ ಡಯೋಜನಿಸ್ ವರ್ಣನೆ ಮಾಡಿ. ಅದರಿಂದ ಸತ್ಯಕ್ಕೆ ಎಷ್ಟು ಮಹತ್ವ ಇದೆ. ಸತ್ಯಕ್ಕಾಗಿ ಎಂತೆಂಥವರು ಪುಣ್ಯಾತ್ಮರು. ಕಿಂ ದುಸ್ಸಹನ್ನು ಸಾಧೂನಾಂ, ಸಾಧುಗಳಿಗೆ ದುಸ್ಸಹವಾದ ಯಾವುದಿದೆ? ಸಾಧುಗಳಿಗೆ ಯಾವುದು ದುಸ್ಸಹ ಅಂತಿಲ್ಲ, ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವ ನೋವು ಅನ್ನೋದು ಇಲ್ಲವೇ ಇಲ್ಲಂತೆ. ಎಂಥ ಕಷ್ಟ ಬಂದರೂ ಸತ್ಯಕ್ಕಾಗಿ ಸಹಿಸಿಬಿಡ್ತಾರೆ. ಅದರಿಂದ ದುಸ್ತ್ಯಜಂ ಕಿಂ ಧೃತಾತ್ಮನಾಂ, ಯಾರ ಮನಸ್ಸು ದೃಢವಾಗಿದೆಯೋ ಅವರಿಗೆ ತ್ಯಾಗ ಮಾಡುವುದಕ್ಕೆ ಯಾವುದು ಬೇಕಾದರೂ ತ್ಯಾಗ ಮಾಡಿಬಿಡ್ತಾರೋ, ಯೋಚನೆ ಮಾಡೋದಿಲ್ಲಂತೆ. ಅದು ವಿಶೇಷ. ಯಾಕೆ ಅಂತ ಹೇಳಿದರೆ ಅದಕ್ಕೊಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಅಲರ್ಕ ಎನ್ನುವಂಥ ಮದಾಲಸೆಯ ಮಗ ಅಲರ್ಕ. ಅಲರ್ಕಾಕ್ಷಿ ಶಿಬಿರ್ ಮಾಂಸಂ ಪ್ರಾಣಾನ್ ಜೀಮೂತ ವಾಹನ. ಅಲರ್ಕನೆಂಬುವನೇನು ಮಾಡ್ದ? ಕಣ್ಣನ್ನೇ ಕೊಟ್ಟ, ಕಣ್ಣನ್ನೇ ದಾನ ಮಾಡಿದವನು. ಮದಾಲಸೆ ಅವನನ್ನು ಬೆಳೆಸಿದವಳು ತಾಯಿ. ಅವಳು ತೊಟ್ಲು ತೂಗುವಾಗ ಹೇಳ್ತಿದ್ದಂತೆ, ಕನ್ನಡದಲ್ಲೇ ಬರೆದಿದ್ದಾರೆ ಅದನ್ನು. ನಿತ್ಯ ಶುದ್ಧನೆ ನೀನು ಸುಮ್ಮನೆ ಕಳುಬೆ, ಸತ್ಯವಲ್ಲಿದು ನೋಡು ಸಂಸಾರ ಸುಖವೇ ಕೇಳ್ತಿದ್ದಂತೆ. ಮಗುವಿಗೆ ಹೀಗೆ ಹೇಳಿ ತೊಟ್ಲು ತೂಗಿದವಳು ಮದಾಲಸೆ. ಅಂಥವರ ಮಗ ಅಲರ್ಕ. ಅವ ಕಣ್ಣನ್ನೇ ದಾನ ಮಾಡಿದವ ವಿಪ್ರನಿಗೆ. ಅದು ಅಲರ್ಕಾಕ್ಷಿ. ಶಿಬಿ ಚಕ್ರವರ್ತಿ ಪಕ್ಷಿಗೆ ತನ್ನ ಮೈಮಾಂಸವನ್ನು ಕೊಟ್ಟು ಸಮಾಧಾನ ಮಾಡ್ತೇನೆ ಅಂತ ಕತ್ತರಿಸಿ ಕೊಟ್ಟ. ಇಂದ್ರಾಗ್ನಿಗಳು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದರು, ಪಾರಿವಾಳ ಗಿಡುಗಾಗಿ. ಆವಾಗ ಪಾರಿವಾಳ ಶರಣು ಅಂತ ಓಡಿ ಬಂದು ಶಿಬಿ ಚಕ್ರವರ್ತಿಯ ತೊಡೆ ಮೇಲೆ ಕೂತ್ಕೊಂತು.
ಆವಾಗ ಗಿಡಗು ಹೇಳ್ತಾ ಇದೆ, ನನಗೆ ಕೊಡು, ಅದು ನನ್ನ ಆಹಾರ ಅಂತ. ಇಲ್ಲ, ಕೊಡೋದಿಲ್ಲ, ಶರಣಾಗತ ರಕ್ಷಕ ರಾಜನಾದವನು, ನಾನು ಅದನ್ನು ರಕ್ಷಿಸಬೇಕು, ನನ್ನ ಧರ್ಮ ಇದೆ ಇದು, ಅದನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನನಗೆ ಹಸಿವಾಗ್ತದೆ, ನಾನು ಸತ್ತು ಹೋಗ್ತೇನಲ್ಲ, ಆವಾಗ ಪಾಪ ಬರೋದಿಲ್ವೋ ನಿನಗೆ? ನನ್ನ ಆಹಾರದಲ್ಲಿಲ್ಲದೆ ನಾನು ಸತ್ತೋದ್ರೆ ಅದರಿಂದ ನಿನಗೆ ಪಾಪ ಬರೋದಿಲ್ವೋ ಅಂತ ಕೇಳಿದರೆ ಅದಕ್ಕೆ ಸಮಾಧಾನ ಇಲ್ಲ. ನನ್ನ ಮೈಮಾಂಸವನ್ನು ಕೊಡ್ತೇನೆ, ಆಗ ನನ್ನ ತೂಕದಷ್ಟು ಕೊಡಬೇಕು. ಆಯಿತು ತಕಡಿ ತರಿಸಿದ್ರು. ಒಂದು ಕಡೆ ಕೂತಿದ್ದು ಗಿಡುಗ, ಇನ್ನೊಂದು ಕಡೆ ಶಿವಚಕ್ರವರ್ತಿ ಮಾಂಸವನ್ನು ಕತ್ತರಿಸಿ ತಕಡಿಗೆ ಹಾಕಿದ. ಎಷ್ಟು ಹಾಕಿದರೂ ಕೂಡ ತಕಡಿ ಹೇಳಲೇ ಇಲ್ಲ. ಆವಾಗ ಇನ್ನೇನು ಸುಖ ಇಲ್ಲ ಅಂತ ಆಲೋಚನೆ ಮಾಡಿ ತಾನೇ ಹೋಗಿ ಕೂತ್ಕೊಂಡ್ಬಿಟ್ಟ ಅತ್ಲಾಗೆ. ಆವಾಗ ಪ್ರತ್ಯಕ್ಷರಾದಂಥ ಇಂದ್ರಾಗ್ನಿಗಳು ಅವನನ್ನು ಅನುಗ್ರಹ ಮಾಡ್ತಾರೆ. ಹೀಗೆ ಇಂಥವರೆಲ್ಲ ಶಿಬಿರ್ ಮಾಂಸಂ ಪ್ರಾಣಾನ ಜೀಮೂತ ವಾಹನ, ವಿದ್ಯಾಧರ ಚಕ್ರವರ್ತಿಯಾಗಿರುವಂಥ ಜೀಮೂತ ವಾಹನ ತನ್ನ ನಾಗನಿಗಾಗಿ ಪ್ರಾಣವನ್ನೇ ಕೊಟ್ಟ. ಅದರಿಂದ ಈ ಕಿಮದೇಯಂ ಮಹಾತ್ಮನ, ಮಹಾತ್ಮರಿಗೆ ಕೊಡಬಾರದದ್ದು ಅಂತ ಯಾವುದಾದ್ರು ಉಂಟೆ? ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ದದೌ ದದೀಚಿ ರಸ್ತೀನಿ, ದದೀಚಿ ಮಹರ್ಷಿಗಳು ದೇವತೆಗಳಿಗೆ ಆಯುಧವನ್ನು ಮಾಡಿಕೊಳ್ಳೋಕ್ಕೆ ಅವರೇನು ಮಾಡಿದ್ರು, ತಪಸ್ಸು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ದೇವತೆಗಳನ್ನು ಅಸುರರು ಅಟ್ಟಿಸಿಕೊಂಡು ಬಂದರು. ಅವರ ಸಂಹಾರ ಮಾಡಬೇಕು ಅನ್ನುವಂಥ ಪ್ರಯತ್ನ ಅಸುರರದ್ದು. ಹೇಗಪ್ಪ ನಾವು ರಕ್ಷಿಸಿಕೊಳ್ಳುವುದು ಅಂತ ಓಡಿ ಬಂದು ಮಹಾತ್ಮರಾಗಿರುವಂಥ ದಧೀಚಿ ಮಹರ್ಷಿಗಳು, ತಪಸ್ವಿಗಳಿಗೆ ಎಂಥ ಅದ್ಭುತವಾದ ಶಕ್ತಿ ಇರ್ತದೆ, ನಮ್ಮನ್ನು ನೀವು ರಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಏನು ಮಾಡಬೇಕು ಹೇಳಿ, ನಾನು ಮಾಡ್ತೇನೆ. ಏನಿಲ್ಲ, ಈ ಆಯುಧಗಳನ್ನು ನಿಮ್ಮ ಹತ್ರ ಇಟ್ಟಿರ್ತೇನೆ, ಇದು ಇಲ್ಲಿರಲಿ. ಅಸುರರು ಬಂದರೆ ಅವರಿಗೆ ಸಿಗಬಾರ್ದು. ಸಿಗದೇ ಇರುವ ಜಾಗ, ಏಕೈಕ ಜಾಗ ಅಂದರೆ ಇದೆಯ, ಇನ್ನೆಲ್ಲೂ ಇಲ್ಲ ಏಕೈಕ ಸ್ಥಳ, ಅದನ್ನು ಇಲ್ಲಿಡ್ತಾ ಇದ್ದೀವಿ, ಇಲ್ಲಿ ಇರಲಿ. ಸರಿ. ಆ ಮಧ್ಯದಲ್ಲಿ ಏನಾಯ್ತು, ಅಸುರರು ಹುಡುಕ್ತಾ ಬಂದರು. ದೇವತೆಗಳು ಕೊಟ್ಟು ಹೋಗ್ಬಿಟ್ರು, ಅಸುರರು ಹುಡುಕ್ತಾ ಇದ್ದಾರೆ, ಎಲ್ಲಿಟ್ಟಿದ್ದಾರೆ ಅಸ್ತ್ರಗಳನ್ನು ಅಂತ. ಆವಾಗ ಗೊತ್ತಾಯ್ತು, ಇವರಿಗೂ ಬಂದರು, ಹತ್ತಿರ ಬರ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಶಿಷ್ಯರ ಮೂಲಕ. ಅದನ್ನೆಲ್ಲ ಕರಗಿಸಿ ಕುಡಿದು ಬಿಟ್ರು ಅತ್ಲಾಗೆ ದದೀಚಿ ಮಹರ್ಷಿಗಳು. ಕೊನೆಗೆ ಅಸುರರ ಸಂಹಾರ ಆದಮೇಲೆ ದೇವತೆಗಳು ಬಂದಿಗೆ ನಮ್ಮ ಆಯುಧ ಕೊಡಿ ಎಂದರು. ಆಯುಧ ಕೇಳೋದು, ಆಯುಧ ಕೊಡಿ ನಮಗೆ ಅಂತ. ಆಯುಧ ಕೇಳಿದರೆ ಎಲ್ಲಿ, ಎಲ್ಲ ಕರೆಸ್ಕೊಡ್ರಿ. ಎಷ್ಟರ ಮಟ್ಟಿಗೆ ಅಂದರೆ ಅವರ ತಪೋಬಲದಿಂದ ಅವರ ಶರೀರದ ಎಲುಬೆಲ್ಲ ವಜ್ರಮಯವಾಗಿ ಹೋಗಿತ್ತಂತೆ. ಆಗಲಿ, ಈ ಶರೀರದಿಂದ ನನಗೇನೂ ಪ್ರಯೋಜನ ಇಲ್ಲ, ನಿಮಗೆ ಪ್ರಯೋಜನ ಆಗ್ತದೆ. ಯಾಕೆಂತ ಹೇಳಿದ್ರೆ, ಲೋಕದ ಧರ್ಮ ರಕ್ಷಣೆಗೆ ತ್ರಿಲೋಕಾಧಿಪತಿ ನೀನು ಇಂದ್ರ, ನೀನು 3 ಲೋಕವನ್ನು ರಕ್ಷಣೆ ಮಾಡುವಂಥ ಬಾಧ್ಯತೆ ನಿನಗಿದೆ. ತಗೋ ಇದನ್ನು, ಈ ಶರೀರ ಬಿಡ್ತೇನೆ, ಈ ಎಲುಬಿನಿಂದ ನೀವೆಲ್ಲ ಆಯುಧ ಮಾಡಿಕೊಳ್ಳಿ. ಮಧ್ಯದ ಈ ಮೇರು ಮೂಳೆ ಇದೆಯಲ್ಲ, ಅದು ನಿನಗೆ ವಜ್ರಾಯುಧ ಆಗಲಿ, ಅದು ವಜ್ರಾಯುಧ. ಅದರಿಂದ ಹೀಗೆ ಮಹಾತ್ಮರು ಯಾವ ರೀತಿಯ ತ್ಯಾಗವನ್ನು ಬೇಕಾದರೂ ಮಾಡ್ತಾರೆ. ಹಾಗೆ ಇವನು ಕೊಟ್ಟುಬಿಟ್ಟ ಇದೆಲ್ಲ ಸಂದರ್ಭ. ಈ ಕಡೆ ಏನಾಯಿತು ಅಂದರೆ, ಸಮಾಧಾನ ಹೇಳ್ದ, ಅವನು ಒಪ್ಕೊಂಡ್ಬಿಟ್ಟ, ಇವನನ್ನು ಬಿಟ್ಟುಬಿಟ್ಟ, ಮಗುವನ್ನು ತಗೊಂಡೋಗಿ ಕೊಟ್ಟ. ಆದರೆ ಅವನು ಹೇಳ್ತಾನೆ, ಮಗುವನ್ನು ಕೊಂದು ಹಾಕಲಿಲ್ಲ. ಅವನು ಹೇಳ್ತಾ ಇದ್ದಾನೆ, ಪ್ರತಿಯಾತ ಕುಮಾರೋಯಂ, ಈ ಮಗುವನ್ನು ಕರ್ಕೊಂಡು ಹೋಗು, ಇವನಿಂದ ನನಗೇನು ಹೆದರಿಕಿಲ್ಲ. 8ನೆಯ ಮಗು ಬೇಕು ನನಗೆ, ಅದನ್ನು ಮಾತ್ರ ತಪ್ಪಿಸಬಾರ್ದು. ನೀ ಸತ್ಯಸಂಧ, ಲೋಕಪ್ರಸಿದ್ಧನಾಗಿದ್ದೀಯಾ, ಎಚ್ಚರಿಕೆ ಇಟ್ಕೋ ಅಂತೇಳಿ ಕಳಿಸ್ಬಿಟ್ಟ. ಸರಿ ಆಯಿತು. ಇವನು ಹಿಂತಿರುಗಿ ಬರುವಾಗ ಅವನು ಆನಂದ ಪಡಲಿಲ್ಲಂತೆ. ಮಕ್ಕಳನ್ನು ಕೊಡುವಾಗಲೂ ಯೋಚನೆ ಮಾಡದೆ ಕೊಟ್ಟ, ಮಗುವನ್ನು ಕೊಡುವಾಗಲೂ. ಆಮೇಲೆ ತಗೊಂಡೋಗು, ಪ್ರತಿಯಾತು ಕುಮಾರೋ, ಮಗುವನ್ನು ಕರ್ಕೊಂಡು ಹೋಗು ಅಂತ ಹೇಳಿದ್ರು ಅವನಿಗೇನೂ ಅನ್ನಿಸ್ಲಿಲ್ಲಂತೆ. ಹೆಚ್ಚು ನಾಭ್ಯನಂದತ, ಹೆಚ್ಚು ಆನಂದ ಪಡಲಿಲ್ಲಂತೆ. ಯಾಕೆಂದರೆ ದುಷ್ಟರು ಮನಸ್ಸು ಹೇಳಲಿಕ್ಕಾಗೋದಿಲ್ಲ. 2 ಹೆಜ್ಜೆ ಆಚೆಗೆ ಇಟ್ಕೊಳ್ಳಿ, ವಸುದೇವ ಬಾಯಿ ಕೊಡೋ ಮಗನ್ನ ಅಂತ ಕೊಂದು ಬಿಡ್ಬೋದು. ದುಷ್ಟರು ಮನಸ್ಸು ಹೇಗೆ ಅಂತ ಹೇಳೋದು. ಅದಕ್ಕೆ ಅಂತ ಅವನು ನಾಭ್ಯನಂದತ ತದ್ವಾಕ್ಯಂ ಅಸತಃ ಅವಿಜಿತಾತ್ಮನಃ, ವಿಜಿತಾತ್ಮರಲ್ಲ, ಅವಿಜಿತಾತ್ಮ, ಇಂದ್ರಿಯನ್ನು ಜಯಿಸಿದವರಲ್ಲ. ಏನು ಬೇಕಾದರೂ ಯಾವಾಗ ಬೇಕಾದರೂ ಮಾತಾಡಿಬಿಡ್ತಾರೆ, ಹೇಗೆ ಬೇಕಾದರೂ ನಡ್ಕೊಂಡ್ಬಿಡ್ತಾರೆ. ಅದರಿಂದ ಅವನು ಹೆಚ್ಚು ಆನಂದ ಪಡಲಿಲ್ಲ, ಪುಣ್ಯಕ್ಕೆ ಕರೀಲಿಲ್ಲ, ಹೋದ ಅಂತ ಆಯಿತು. ಸರಿ, ಈ ಕಡೆ ಏನಾಯಿತು, ಕಂಸನಿಗೆ ಸಮಾಧಾನ ಆಯಿತು, ನಾರದರಿಗೆ ಸಮಾಧಾನ ಆಗಲಿಲ್ಲ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರದರು ಬಂದರು. ನಾರದರು ದಣಿಯದಾತನ ಬೆರಳು ನಾರಾಯಣನಾದ ವೀಣೆಯಲ್ಲಿ, ನಾರಾಯಣನ ನಾಮಸ್ಮರಣೆಯನ್ನು ಮಹತಿ ಎಂಬುವಂಥ ವೀಣೆಯಲ್ಲಿ ನುಡಿಸಿ ಅವರ ಕೈಗಳು ದಣಿತಾ ಇರಲಿಲ್ಲ ಅಂತ ಕುಮಾರವ್ಯಾಸ ಬಹಳ ಸುಂದರವಾಗಿ ಬರೆದಿದ್ದಾನೆ. ಅಂಥ ಮಹಾನುಭಾವರು. ಲೋಕದಲ್ಲಿ 4 ವೀಣೆಗಳು, ವಿಶ್ರಾವಸೋಸ್ತು ಬೃಹತಿ ಅಂತ. ವಿಶ್ರಾವಸೋ ಎನ್ನುವಂಥ ಗಂಧರ್ವದಲ್ಲಿ ಒಂದು ವೀಣೆ ಇತ್ತು ವಿಶ್ವಾವಸುವಿನಲ್ಲಿ.
ಅದಕ್ಕೆ ಬೃಹತಿ ಅಂತ ಹೆಸರು. ತುಂಬುರೋಸ್ತು ಕಲಾವತಿ, ತುಂಬುರೂರು ಅಂತಿದ್ರು, ಅವರ ಹತ್ರ ಒಂದು ವೀಣೆ ಇತ್ತು, ಅದಕ್ಕೆ ಕಲಾವತಿ ಅಂತ ಹೆಸರು. ಮಹತಿ ನಾರದಸ್ಯ ಸ್ಯಾತ್, ನಾರದರ ವೀಣೆಗೆ ಮಹತಿ. ಸರಸ್ವತ್ಯಾಸ್ತು ಕಚ್ಚಪಿ ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ. ಲಲಿತಾ ಸಹಸ್ರನಾಮದ್ದೆಲ್ಲ ಕೇಳಿದಿರಲ್ಲ, ಅಲ್ಲಿದೆ ನೋಡಿ. ಆ ದೇವಿ ಸಾಧು ಅಂತ ಹೇಳಿರುವಾಗ ಆನಂದ ಆಗೋಯ್ತಂತೆ. ಎಷ್ಟು ಆನಂದ ಆಯಿತು ಅಂತ ಹೇಳಿದರೆ, ಸರಸ್ವತಿ ವೀಣೆ ಇದೆಯಲ್ಲ ಅದು ಅಪಸ್ವರವಾಗಿ ಕೇಳ್ತಂತೆ ಅವಳ ಕೋಮಲವಾದ ಸ್ವರದ ಮುಂದೆ. ವಿಪಂಚ ಗಾಯಂತಿ ವಿವಿಧಮಪಧಾನಂ ಪಶುಪತೇಗೆ, ಸೌಂದರ್ಯ ಲಹರಿಯಲ್ಲಿ ವರ್ಣನೆ ಮಾಡ್ತಾಳೆ. ಇರಲಿ, ನಾವು ಮುಂದೆ ಹೋಗಬೇಕಲ್ಲ ಈಗ, ಅದಕ್ಕೋಸ್ಕರವಾಗಿ. ಸರಿ, ಈ ಕಡೆಯಲ್ಲಿ ನಾರದರು ಬಂದು ಹೇಳ್ತಾ ಇದ್ದಾರೆ. ಏನು ಹೇಳಿದರು ನಾರದರು? ಭಾಳ ಹೆಚ್ಚು ಹೇಳಲಿಲ್ಲ, ಒಂದು 4 ಮಾತು ಹೇಳ್ತಾರೆ. ನಂದಾದ್ಯಾಯೇ ವ್ರಜೇ ಗೋಪಾಹ, ಈ ವ್ರಜ ಪ್ರದೇಶದಲ್ಲಿರುವ ನಂದಾದಿ ಗೋಪಾಲಕರೆಲ್ಲ ಏನಿದ್ದಾರೆ ಎಲ್ಲ ಗೋಪರು ಕೂಡ, ಮತ್ತು ಅವರ ಪತ್ನಿಯರು, ಅಮೀಷಾಂಚ ಯೋಷಿತ, ಅವರ ಪತ್ನಿಯರು, ಮತ್ತು ವೃಷ್ಣಿಗಳು. ಈ ಕಡೆಯಲ್ಲಿ ವೃಷ್ಣಿಗಳು ಯಾರ್ಯಾರಿದ್ದಾರೆ? ಯದುವಂಶದವರೆಲ್ಲ, ವಸುದೇವಾದ್ಯ ಇವರು, ಮತ್ತು ದೇವಕ್ಯಾ ಯದುಸ್ತ್ರೀಯ, ದೇವಕ್ಯಾದಿ ಯದುಸ್ತ್ರೀಯರೆಲ್ಲರೂ ಕೂಡ, ಇವರೆಲ್ಲರೂ ಕೂಡ ಸರ್ವೇ ದೇವತಾಪ್ರಾಯ, ಅವರೆಲ್ಲರೂ ದೇವತೆಗಳೇ. ನಿಜ ಹೇಳ್ತೀನಿ ಕೇಳು, ಪೂರ್ವಜನ್ಮದ ಶತ್ರು ನೀನು, ನಿನಗೋಸ್ಕರವಾಗಿಯೇ ಎಲ್ಲ ಬಂದಿದ್ದಾರೆ ಇಲ್ಲಿ ಅನ್ನುವ ಸತ್ಯವನ್ನು ಹೇಳಿಬಿಟ್ರು. ಪೂರ್ವದಲ್ಲಿ ನೀನು ಕಾಲನೇಮಿ ಎನ್ನುವಂಥ ರಾಕ್ಷಸ ಅಂಥೇಳಿ. ನೋಡಿ ಈಗ ಯಾಕೆ ಸಂದರ್ಭ ಬೇಕಲ್ಲ, ಗರ್ಗ ಸಂಹಿತೆಗೆ ಹೋಗೋಣ ಈಗ. ಇವನು ಯಾರು? ಕಂಸ ಪೂರ್ವದಲ್ಲಿ ಅಂತ. ಸಮುದ್ರ ಮಥನೆ ಪೂರ್ವಂ ಕಾಲನೇಮಿರ್ಮಹಾಸುರ. ಸಮುದ್ರ ಮಥನ ನಡೀತಲ್ಲ, ಸಮುದ್ರ ಮಥನ ನಡೆದಾಗ ಅಸುರರ ಕಡೆಯಲ್ಲಿ ಕಾಲನೇಮಿ ಎನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಅವನು ವಿಷ್ಣುವಿನ ಜೊತೆಗೆ ಹೋರಾಡಿದ. ಯುದ್ಧೇ ತೇನ ಹತೋ ಬಲಾತ್. ಆವಾಗ ವಿಷ್ಣುವಿನ ಮುಂದೆ ಇವನ ಶಕ್ತಿ ನಡೀಲಿಲ್ಲ, ಚಕ್ರಾಯುಧದಿಂದ ಅವನನ್ನು ಕೊಂದು ಹಾಕಿಬಿಟ್ಟ ವಿಷ್ಣು. ದೇವತೆಗಳಿಗೆ ಜಯವಾಯಿತು, ಎಲ್ಲರೂ ಹೋದರು. ಇವ ಒಬ್ಬ ತಲೆ ರುಂಡ ಬೇರೆ ಮುಂಡ ಬೇರೆಯಾಗಿ ಬಿದ್ದಿದ್ದಾನೆ. ಆದರೆ ಅವರ ಗುರುಗಳಿದ್ದರಲ್ಲ ಶುಕ್ರಾಚಾರ್ಯರು, ಅವರು ಸಾಮಾನ್ಯದವರಲ್ಲ, ಅವರಿಗೆ ಸಂಜೀವಿನಿ ಎನ್ನುವಂಥ ಮಂತ್ರ ಗೊತ್ತಿತ್ತು ಅವರಿಗೆ. ಶುಕ್ರೇಣ ಆಜೀವತಿಸ್ತತ್ರ ಸಂಜೀವಿನ್ಯಾಚ ವಿದ್ಯೆಯ. ತಕ್ಷಣವೇ ಹೇಳಿದರು ಹೊಸರಿಗೆ, ಆ ರುಂಡ ಮುಂಡ ಎರಡನ್ನು ತನ್ನಿ ಅಂತ. ಅದು ಎರಡನ್ನೂ ಕೂಡಿಸಿದರು, ಒಂದು ಮಂತ್ರ ಹೇಳಿದರು. ಈಗಲೂ ಇದೆ ಸಂಜೀವಿನಿ ಮಂತ್ರ, ಈಗಲೂ ಇದೆ. ಅದನ್ನು ತಪಸ್ಸು ಮಾಡಿ ತನ್ನದಾಗಿಸಿಕೊಂಡು ಅದ್ಭುತವಾದ ಶಕ್ತಿಯನ್ನು ಸಂಪಾದನೆ ಮಾಡಿ ಹೇಳಿದರೆ ಈಗಲೂ ಕೆಲಸ ಮಾಡ್ತದದು, ಇವತ್ತು ಕೆಲಸ ಮಾಡ್ತದೆ. ಅದೇ ಸಂಜೀವಿನ್ಯಾಚ ವಿದ್ಯೆಯ, ಆ ಸಂಜೀವಿನಿ ಮಂತ್ರದಿಂದ ಬದುಕಿಸಿಬಿಟ್ರು. ಆವಾಗ ಇವನಿಗೆ ನೆನಪಾದ್ದೇನು? ತನ್ನನ್ನು ಕತ್ತರಿಸಿದವನು ಶ್ರೀಹರಿ, ಅವನಿದಾನಲ್ಲ ವಿಷ್ಣು, ಅವನನ್ನು ನಾನು ಸಂಹಾರ ಮಾಡಬೇಕು. ಅವನನ್ನು ಸಂಹಾರ ಮಾಡೋದಾದ್ರೆ ಈಗಲೇ ಮಾಡ್ಬೋದಿತ್ತಲ್ಲ, ಈಗ ನಂಗೆ ಶಕ್ತಿ ಇಲ್ಲ, ಅದಕ್ಕಾಗಿ ಏನು ಮಾಡಬೇಕು? ತಪಸ್ಸು ಮಾಡಬೇಕು ಅಂತ ಆಲೋಚನೆ ಮಾಡಿ ತಪಸ್ತೇಪೇ ಮಹಾದೈತ್ಯ ಮಂದರಾಚಲ ಸನ್ನಿಧವು, ಮಂದರಾಚಲಕ್ಕೆ ಬಂದಿದ್ದಾನೆ, ಅಲ್ಲಿ ಘೋರವಾದ ತಪಸ್ಸು ಮಾಡ್ತಾ ಇದ್ದಾನೆ. ಅಲ್ಲಿ ತಪಸ್ಸು ಮಾಡ್ತಾನೆ. ಹೇಗೆ ತಪಸ್ಸು ಮಾಡ್ತಾನೆ? ನಿತ್ಯಂ ದುರ್ವಾರ ಸಂಪೀತ್ವ, ದೂರ್ವೆಯ ರಸವನ್ನು ಕುಡಿದು, ಬರೀ ದೂರ್ವೆಯ ರಸ, ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಾರಂತೆ. ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ. ಹಿಂದೆಲ್ಲ ತಪಸ್ಸು ಮಾಡಿದರೆ ಹಾಗೆ. ಈ ಕುಂಭಕ ಪ್ರಾಣಾಯಾಮದಲ್ಲಿ 3 ಗಂಟೆ ನಿಲ್ತಾನೆ ಅಂತ ಹೇಳಿದರೆ ಅವ 3 ದಿನವೂ ನಿಲ್ತಾನಂತೆ, 3 ತಿಂಗಳೂ ನಿಲ್ತಾನಂತೆ, 3 ವರ್ಷವೂ ನಿಲ್ಲಬಲ್ಲ, 30 ವರ್ಷಗಳೂ ನಿಲ್ಲಬಲ್ಲ, 3000 ವರ್ಷಗಳೂ ನಿಲ್ಲಬಲ್ಲ. ಅಂಥ ಶಕ್ತಿ ಬರುತ್ತೆ ಅಂತ, ಅದ್ಭುತವಾದ ಶಕ್ತಿ ಇದೆ ಅದಕ್ಕೆ, ಪ್ರಾಣಾಯಾಮಕ್ಕೆ. ಮುಂದೆ ಬರ್ತದೆ ನೋಡಿ, ಇಲ್ಲಿ ಪೂರ್ವದಲ್ಲಿ ಅವರು ತಪಸ್ಸು ಮಾಡಿದ ಪ್ರಕರಣವನ್ನು ಹೇಳ್ತೇನೆ, ಆವಾಗ ಬರುತ್ತೆ. ನಿತ್ಯಂ ದೂರ್ವಾರಸವನ್ನು ಕುಡಿದು ತಪಸ್ಸು ಮಾಡ್ದ. ಆವಾಗ ಪಿತಾಮಹ ಬ್ರಹ್ಮದೇವ ಬಂದು ಪ್ರತ್ಯಕ್ಷನಾಗಿದ್ದಾನೆ. ನಿನಗೇನು ಬರಬೇಕು ಅಂತ ಕೇಳಿದಾಗ ಇವನು ಕೇಳಿದ್ದಂತೆ, ಬ್ರಹ್ಮಾಂಡೇ ಯೇ ಸ್ಥಿತಾ ದೇವಾ ವಿಷ್ಣು ಮೂಲಾ ಮಹಾಬಲಾ. ಆ ವಿಷ್ಣುವಿನ ಆಶ್ರಯದಲ್ಲಿರುವಂಥ ಬ್ರಹ್ಮಾಂಡದ ದೇವತೆಗಳು ಎಷ್ಟೇ ಇರಲಿ, ಎಲ್ಲೇ ಇರಲಿ, ಅವರಿಂದ ತೇಷಾಂ ಹಸ್ತೆ ನಮೇ ಮೃತ್ಯು ಭವೇತ್ ಅಂತ ಕೇಳಿಬಿಟ್ನಂತೆ. ಅವರಿಂದ ನನಗೆ ಮರಣ ಬರಬಾರ್ದು ಅಂತ. ಇವನು ಗುರಿ ಏನಿತ್ತು? ತಪಸ್ಸಿಗೆ ಕೂತ್ಕೊಳ್ಳುವಾಗ ವಿಷ್ಣುವನ್ನು ಸಂಹಾರ ಮಾಡೋದು ಇವನ ಪರಮೋದ್ದೇಶವಾಗಿತ್ತು. ಆದರೆ ದುಸ್ಸಂಕಲ್ಪದಿಂದ ಮಾಡಿದರೆ ಏನಾಗುತ್ತೆ? ವ್ಯತ್ಯಾಸ ಆಗೋಗುತ್ತೆ ಅಲ್ವಾ? ರಾವಣ ಮಾಡಿದ್ದೇನು? ನರರು ವಾನರರು ಬಿಡು ಅಂದ.
ಪರಿಣಾಮ ಆದರೆ ಅವರಿಂದನೇ ಅವನಿಗೆ ಅಂತ್ಯ ಆಯಿತಾ? ಹಾಗೆ ಏನಾಗ್ತದೆ, ಕೆಟ್ಟ ಸಂಕಲ್ಪವನ್ನು ಮಾಡಿಕೊಂಡು ಯಾವ ಅನುಷ್ಠಾನ ಮಾಡಿದರೂ ಕೂಡ ಒಂದಲ್ಲ ಒಂದು ದಿವಸ ಅದು ತನಗೇ ಕೇಡಾಗ್ತದೆ ಹೊರತಾಗಿ ಅನ್ಯಥಾ ಅಲ್ಲ. ಆದ್ದರಿಂದ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡಬೇಕೇ ಹೊರತಾಗಿ ಅನ್ಯಥಾ ಮಾಡಬಾರ್ದು. ಅದಕ್ಕೆ ನೋಡಿ, ಗಾಯತ್ರಿ ಮಂತ್ರದಲ್ಲಿ ಧಿಯೋ ಯೋನಃ ಪ್ರಚೋದಯಾದ, ಧೀ ಶಕ್ತಿ ಅದು ಬಹಳ ಮುಖ್ಯವಾದ್ದು. ಬುದ್ಧಿ ಒಂದು ಸರಿ ಇದ್ದರೆ ಸಮಾಜ ಯಾಕೆ ಹಾಳಾಗುತ್ತೆ? ಸಮಾಜ ಹಾಳಾಗಲಿಕ್ಕೆ ಕಾರಣ ಏನು? ಬುದ್ಧಿ ಸರಿ ಇಲ್ಲದೆ ಇರೋದೇ ಕಾರಣ. ಅದಕ್ಕೋಸ್ಕರವೇ ಗಾಯತ್ರಿ ಮಂತ್ರ ಇರೋದು. ಅದನ್ನು ಹೇಗೆ ಮಾಡಬೇಕು, ಹೇಗೆ ಉಪದೇಶ ಪಡ್ಕೊಳ್ಬೇಕು, ಎಲ್ಲಿ ಮಾಡಬೇಕು, ಇದನ್ನೆಲ್ಲ ಕ್ರಮವಾಗಿ ತಿಳ್ಕೊಂಡು ಮಾಡಿದಾಗ ನಮ್ಮ ಬುದ್ಧಿ ಸರಿಯಾಗಿ ಆಗತ್ತೆ. ಆದರೆ ಇವನೇನು ಮಾಡ್ದ, ಕೆಟ್ಟ ಸಂಕಲ್ಪವನ್ನು ಇಟ್ಟುಕೊಂಡಿದ್ದರಿಂದ ಅವನಿಗೆ ಅದು ದೇವತೆಗಳಿಂದ ನನಗೆ ಮರಣ ಬರಬಾರ್ದು ಅಂದ, ವಿಷ್ಣುವಿನಿಂದ ಮರಣ ಬರುವ ಕೇಳಲೇ ಇಲ್ಲ. ಅದಕ್ಕೋಸ್ಕರವಾಗಿ ಇಲ್ಲೂ ಕೂಡ ಭಾಗವತದಲ್ಲಿ ಅದೇ ವಿಷಯಗಳು ಇಲ್ಲೂ ಇದೆ ನೋಡಿ. ಅವನು ಹೇಳ್ತಾನೆ, ಆತ್ಮಾನಮಿಹ ಸಂಜಾತಂ ಪ್ರಾಗ್ ವಿಷ್ಣುನಾಹತಂ, ಹಿಂದೆ ನನ್ನನ್ನು ವಿಷ್ಣು ಕೊಂದು ಹಾಕಿದ್ದ. ನಾರದರು ಹೇಳಿದ ಕೂಡಲೇ ಅವ್ರು ಹೋದ ಕೂಡಲೇ ನೆನಪಾಯ್ತಂತ ಇವನಿಗಿದೆಲ್ಲ. ಮಹಾಸುರಂ ಕಾಲನೇಮಿಂ, ನಾನು ಕಾಲನೇಮಿ ಅಂತ ಈಗ ಅವನಿಗೆ ನೆನಪಾಯ್ತಂತೆ. ಅದಕ್ಕೋಸ್ಕರವಾಗಿ ಏನು ಮಾಡ್ದ, ಹೋ ನಾರದರು ಇಷ್ಟೇ ಹೇಳಬೇಕಾಗಿತ್ತು, ಅವರು ಅಷ್ಟು ಹೇಳಿ ಹೊರಟೋಗ್ಬಿಟ್ರು. ಅವ್ರು ಇರಲಿಲ್ಲ. ಏನಪ್ಪ, ನಾನು ಹೇಳೋದೆಲ್ಲ ಹೇಳಿದ್ದೀನಿ ನೋಡು, ನಿನ್ನನ್ನು ಕೊಲ್ಲಿಕ್ಕೆ ದೊಡ್ಡ ಒಂದು ಪಡೆಯೇ ಸಿದ್ಧವಾಗಿದೆ, ಏನು ಮಾಡ್ಕೋತೀಯೋ ಮಾಡ್ಕೋ. ಆ ಮಗುವನ್ನು ಬೇರೆ ಹಿಂದಕ್ಕೆ ಕಳಿಸಿದೀಯ, ನಿನ್ನನ್ನು ಕಂಡ್ರೆ ನನಗೆ ಏನೋ ಒಂಥರ ಅನುಕಂಪ, ಹೇಳೋಣ ಅಂತ ಬಂತು, ಹೇಳಿದ್ದೀನಿ. ಇನ್ನು ನಿನ್ನ ಇಷ್ಟ, ಏನಾದರೂ ಮಾಡ್ಕೊಂಡು, ನನಗೂ ಭಾಳ ಕೆಲಸ ಇದೆ, ನಾರಾಯಣ ನಾರಾಯಣ ಅಂತ ಅವ್ರು ಹೊರಟೋದ್ರು. ಅವ್ರ ಕೆಲಸ ಆಯಿತು. ಈ ಕಡೆ ಇವನಿಗೆ ಗೊತ್ತಾಯಿತು, ನೆನಪಾಯಿತು ಕಾಲನೇಮಿತ್. ಆವಾಗ ದೇವಕೀಂ ವಸುದೇವಂಚ ನಿಗೃಹ್ಯ ನಿಗಡೈಹಿ ಗೃಹೆ, ಆವಾಗ ಕೈಕಾಲುಗಳಿಗೆ ಕೋಳ ಕಟ್ಟಿ ಅವರನ್ನು ಕಾರಾಗೃಹಕ್ಕೆ ಹಾಕ್ಬಿಟ್ಟ. ನೋಡಿ ಪಾಪ, ದೇವಕಿ ಪತಿಗೃಹವನ್ನು ಪ್ರವೇಶ ಮಾಡಿ ಆನಂದವಾಗಿರಬೇಕು ಅಂತ ಇಷ್ಟಪಟ್ಟದ್ದು, ಕಾರಾಗೃಹವನ್ನು ಪ್ರವೇಶ ಮಾಡಬೇಕಾಯ್ತು, ಅಲ್ಲಿ ಬರಬೇಕಾಯ್ತು. ಗೃಹ ಪ್ರವೇಶವೇ, ಆದರೆ ಕಾರಾಗೃಹ ಪ್ರವೇಶ ಆತ ಅಷ್ಟೇ ಆಗಬೇಕಾದ್ರೆ ಅದಾಯಿತು, ಬೇರೆ ಆಗೋಯ್ತು. ಆದ್ದರಿಂದ ಈಗ ಇದನ್ನು ಕೇಳಿ ಉಗ್ರಸೇನ ಸುಮ್ಮನಿರ್ತಾನ ಪಾಪ. ಆವಾಗ ಹೇಳ್ದೆ, ಏನಯ್ಯ ನಿನ್ನ ತಂಗಿಗೆ ಭಾವನಿಗೆ ಇಂಥ ಶಿಕ್ಷೆ ಕೊಡೋದೇನೋ, ಕೈಗಳಿಗೆ ಕೋಳ ಹಾಕಿ ಕಾರಾಗೃಹದಲ್ಲಿಟ್ಟಿದ್ದೀ, ಇದು ಯಾರಲ್ಲಿ ಈ ಮುದುಕನ್ನು ಹಿಡಿದು ಕಾರಾಗೃಹಕ್ಕೆ ಹಾಕಿ ಮುಗೀತಾ, ಅವನಿಗೂ ಕಾರಾಗೃಹ ಆಯಿತು. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಂಸ್ಯಾಂ ಸಂಹಿತಾಯಾಂ ದಶಮಸ್ಕಂಧೆ ಪೂರ್ವಾರ್ಧೆ ಶ್ರೀಕೃಷ್ಣಾವತಾರೋಪಕ್ರಮೆ ಪ್ರಥಮೋಧ್ಯಾಯ. ಒಂದು ಮಾತು ಹೇಳ್ತೇನೆ ತಮ್ಮಲ್ಲಿ ಪ್ರಾರ್ಥನೆ, ಇದನ್ನು ನಾವು ಸಮರ್ಪಣೆ ಮಾಡಬೇಕು. ಶ್ರವಣದಲ್ಲಿ ಏನು ಅಂದರೆ ನಾವು ಏನು ಮಾಡ್ತೀವಿ, ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾಮ ಪ್ರಕೃತಿ ಹೇಳ್ತೀವ ಇಲ್ಲೋ, ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಹಾಗೆ ಈ ಪ್ರಥಮೋಧ್ಯಾಯ ನಾವೆಲ್ಲರೂ ಸೇರಿ ನಿಮಗಿಷ್ಟವಾದ ಒಂದು ಪುಷ್ಪವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಒಂದು ತುಳಸಿ ದಳದೊಂದಿಗೆ ಶ್ರೀ ಗೋಪಾಲಕೃಷ್ಣ ದಿವ್ಯಚರಣಾರವಿಂದಯೋ ಸಮರ್ಪಣಂ ಭವತು. ಎರಡನೇ ಅಧ್ಯಾಯಕ್ಕೂ ಈ ಸಮರ್ಪಣೆ ಮಾಡೋದರಿಂದ ಏನಾಗ್ತದೆ ಅಂದರೆ ಕರ್ಮವು ಕರ್ಮಯೋಗ ಆಗತ್ತೆ. ಅದೇ ಇದರಲ್ಲಾಗೋ ಲಾಭ. ಶ್ರವಣದಲ್ಲಿ ಎಂಥ ಅದ್ಭುತವಾದ ಶಕ್ತಿ, ಶ್ರವಣ ಮನಕ್ಕೆ ಆನಂದವೀಯುವುದು ಅಲ್ವಾ, ಭವಜನಿತ ದುಃಖಗಳ ಕಳೆಯುವುದು, ಅಂಥ ಶಕ್ತಿ ಜಗನ್ನಾಥದಾಸರು ಹೇಳ್ತಾರೆ. ಅಂಥ ಶಕ್ತಿ ಇದೆ ಶ್ರವಣಕ್ಕೆ. ಶ್ರವಣ ಮಾಡುವಾಗ ಏಕಾಗ್ರತೆ ಇತ್ತು, ತನ್ಮಯ ಚಿತ್ತತೆಯಿಂದ ಪರಮಾತ್ಮನಲ್ಲಿ ಸಮರ್ಪಿಸಿಕೊಂಡು ಭಗವತ್ ಕತೆ ಉದ್ಧಾರಕ್ಕಾಗಿ ನಾನು ಕೇಳುವುದು ಎನ್ನುವ ಭಾವನೆ ಇದ್ದರೆ, ಕೇಳುವ ಕಾಲದಲ್ಲಿಯೇ ನಮ್ಮ ಪಾಪಗಳು ನಮಗರಿವಾಗದ ರೀತಿಯಲ್ಲಿ ಕತ್ತರಿಸಿ 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 ಹೋಗ್ತದೆ. ಯಾವ ಭಾವ ಇದೆಯೋ ಅದಕ್ಕೆ ಫಲ. ಭಾವೇನ ವಿದ್ಯತೆ ದೇವ, ಭಾವ ಸರ್ವತ್ರ ಕಾರಣಂ, ಎಲ್ಲದಕ್ಕೂ ಭಾವವೇ ಕಾರಣ. ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡು ಕೇಳೋದು. ಹಿಂದೆಲ್ಲ ಹಾಗೆ ಕೇಳಿದ್ದು. ಶುಕ ಮಹರ್ಷಿಗಳೆಲ್ಲ ಭೃಗುರ್ವಸಿಷ್ಠಶ್ಚ ವನಶ್ಚ ಗೌತಮೋ ಮೇಧಾತಿಥಿ ದೇವಲ ದೇವರಾತೌ ರಾಮ ಗಾಧಿಸುತ ಮೃಕಂಡು ಪುತ್ರ ಅತ್ರಿಜ ಪಿಪ್ಪಲಾದ ಪಿಪ್ಪಲಾದಮುಪಸನ್ನಾ. ಪ್ರಶ್ನೋಪನಿಷತ್ನಲ್ಲಿ ಬರುತ್ತೆ ಅಲ್ವಾ, ಪಿಪ್ಪಲಾದರ ಹೆಸರು, ದೇವಲರ ಹೆಸರು ಅಸಿತೋ ದೇವಲೋ ವ್ಯಾಸೋ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅವರ ಹೆಸರು ಹೇಳಿ ಅಂಥವರೆಲ್ಲ ಭಾಗವತ ಕೇಳಿದಾರಂತೆ. ಅಂಥವರು ಕೇಳಿದ ಭಾಗವತವನ್ನು ಶ್ರೀಕೃಷ್ಣ ಲೀಲಾ ವೈಭವವನ್ನು ನಾನು ಕೇಳ್ತಾ ಇದ್ದೀನಿ ಅನ್ನೋ ಭಾವ ನಮಗಿರು. ಅದಕ್ಕೋಸ್ಕರ ಸಮರ್ಪಣೆ ಮಾಡ್ತಾ ಹೋಗಬೇಕು ಅಂಥೇಳಿ ಈ ರೀತಿ. ಸರಿ, ಈಗೇನಾಯ್ತು, ಈ ಕಡೆ ಹತೇಶು ಷಟ್ಸು ಬಾಲೇಶು 6 ಮಕ್ಕಳನ್ನು ಸಂಹಾರ ಮಾಡಿಬಿಟ್ಟ. ಈ ಕಡೆ 6 ಮಕ್ಕಳನ್ನು ಸಂಹಾರ ಮಾಡಿ
ಈಗ ಸಪ್ತಮೋ ವೈಷ್ಣವಂ ಧಾಮ, ವೈಷ್ಣವಂ ಧಾಮ ವಿಷ್ಣುವಿನ ಮನೆ ಅಂದರೆ ವಿಷ್ಣುವಿನ ಹಾಸಿಗೆ. ಯಾರು? ಆದಿಶೇಷ ಅನಂತ. ಅವನೀಗ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. ಆವಾಗ ದೇವಕಿಗೆ ಹರ್ಷ ಶೋಕ ವಿವರ್ಧನ ಅಂತ ವರ್ಣನೆ ಮಾಡ್ತಾರೆ ವ್ಯಾಸರು. ಅವಳಿಗೆ ಹರ್ಷವೂ ಆಯಿತು, ಶೋಕವೂ ಆಯಿತಂತೆ. ಹರ್ಷ ಯಾಕೆ? ಮತ್ತೆ ಪುನಃ ಮಗುವಿನ ಮುಖ ನೋಡುವಂಥ ಭಾಗ್ಯವಂತಲ್ಲ ಅನ್ನೋದು ಹರ್ಷ. ಶೋಕ ಯಾಕೆ? ಎಲ್ಲ ಮಕ್ಕಳನ್ನೂ ಕೊಂದವನು ಈ ಮಗುವನ್ನು ಬಿಡ್ತಾನೆ ಎನ್ನುವಂಥ ದುಃಖ. ಎರಡೂ ಒಟ್ಟು ಬಂತು ಅಂಥೇಳಿ. ಪಾಪ ಎಷ್ಟು ನೋವಾಗಿರ್ಬೋದು. ಆನಂದ ಆಯಿತು. ಆನಂದ ಆದರೆ ಅದು ಇರುವಷ್ಟು ಅವಕಾಶ ಇದೆಯೇ? ಇಲ್ಲ ಪಾಪ. ಆವಾಗ ಈ ನೋವುಗಳೆಲ್ಲ ಪರಮಾತ್ಮನಿಗೆ ಗೊತ್ತಾಗೋದಿಲ್ವಾ? ಕಂಸ ಮಾಡುವಂಥ ದುಷ್ಟತನದಿಂದ ನೊಂದು ಬೆಂದು ಬಾಡಿ ಬಸವಳದಿರುವ ಸಾವಿರಾರು ಜನ ಸಜ್ಜನರು, ಸಂತರು, ಮುನಿಗಳು, ಮನುಗಳು ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮ, ಧರ್ಮಸ್ಥಾಪನೆಗಾಗಿ ನೀನು ಬರಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಅಲ್ವಾ, ತದಾ ಆತ್ಮಾನಂ ಸೃಜಾಮ್ಯಹಂ. ನಾನು ನನ್ನನ್ನು ಸೃಷ್ಟಿಸಿಕೊಂಡು ನಾನೇ ಬರ್ತೇನೆ ಅಂತ ಹೇಳಿದೆಯೋ ಇಲ್ಲೋ ನೀನು? ಬರಬೇಕು ಪರಮಾತ್ಮ, ಕಾಲ ಬಂದಿದೆ ಅಂತ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ಯೋಗಮಾಯಾಂ ಸಮಾಧಿಶತು, ಯೋಗಮಾಯನ್ನು ಕರೆದು ಹೇಳ್ತಾ ಇದ್ದ. ಯಾರು? ನಾರಾಯಣ ಹೇಳ್ತಾ ಇದ್ದಾನೆ, ನೀನೊಂದು ಕೆಲಸ ಮಾಡಬೇಕೀಗ. ದೇವಕಿಯ ಗರ್ಭದಲ್ಲಿ 7ನೇ ಗರ್ಭ, 7ನೇ ಶಿಶು ಅನಂತನೇ ಅಲ್ಲಿದ್ದಾನೆ. ಈಗ ನೀನು ಮಾಡಬೇಕು ಅಂದರೆ ಈ ಗರ್ಭವನ್ನು ನೀನು ಆಕರ್ಷಣೆ ಮಾಡಬೇಕು, ಅದನ್ನು ಕೀಳಬೇಕು. ಅದನ್ನು ಎಲ್ಲಿ? ಇದನ್ನು ಕಿತ್ತು ವಸುದೇವನ ಹಿರಿಯ ಪತ್ನಿಯಾಗಿರುವಂಥ ರೋಹಿಣಿ ನಂದಗೋಕುಲದಲ್ಲಿ ನಂದಗೋಪನ ರಕ್ಷಣೆಯಲ್ಲಿದ್ದಾಳೆ. ಇದೆಲ್ಲ ದೇವತೆಗಳ ವ್ಯವಹಾರ ಹೇಗಿದೆ ನೋಡಿ. ಅಲ್ಲಿ ಮೊದಲೇ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ. ಆ ರೋಹಿಣಿಯ ಗರ್ಭದಲ್ಲಿ ಇದನ್ನು ಸ್ಥಾಪನೆ ಮಾಡು. ಇಲ್ಲಿ ಆಕರ್ಷಣೆ ಮಾಡಬೇಕು, ಅಲ್ಲಿ ಸ್ಥಾಪನೆ ಮಾಡಬೇಕು. ಇಷ್ಟು ಮಾಡಿದರೆ ಆಮೇಲೆ ಏನು ಮಾಡ್ತೇನೆ ನಾನು? ದೇವಕಿಯ ಗರ್ಭವನ್ನು ಸೇರ್ತೇನೆ. ನೀನೇನು ಮಾಡಬೇಕು? ನಂದಪತ್ನ್ಯಾಂ ಭವಿಷ್ಯಸಿ. ನೀನು ಯಶೋದೆಯ ಗರ್ಭವನ್ನು ಸೇರಬೇಕು ನೀನು. ಅದನ್ನು ಹರಿವಂಶದಲ್ಲಿ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅಹಂ ಯಶೋದಾಂ ಯಾಸ್ಯಾಮಿ ತ್ವಂ ದೇವಿ ಭಜ ದೇವಕೀಂ. ಏನು? ಈಗ ನಾನು ಅಲ್ಲಿ ಹೋಗ್ತೇನೆ, ನೀನು ಇಲ್ಲಿ ಹೋಗು, ಯಶೋದೆ ಗರ್ಭವನ್ನು ಸೇರು. ಹುಟ್ಟಿದ ಮೇಲೆ ಏನು ಮಾಡಬೇಕು? ಅಹಂ ಯಶೋದಾಂ ಯಾಸ್ಯಾಮಿ, ನಾನು ಯಶೋದೆ ಇದ್ದಲ್ಲಿ ಬರುತ್ತೇನೆ. ತ್ವಂ ದೇವಿ ಭಜ ದೇವಕೀಂ, ದೇವಕಿ ಇದ್ದಲ್ಲಿ ನೀನು ಬರಬೇಕು. ಆವಯೋ ಧರ್ಮ ಸಂಯೋಗ. ನಮ್ಮ ಈ ಕಾರ್ಯಕ್ರಮ ಇದೆಯಲ್ಲ, ಕಂಸೋ ಗಚ್ಚತು, ಕಂಸನ ತಲೆ ಕೆಟ್ಟು ಹೋಗಬೇಕು. ಇದು ಏನು ಅಂತ ದಿಕ್ಕು ತೋರಬಾರ್ದು ಅವನಿಗೆ. ಆ ರೀತಿ ಮಾಡಬೇಕು ನಾವು ಅಂತ ಹರಿವಂಶದಲ್ಲಿ ಭಾಳ ಚೆನ್ನಾಗಿ ಬರ್ತದೆ. ಅದರಿಂದ ಅದರಂತೆ ಇಷ್ಟು ಮಾಡಿದರೆ ನೀನು ಸುಮ್ಮನೆ ಮಾಡೋದು ಬೇಡ. ನಾನು ಯಾರದ್ದು ಬಾಕಿ ಇಟ್ಕೊಳ್ಳೋದಿಲ್ಲ. ಯಾರು ಏನು ಮಾಡಿದರೂ ಅದಕ್ಕೆ ಒಂದಕ್ಕೆ 10 ಕೊಟ್ಟು ಬಿಡ್ತೇನೆ, ನನ್ನ ಕ್ರಮ ಅದು ಅಂದ ಭಗವಂತ. ಏನು ಹೇಳ್ತಾರೆ ನೋಡು, ಮುಂದೆ ನಿನ್ನದೇ ದೇವಸ್ಥಾನ. ಯಾರ್ಯಾರು? ದುರ್ಗೇತಿ, ಭದ್ರಕಾಳಿ, ವಿಜಯ, ವೈಷ್ಣವಿ, ಮಾಯಾ, ನಾರಾಯಣಿ, ಈಶಾನಿ, ಶಾರದಾ, ಅಂಬಿಕಾ, ಇನ್ನೂ ಅನೇಕ ಹೆಸರುಗಳಿಂದ ಎಲ್ಲಿ ನೋಡಿದರೂ ನಿನ್ನದೇ ಮುಂದೆ ಕಲಿಯುಗದ ದೇವಸ್ಥಾನ. ಅಂಥ ಅನುಗ್ರಹವನ್ನು ನಿನಗೆ ಮಾಡ್ತೇನೆ. ಎಲ್ಲರಿಂದಲೂ ಪೂಜಿಸಲ್ಪಡ್ತಾ ಆನಂದದಿಂದ ಇರಬಹುದು ಅಂಥೇಳಿ ಅವಳಿಗೆ ಸಮಾಧಾನ ಹೇಳ್ತಾ ಇದ್ದ. ಆಯಿತು ಅಂತ ಹೇಳಿದ್ಲು. ಆವಾಗ ಅದರಂತೆ ಒಂದೇ ಕ್ಷಣ ಪ್ರಣಾಳ ಶಿಶುವಿನ ಪ್ರಕರಣ ಹೇಳ್ತೀವಿ ನೋಡಿ. ಇದು ಹೇಗಿದೆ ಪ್ರಕರಣ? ಇಲ್ಲಿರೋ ಗರ್ಭ ತೆಗೆದು ಬೇರೆಯವರ ಗರ್ಭದಲ್ಲಿ ಸ್ಥಾಪನೆ ಮಾಡಿದರು. ಅದು ಹೇಗೆ ಅಂತ ಹೇಳಿದರೆ, ಆವಾಗ ಎಲ್ಲರೂ ಅಳ್ತಾ ಇದ್ದ. ಇದು ಒಂದೇ ಕ್ಷಣದಲ್ಲಿ ನಡೆದೋಯ್ತು. ಅಹೋ ವಿಶ್ರಂಸಿತೋ ಗರ್ಭ. ಬಾಕಿ ಅಲ್ಲಿದ್ದ ದಾಸಿಯರು ಅವರೆಲ್ಲ ಯೋಚನೆ ಮಾಡ್ತಾರೆ, ಅಹೋ ವಿಶ್ರಂಸಿತೋ ಗರ್ಭ, ದೇವಕಿಗೆ ಗರ್ಭಸ್ರಾವವಾಯಿತು ಅಂತ ಎಲ್ಲ ದುಃಖ ಪಡ್ತಾ ಇದ್ದಾರಂತೆ. ಒಳ್ಳೆಯವರಿಗೆ ಕಷ್ಟ ಬಂದರೆ ಎಲ್ಲರಿಗೂ ಬೇಜಾರಾಗತ್ತೆ ಅಲ್ವಾ? ರಾಮನ ಯುದ್ಧ ನಡೆಯುವಾಗ ರಾಮನ ಕಡೆಯ ಮಂಗಗಳಿಗೆ ಯಾವುದಕ್ಕಾದರೂ ನೋವಾದರೂ ನಮಗೆ ಎಷ್ಟು ಬೇಜಾರಾಗುತ್ತೆ. ಟಿ ವಿಲೇ ಬೇಕಾದ್ರೆ ರಾಮಾಯಣ ನೋಡ್ತಿರ್ಲಿ ನಾವು, ನೋವಾಗುತ್ತೋ ಇಲ್ಲ ನಮಗೆ. ಅದೇ ರಾಕ್ಷಸರಿಗೆ ಯಾರಾದರೂ ಹೊಡೆದ್ರೆ, ಕಪಿಗಳು, ಮಕ್ಕಳು ಕೂಡ ಚಪ್ಪಾಳೆ ಹೊಡ್ಕೊಂಡು, ಯಾಕೆಂದರೆ ದುಷ್ಟಭಾವ. ಒಳ್ಳೆ ಧರ್ಮಕ್ಕೂ ಅಧರ್ಮಕ್ಕೂ ಇರುವಷ್ಟು ವ್ಯತ್ಯಾಸ ಎಷ್ಟಿದೆ ನೋಡಿ ಅಲ್ಲಿ. ಅದರಿಂದ ಇಲ್ಲೇನಾಯಿತು? ಆಚತುರ್ಥಾತ್ ಭವೇತ್ ಸ್ರಾವ, ಒಂದು ಶಾಸ್ತ್ರವಾಕ್ಯ. ಆಚತುರ್ಥಾತ್ ಭವೇತ್ ಸ್ರಾವ, 4ನೇ ತಿಂಗಳಲ್ಲಿ ಗರ್ಭ ಹೋದರೆ ಅದಕ್ಕೆ ಸ್ರಾವ ಅಂತ ಹೇಳ್ತಾರಂತೆ. ಪಾತ ಪಂಚಮ ಷಷ್ಠಯೋ, 5 ಅಥವಾ 6ರಲ್ಲಿ ಹೋದರೆ ಗರ್ಭಪಾತ ಅಂತ ಹೇಳ್ತಾರೆ. ಅಥವೂರ್ಧ್ವಂತು ನಾರೀಣಾಂ ಪ್ರಸವ ಪರಿಕೀರ್ತಿ. ಆಮೇಲೆ ಪ್ರಸವ, ಪ್ರಕರ್ಷೇಣ ಸವ ಪ್ರಸವ, ಆಮೇಲೆ ಪ್ರಸವ.
ಇದು 4ನೇ ತಿಂಗಳಾಗಿತ್ತು ಅಂಥೇಳಿ. ಆವಾಗ ಆ ಸೂಕ್ಷ್ಮವಾಗಿರುವ ಜೀವಾಣುವನ್ನು ತಗೊಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿದ್ದು. ಮುಂದೆ ಅದು ಅಲ್ಲಿ ಬೆಳೀತು. ಅದೇ ಅವನಿಗೆ ಸಂಕರ್ಷಣ ಅಂತ ಹೆಸರಾಯಿತು. ಯಾಕೆ ಇಲ್ಲಿ ಕರ್ಷಣ ಮಾಡಿ ಅಲ್ಲಿ ಸ್ಥಾಪನೆ ಮಾಡಿದ್ರಿಂದ ಸಂಕರ್ಷಣ ಅಂತ ಹೆಸರು. ಮುಂದೆ ಅದನ್ನು ಬೇರೆ ಹೇಳ್ತಾರೆ, ನೋಡೋಣ ಆ ಸಂದರ್ಭ ಬಂದಾಗ. ಗರ್ಗರು ಬೇರೆ ಹೇಳ್ತಾರೆ, ಅಲ್ಲಿ ಅವರೇ ನಾಮಕರಣ ಮಾಡೋಕ್ಕೆ ಬರೋದು. ಸರಿ, ಈ ಕಡೆಯಲ್ಲಿ ಭಗವಾನಪಿ ವಿಶ್ವಾತ್ಮ ಭಕ್ತಾನಾಮ ಭಯಂಕರ. ಪರಮಾತ್ಮ ಈಗ ಬರಬೇಕಾಗಿದೆ ಲೋಕಕ್ಕೆ. ಹೇಗೆ ಮಾಡಿದಂತೆ ಅವನು ನೇರವಾಗಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಲಿಲ್ಲ ಪರಮಾತ್ಮ. ನೋಡಿ, ಅದಕ್ಕೆ ಆವಿರ್ಭಾವ ಅಂತ ಪರಮಾತ್ಮ ನಾವೆಲ್ಲ ಹುಟ್ಟಿದರೆ ಹುಟ್ಟಿದ ಅಲ್ವಾ, ಅಷ್ಟೇ. ಪರಮಾತ್ಮ ಬಂದರೆ ಆವಿರ್ಭಾವ, ಅವನು ಅಂತರ್ಧಾನ ಆದರೆ ತಿರೋಭಾವ. ಅದಕ್ಕೆಲ್ಲ ದೊಡ್ಡ ದೊಡ್ಡ ಇವ ಸತ್ತ, ನಾವು ಹೋದರೆ ಅಷ್ಟೇ ವಿಷಯ ಭಗವಂತನಿಗೂ ನಮಗೆ. ಯಾಕೆಂದರೆ ಪರಮಾತ್ಮನ ವಿಷಯವೇ ಹಾಗೆ. ಆವಾಗ ಆವಿವೇಶ ಅಂಶ ಭಾಗೇನ ಮನ ಆನಕದ ದುಂದುಭಿಯ ಮನವನ್ನು ಪ್ರವೇಶ ಮಾಡಿದ್ದಂತೆ. ವಸುದೇವನಿಗೆ ಆನಕದುಂದುಭಿ ಅಂತ ಒಂದು ಹೆಸರಿತ್ತು. ಯಾಕೆ ಅಂದರೆ ಯಸ್ಯೋದ್ಭವೇ ದೇವಸಂಘೋ ವಾದಯಾಮಾಸ ದುಂದುಭಿಂ. ಈ ವಸುದೇವ ಹುಟ್ಟಿದಾಗ ಮುಂದೆ ಇವನಲ್ಲಿ ಭಗವಂತ ಅವತಾರ ಮಾಡ್ತಾನೆ ಎಂಬುವ ಕಾರಣಕ್ಕೆ ತಮಗೆಲ್ಲ ಕಷ್ಟ ದೂರವಾಗ್ತದೆ ಅಂಥೇಳಿ ದೇವತೆಗಳು ಮೇಲ್ಗಡೆಯಿಂದ ಆನಕ ದುಂದುಭಿಯನ್ನು ಮೊಳಗಿಸಿದ್ದರು. ಯಾವಾಗ? ವಸುದೇವ ಹುಟ್ಟಿದಾಗ. ಅದಕ್ಕೆ ಆನಕ ದುಂದುಭಿ ಅಂತ ಒಂದು ಹೆಸರು. ಶ್ರೀಹರೇರ್ ಜನಕಂಚತಂ, ಅವನು ಮುಂದೆ ಶ್ರೀಹರಿಗೆ ಜನಕನಾಗ್ತಾನೆ ಅಂಥೇಳಿ ಭಾಳ ಸಂತೋಷ ದೇವತೆಗಳಿಗೂ ಕೂಡ ಎಲ್ಲ. ಸರಿ, ಈ ಕಡೆಗೆ ಸರಿ, ಹೀಗೆ ಇವಳು ಗರ್ಭಿಣಿಯಾಗಿದ್ದಾಳೆ. ಈಗ ಅವಳ ಮನವನ್ನು ಯಾರು? ವಸುದೇವನ ಮನವನ್ನು ಪ್ರವೇಶ ಮಾಡಿದ. ವಸುದೇವನ ದೇವಕಿಯ ಮನಸ್ಸನ್ನು ಪ್ರವೇಶ ಮಾಡಿದ. ಆವಾಗ ತಾನು ಗರ್ಭಿಣಿಯಾಗಿದ್ದೇನೆ ಎನ್ನುವ ಭಾವ ಬಂತು. ಇದು ಯಾಕೆಂದರೆ ಎಲ್ಲರ ಹಾಗೆ ನಮ್ಮ ಹಾಗೆ ರಕ್ತ ಮಾಂಸಗಳಿಂದ ಇರುವ ದೇಹ ಅಲ್ಲ, ಅದು ಲೀಲಾ ದೇಹಗಳು. ಲೀಲೆಯ ದೇಹಗಳು ಬೇರೆ ಇರ್ತವೆ. ಭಗವಂತ ಬಾಕಿಯದೆಲ್ಲ ಅನುಭವಗಳವಳಿಗೆ ಹಾಗೇ ಆಗಿದೆ, ಎಲ್ಲರಿಗೂ ಆಗುವಾಗೆ. ಆದರೆ ಭಗವಂತ ಮಾತ್ರ ಯಾವುದಕ್ಕೂ, ಯಾಕೆ ಈಗ ಆಕಾಶ ಇದ್ದಾಗಿರಲಿ, ಈ ಆಕಾಶ ಇಲ್ಲಿ ಅಂಟಿಕೊಂಡಿದೆಯಾ? ಹೊರಗಡೆಯೂ ಇದೆ, ಇಲ್ಲೂ ಇದೆ. ಆಕಾಶಕ್ಕೆ ನಾವು ಇಲ್ಲಿ ಆಯತಾಕಾರದಲ್ಲಿ ಗೋಡೆ ಹಾಕ್ಕೊಂಡಿದ್ದು ಬಿಟ್ಟರೆ ಅಲ್ಲಿರೋದು ಇಲ್ಲಿರೋದು ಒಂದೇ ತಾನೇ. ಇದು ಪ್ರವೇಶ ಮಾಡಿತು ಹೋತು ಅಂತ ಹೇಳಲಿಕ್ಕಾಗ್ತದೆ? ಗೋಡೆ ತೆಗೆದು ಕೂಡಲೇ, ಗೋಡೆ ಹಾಕಿದ ಕೂಡಲೇ ಬಂತು ಅಂತ, ಬರೋಕ್ಕಿಂತಲೂ ಮೊದಲು ಅಲ್ಲಿ ಇತ್ತದು. ಆದ್ದರಿಂದ ಹೀಗೆ ಭಗವಂತ ಅಲ್ಲಿ ಆ ಆನಕದುಂದುಭೆಯ ಮನವನ್ನು ಪ್ರವೇಶ ಮಾಡಿ ದೇವಕಿಯ ಮನವನ್ನು ಪ್ರವೇಶ ಮಾಡಿದಾಳೆ. ಅವಳ ಗರ್ಭಿಣಿಯಾಗಿದ್ದಾಳೆ. ಆವಾಗ ಒಂದು ದಿವಸ ತಾಂ ವೀಕ್ಷ ಕಂಸ ಪ್ರಭಯಾಜಿತಾಂತರಾಂ, ಬಂದು ನೋಡ್ತಾ ಇದ್ದಾನೆ. ಕಾರಾಗೃಹಕ್ಕೆ ಬಂದ ಕಂಸ ನೋಡ್ತಾ ಇದ್ದಾನೆ ತಂಗಿಯನ್ನು. ಪ್ರಭಯ ಅಜಿತಾಂತರಾಂ, ಅಜಿತ ಅಂದರೆ ಪರಮಾತ್ಮ ಅಂತ. ಈ ಸಮುದ್ರ ಮಥನ ಮಾಡುವ ಕಾಲದಲ್ಲಿ ಮಹಾವಿಷ್ಣುವೇ ಎಲ್ಲರಲ್ಲೂ ಸೇರಿಕೊಂಡು ವಿಶಿಷ್ಟವಾಗಿರುವಂಥ ರೀತಿಯಿಂದ ಅದನ್ನು ಕಡದಂತೆ, ಆವಾಗ ಅಮೃತ ಬಂತು ಅಂತ. ಆದ್ದರಿಂದ ಏನಾಯಿತು ಅಂತ ಹೇಳಿದರೆ ಅಜಿತಾವತಾರ ಅಂತಾರೆ. ಆ ಅಜಿತನನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡವಳು. ಆದ್ದರಿಂದ ಅದ್ಭುತವಾಗಿರುವಂಥ ಪಿರೋಚಯಂತಿ ಭವನಂ ಶುಚಿ, ಏನು ಅದ್ಭುತವಾದ ತೇಜಸ್ಸು, ಇಡೀ ಕಾರಾಗೃಹವನ್ನೇ ಬೆಳಗ್ತಾ ಇದ್ದಾಳೆ. ಆವಾಗ ತಕ್ಷಣ ಗೊತ್ತಾಯ್ತಂತೆ, ಮೇ ಪ್ರಾಣಹರ ಹರಿರ್, ನನ್ನ ಪ್ರಾಣವನ್ನು ಅಪಹರಣ ಮಾಡಲಿಕ್ಕೋಸ್ಕರವಾಗಿ ಆ ಹರಿಯೂ ಇಲ್ಲಿ ಬಂದು ಸೇರಿದ. ಇವಳು ಈ ಹಿಂದೆ ಹೀಗಿರಲಿಲ್ಲ. ನಪುರ ಇಯಂ ಈದೃಶಿ, ಹೀಗಿರಲೇ ಇಲ್ಲ ಹಿಂದೆ, ಇಂಥ ತೇಜಸ್ಸು ಇರಲಿಲ್ಲ. ಗೊತ್ತಾಗಿ ಹೋಯ್ತು ಅವನಿಗೆ ಆವಾಗಲೇ. ಏನು ಮಾಡಲಿ, ಈಗಲೇ ಕೊಂದು ಹಾಕಿಬಿಡ್ಲೆ, ಕಿಮದ್ಯ ತಸ್ಮಿನ್ ಕರಣೀಯಂ, ಏನು ಮಾಡಬೇಕೀಗ? ಸರಿ ಆಗೋದಿಲ್ಲ. ಈಗ ಕೊಲ್ಲೋದೆ? ಗರ್ಭಿಣಿ ಇವಳು, ಗುರುಮತಿ, ಇವಳನ್ನು ಕೊಲ್ಲಬಾರದು. ಅದರಿಂದ ಆಸ್ತೆ ಪ್ರತೀಕ್ಷನ್ ತಜ್ಜನ್ಮ, ಅಮ್ಮ ಹುಟ್ಟೋವರಿಗೆ ಕಾಯ್ತೀನಿ, ಹುಟ್ಟಿದ ಕೂಡಲೇ ಬಂದು ಸಂಹಾರ ಮಾಡ್ತೀನಿ ಅಂಥೇಳಿ ಕಬ್ಬಿಣದ ಬಾಗಿಲುಗಳಿಗೆ ಸರಪಳಿ ಹಾಕಿ 100 ಬೀಗಗಳನ್ನೆಲ್ಲ ಹಾಕಿಸಿ, ಹಾಗೆ 100 ಭಟರನ್ನು ವ್ಯವಸ್ಥೆ ಮಾಡಿ, ಮಗು ಅತ್ತ ಶಬ್ದ ಕೇಳಿ ಆ ಕ್ಷಣದಲ್ಲಿ ನನಗೆ ಗೊತ್ತಾಗಬೇಕು, ಎಚ್ಚರಿಕೆ ಇರಲಿ, ಇಲ್ಲದೇ ಇದ್ದರೆ ನಿಮ್ಮೆಲ್ಲರ ತಲೆ ಕತ್ತರಿಸಿ ಆಗ್ತೇನೆ ಅಂತ ಅದೇ ಆಜ್ಞೆ ಮಾಡಿ, ಭಯಂಕರವಾದ ಆಜ್ಞೆ ಮಾಡಿ ಹೊರಟೋಗಿದ್ದಾನೆ. ಸರಿ, ಈ ಕಡೆಗೆ ಆದರೂ ಅವನಿಗೆ ಭಯ ಬಂತು. ಅವನಿಗೆ ಮೋಕ್ಷ ಸಿಕ್ಕಿ, ಕಂಸನಿಗೂ ಭಗವಂತನ ಹೇಗೆ ಸೇರಿದ ಅವನು ಅಂದರೆ, ಗೋಪ್ಯ ಕಾಮಾತ್, ಗೋಪಿಯರು ಕಾಮಾತ್, ಕಾಮದಿಂದ ಸೇರಿದರು. ಕಾಮಾತ್ ಅಂತ ಹೇಳಿದರೆ ಕೃಷ್ಣನೇ ಬೇಕು, ಕೃಷ್ಣನೇ ಬೇಕು, ಕೃಷ್ಣನೇ ಬೇಕು, ಕೃಷ್ಣನೇ ಬೇಕು, ಅದು ಕಾಮಾತ್. ಭಯಾತ್ ಕಂಸಃ, ಕಂಸನಿಗೆ ಭಯ. ದ್ವೇಷಾತ್ ಚೈದ್ಯಾದಯೋ ನೃಪಾಹ, ಶಿಶುಪಾಲಾದಿ ಮುಂತಾದವರು ಅವರೆಲ್ಲ ಏನು ಮಾಡಿದ್ರು, ದ್ವೇಷದಿಂದ ಭಗವಂತನ ದ್ವೇಷಿಸಿ ಪರಮಾತ್ಮ ಭಾವವನ್ನು ಪಡ್ಕೊಂಡ್ರು. ಸಂಬಂಧಾತ್ ವೃಷ್ಣಯ, ವೃಷ್ಣಿಗಳು ಕೃಷ್ಣನ ಚಿಕ್ಕಪ್ಪ, ಕೃಷ್ಣನ ಸೋದರ ಮಾವ, ಕೃಷ್ಣನ ತಮ್ಮ, ಕೃಷ್ಣನ ಮಣ್ಣ, ಅವನಂಗೆ ಚಿಕ್ಕಪ್ಪನ ಮಗ, ಹೀಗೆಲ್ಲ ಹೇಳ್ಕೊಂಡು ಉದ್ಧಾರ ಆಗ್ಬಿಟ್ಟು ಒಟ್ಟು ಕೃಷ್ಣ 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 ಬಂತವರಿಗೆ ಎಷ್ಟೊತ್ತಿಗೂ.
ಅದು ಹೃತ್ಪೂರ್ವಕವಾಗಿ ಬಂತು. ಆದ್ದರಿಂದ ಏನಾಯಿತು, ಇದೆಲ್ಲ ಆಗೋಯ್ತು. ಹೀಗೆ ಎಷ್ಟು ಅಂತ ಹೇಳಿದರೆ ಆ ಭಾವದಿಂದ ವೃಷ್ಣಿಗಳೆಲ್ಲ ಉದ್ಧಾರವಾದರು. ಕಂಸನೂ ಕೂಡ ಹಾಗೆಯೇ ಭಯದಿಂದ, ಭಯಾತ್ ಕಂಸಃ ಸಂಬಂಧಾತ್ ವೃಷ್ಣೇಯ ಭಕ್ತಿಯ ನಾರದಾದಿಗಳೆಲ್ಲ ಭಕ್ತಿಯಿಂದ ಉದ್ಧಾರವಾದರು ಅಲ್ವಾ. ಇದು ಆದ್ದರಿಂದ ಇಲ್ಲಿ ಇವನಿಗೆ ಭಯ ಪ್ರಾರಂಭವಾಗಿದೆ. ಹೇಗೆ ಆಸೀನ ಸಂವಿಶನ್ ತಿಷ್ಠನ್ ಭುಂಜಾನ ಪರ್ಯಟನ್ ಮಹೀಂ ವರ್ಣನೆ ಮಾಡ್ತಾ ಇದ್ದಾರೆ. ಆಸೀನಃ ಕೂತ್ಕೊಂಡಿದ್ದರೆ ಅವನಿಗೆ ಕೃಷ್ಣ ಬಂದಾಗ ಕಾಣ್ತಾ ಇತ್ತು, ಚತುರ್ಭುಜಧಾರಿಯಾದ ಶ್ರೀಹರಿ ಬಂದಾಗ ಕಾಣ್ತಾ ಇತ್ತು, ಬೆಚ್ಚಿ ಬೀಳ್ತಿದ್ದ ಅಲ್ಲಿ. ಸಂವಿಶನ್ ಆಮೇಲೆ ಮಲಕ್ಕೊಂಡ್ರೆ ಅಲ್ಲೇ ಬೆಚ್ಚಿ ಬೀಳ್ತಿದ್ದ. ತಿಷ್ಠನ್ ನಿಂತುಕೊಂಡಾಗ ಅಲ್ಲೇಯ. ಭುಂಜಾನಃ ಊಟ ಮಾಡ್ತಾ ಇದ್ದರೆ ಅಯ್ಯೋ ಕೃಷ್ಣ ಬಂದ ಹಾಗಾಗಿ ಒಂದು ನೀಲಿಯ ಹೂವನ್ನು ಕಂಡ್ರೆ, ನೀಲಿ ಬಣ್ಣ ಕಂಡ್ರೆ ನೀಲಮೇಘಶ್ಯಾಮ ಬಂದ ಅಂತೇಳಿ ತುತ್ತು ಕೆಳಗೆ ಬಿದ್ದುಬಿಡೋದು. ಇಷ್ಟು ಭಯ ಅಂತವನಿಗೆ ಪರಮಾತ್ಮನ. ಯಾಕೆ ಮೊದಲೇ ಗೊತ್ತಾಗ್ಬಿಟ್ಟು, ನಾರದರೆಲ್ಲ ಹೇಳಿಬಿಟ್ಟಿದ್ರು. ಹಾಗಾಗಿ ಭಯ ಪ್ರಾರಂಭವಾಗಿತ್ತು. ಆ ಶರೀರವಾಣಿ ಬೇರೆ ಹೇಳಿದೆ. ಹೀಗಾಗಿ ಭಯ. ಅದನ್ನು ಬಹಳ ಚೆನ್ನಾಗಿ ಬರ. ತಿರುಗುಚ್ಚು ಗುಡ್ಡುಗುಚ್ಚು ದ್ರಾಗುಚ್ಚು ನರಗುಚ್ಚು ಕೂರ್ಚುಂಡಿ ಲೇಚು ಚನವರ ತಂಬುನ್ ಪೋತನವಾತ್ಯ ಅಂತ ಪೋತನ ಕವಿ ಭಾಳ ಸುಂದರವಾಗಿ ಬರೆದಿದ್ದಾರೆ. ತಿರುಗುಚ್ಚು ಗುಡುಗುಚ್ಚು ದ್ರಾಗುಚ್ಚು ನರಗುಚ್ಚು ಕೂರ್ಚುಂಡಿ ಲೇಚು ಚನವರ ತಂಬುನ್ ಹರಿದಲಚಿ ದಲಚಿ ಜಗಮಾ ಹರಿಮಯಮಾಯ ಜೂಚೆ ಕಂಸುಡಾರನಿ ಎಲುಕನ್. ಯಾರನ್ನು ನೋಡಿದರೂ ಕೂಡ ಕಂಸನಿಗೆ ತಿರುಗುಚ್ಚು ಓಡಾಡುತ್ತಿರುವಾಗ, ಗುಡುಗುಚ್ಚು ಊಟ ಮಾಡುವಾಗ, ದ್ರಾಗುಚ್ಚು ನೀರು ಕುಡಿಯಬೇಕು ಅಂತೇಳಿ ಅವರು ಕುಡಿಯುವ ಹೊತ್ತಿಗೆ, ನೀರು ಕುಡಿಯುವ ಹೊತ್ತಿಗೆ, ಆವಾಗ ನರಗುಚ್ಚು ಓಡಾಡುವಾಗ, ಕೂರ್ಚುಂಡಿ ಕೂತ್ಕೊಂಡಾಗ, ಲೇಚುಚು ಎದ್ದಾಗ, ಅನವರತಂ ಹರಿ ದಲಚಿ ಹರಿನಾಮಸ್ಮರಣೆ ಮಾಡಿ ಮಾಡಿ ಬೇಕಾಗಲಿ ಬೇಡ ಹರಿನಾಮಸ್ಮರಣೆ ಬಂತು ನೋಡಿ, ಬೇಡದೆ. ಆ ಭಯದಿಂದಲೇ ಅವನಿಗೆ ಎಲ್ಲಿ ನೋಡಿದರೂ ಎಲ್ಲ ಭಗವನ್ಮಯವಾಗಿ ಕೃಷ್ಣಮಯವಾಗಿ ಕಾಣ್ತಾ ಇದ್ದ. ಭಯದಿಂದಲೇ ಅವನಿಗೆ ಹಾಗಾಯ್ತು. ಭಯಾತ್ ಕಂಸ ಅಂತ. ಅದನ್ನೇ ಮತ್ತೊಂದು ಬಹಳ ಚೆನ್ನಾಗಿ ಪೌತನಾಮಾತ್ಯನೇ ಬಹಳ ಸುಂದರವಾಗಿ ಬರೆದಿದ್ದಾನೆ. ಶ್ರವಣರಂಧ್ರ ಮುಲನೆ ಶಬ್ದಂಬು ವಿನಿಬಡನ್ ಅದು ಹರಿರವಮನಿ ಆಲಕಿಂಚು. ಶ್ರವಣರಂಧ್ರ ಕಿವಿ, ಶ್ರವಣ ಪಥ ಅಂತಾರೆ. ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದು ಇಲ್ಲಿ. ಒಳ್ಳೆ ತಿಳ್ಕೊಂಡು ಉದ್ಧಾರವೂ ಆಗ್ಬೋದು, ಕೆಟ್ಟ ತಿಳ್ಕೊಂಡು ಹಾಳಾಗಿ ಹೋಗ್ಬೋದು, ಎರಡಕ್ಕೂ ಅವಕಾಶ ಇದೆ. ಏ ಶಬ್ದಂಬು ವಿನಿಬಡುನ್ ಅವನಿಗೆ ಹೆಂಗೆ ಕೇಳ್ತಿದ್ದೆ, ಹರಿರವ ಮನಿ ಶ್ರೀಹರಿಯ ಮಾತು ಕೇಳಿದಾಗ ಆಗ್ತಿತ್ತಂತೆ. ಆಲಕಿಂಚುನ್ ಅಕ್ಷಿ ಮಾರ್ಗ ಮುನನಯ್ಯದಿ ಸೂಡಬಡುನ್ ಅದಿ ಕಣ್ಣಿನಿಂದ ಏನನ್ನು ನೋಡಿದ್ರು ಹರಿಮೂರ್ತಿಗಾನೋ ಪುಲಂಚು ಜೂಚು. ಶ್ರೀಹರಿಯ ಮೂರ್ತಿಯೇ ಕಾಣ್ತಾ ಇತ್ತಂತೆ ಎಲ್ಲ ಕಡೆ. ತಿರುಗುಚೋ ದೇಹಂಬು ತೃಣಮೈನ ಸೋಂಕಿನ, ಹಾಗೆ ಓಡಾಡುವಾಗ ಆಕಸ್ಮಿಕವಾಗಿ ತೃಣಮೈನ ಸೋಂಕಿನ ಒಂದು ಹುಲ್ಲು ಕಡ್ಡಿ ತಾಕಿಬಿಟ್ರೆ ಹರಿಕರ ಆಘಾತಮೋ, ಶ್ರೀಹರಿ ಬಂದು ಹೊಡೆದು ಬಿಟ್ಟು ನನಗೆ ಏನು ಚುನುಲುಕು ಅಂತ ಭಾವ ಅಂತೆ. ಯಾವ ಭಾವದಿಂದ ನೋಡಿದ್ರೆ ಅವನಿಗೆ ಭಯದಿಂದಲೇ. ಆಮೇಲೆ ಗಂಧಂಬುಲೇ ಮೈನ ಘ್ರಾಣಂಬು, ಯಾವುದಾದ್ರೂ ಪರಿಮಳ, ಒಳ್ಳೆ ಪರಿಮಳ ಮೂಗಿಗೆ ಬಂದರೆ ಹರಿಮಾಲಿಕಾ ಗಂಧ, ಶ್ರೀಹರಿಯ ವನಮಾಲೆಯಿಂದ ಹೊರಟಿರುವಂಥ ಪರಿಮಳ ಇದು ಅಂತ ಬೆಚ್ಚಿ ಬೀಳ್ತಿದ್ದಂತೆ. ಹೀಗೆ ಎಲ್ಲ ದೃಷ್ಟಿಯಿಂದಲೂ ಹಾಗೆ ಆಯಿತು ಅಂತ. ಇದಕ್ಕೆ ವೇದಾಂತದಲ್ಲೂ ಒಂದು ಸುಂದರವಾದ ಉದಾಹರಣೆ ಇದೆ. ಕೀಟ ಪೇಶಸ್ಕೃತಾರುದ್ಧ ಕುಡ್ಯಾಯಾಮ್ ತಮನುಸ್ಮರನ್ ಸಂಭ್ರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ ಅಂತ ಭಾಳ ಸುಂದರವಾಗಿ ಹೇಳಿದ್ದಾರೆ. ಪೇಶಸ್ಕೃತ ಅಂತ ಈ ಕಣಜದ ಹುಳ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ಇಲ್ಲೂ ಇದೆ ಭೃಂಗ ಅಂತ ಮತ್ತೊಂದು ಸಂಸ್ಕೃತ ಹೇಳಿದೆ. ಇದಕ್ಕೆ ಪೇಶಸ್ಕೃತ. ಅದೇನು ಮಾಡ್ತದೆ ಅಂದರೆ, ಈ ಗೋಡೆ ಒಳಗೆ ಗೂಡು ಕಟ್ಟಿರ್ತದೆ ನೋಡ್ತೀವಿ, ಒಂದಿಷ್ಟುದ್ದ ಮಣ್ಣಿನ ಇದು ಕಾಣ್ತದೆ ನಮಗೆ ಗೂಡು. ಅದರ ಒಳಗೆ ಏನು ಮಾಡ್ತದೆ, ಒಂದು ಕೀಟವನ್ನು ತಂದು ಇಡ್ತದೆ. ಆವಾಗ ತಾನು ಎದುರಿಗೆ ಕೂತ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಒಳಗಿದೆ ಅದು ಅನ್ನತ್ತದು. ಅದು ಹೆದರಿಕೊಂಡು ಏನು ಮಾಡಿಬಿಡುತ್ತೆ ಅಂತ ಅದನ್ನೇ ನೋಡ್ತದೆ. ಹೀಗೆ ನೋಡಿ 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 ಸಂಭ್ರಮ ಭಯ ಯೋಗ. ಈ ಭಯ ಅನ್ನುವುದು ಭಯ ಯೋಗವಾಯ್ತಂತೆ. ಎಲ್ಲದರಲ್ಲೂ ಉದ್ಧಾರವಾಗಬಹುದು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲವೂ ಯೋಗವಾಗಬೇಕು, ಭಗವತ್ ಸಂಬಂಧವಾದ ಯೋಗವಾಗಬೇಕು. ಆದರೆ ಪ್ರತಿಯೊಬ್ಬನಿಗೂ ಉದ್ಧಾರ. ಮಾರ್ಗಗಳೆಲ್ಲ ಇದಾವೆ ಬೇಕಾದಷ್ಟು. ಯಾವ ಮಾರ್ಗದಲ್ಲಿ ಬಂದರೆ ಏನು, ಬೆಂಗಳೂರಿಗೆ ಬರಬೇಕಲ್ಲ ಅಲ್ವಾ. ಆರಿಸಿಕೊಂಡಿರುವ
ಸವ್ಯಾಪಸವ್ಯ ಮಾರ್ಗೇಣ ಇದೆಯೋ ಇಲ್ಲ ಲಲಿತಾ ಸಹಸ್ರನಾಮ. ಸವ್ಯ ಮಾರ್ಗ ಅಪಸವ್ಯ ಮಾರ್ಗ, ಯಾವ ಮಾರ್ಗದಲ್ಲಿ ಬಂದರೂ ಲಲಿತೆಯ ಪ್ರಾಪ್ತಿ ಆಗಿದೆಯೋ ಅನ್ನೋದು ಬಹಳ ಮುಖ್ಯ ನಮಗೆ. ಅದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಸರಿ, ಈ ಕಡೆಯಲ್ಲಿ ಆ ಭಯಯೋಗದಿಂದ ಕೊನೆಗೆ ಅದೂ ಕೂಡ ಕಣಜದ ಹುಳುವೆ ಆಗಿಬಿಡ್ತಂತೆ. ಅದು ಕೂಡ ಭೃಂಗಕೀಟ ನ್ಯಾಯ ಅಂತಾರೆ ಇದಕ್ಕೆ. ಹಾಗೆ ನಾವು ಕೂಡ ಏಕಾಗ್ರ ಚಿತ್ತದಿಂದ ಪರಮಾತ್ಮನನ್ನೇ ಚಿಂತಿಸಿ 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 ತದೇಕ ಚಿತ್ತ. ಅದು ಹೇಗಿರಬೇಕು ಅಂದರೆ ಅನನ್ಯಾ ಭಕ್ತಿ ಸರ್ವೈ ಅಪಿ ಕರಣೈ ವಾಸುದೇವಾತ್ ಅನ್ಯತು ಯಯಾ ನ ಉಪಲಭ್ಯತೆ ಸಾ ಅನನ್ಯಾ ಭಕ್ತಿ. ಎಲ್ಲ ಕರಣಗಳೂ ಕೂಡ ಪರಮಾತ್ಮನಿಗೆ ಮೀಸಲಾಗಿರ್ಬೇಕು. ಕಣ್ಣು ಪರಮಾತ್ಮನ ನೋಡಬೇಕು, ಕಿವಿ ಪರಮಾತ್ಮನ ವಿಷಯವನ್ನು ಕೇಳಬೇಕು, ಪರಮಾತ್ಮನ ತುಳಸಿ ಗಂಧಗಳನ್ನು ಆಘ್ರಾಣ ಮಾಡಬೇಕು. ಇದು ಹೀಗೆ ಎಲ್ಲ ಇಂದ್ರಿಯಗಳು ಕೂಡ ಅದಕ್ಕಾಗಿ ಮೀಸಲಾದಾಗ ಆ ಏಕಾಗ್ರತೆ ಬರುತ್ತೆ ಅಂತ. ಅದು ಅಂಥದ್ದು ಬರಬೇಕು ನೋಡಿ. ಹಾಗೆ ಇದು ಕೊನೆಗೇನಾಯಿತು, ಅದಕ್ಕೂ ಕೂಡ ಒಂದು ಭಯ ಯೋಗ ಆಯಿತು. ಆ ಸಂಭ್ರಮ ಭಯಯೋಗೇನ ವಿಂದತೆ ತತ್ಸ್ವರೂಪತ, ಆ ಸ್ವರೂಪಕ್ಕೆ ಬಂದ್ಬಿಡ್ತು. ಅದೇ ಸ್ವರೂಪ, ಅದೇ ರೂಪಕ್ಕೆ ಬಂದ್ಬಿಡ್ತಿದ್ದು ಅಂಥೇಳಿ. ಸರಿ, ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇರಲಿ, ಈಗ ದೇವಕಿಯ ಗರ್ಭದಲ್ಲಿ ಭಗವಂತ ಇದ್ದಾನೆ. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಬಂದು ಸ್ತುತಿ ಮಾಡ್ತಾರೆ. ದೇವಕಿಯ ಗರ್ಭದಲ್ಲಿರೋ ಭಗವಂತ, ದೇವಕಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಪಾಪ, ಸ್ತುತಿ ಮಾಡ್ತಾ ಇದ್ದಾನೆ. ಅದು ಒಂದೇ ಒಂದು ಶ್ಲೋಕ ಹೇಳ್ತೀನಿ, ಬಹಳ ಇದೆ ಅದು, ಒಂದು ಶ್ಲೋಕ ಹೇಳ್ತೀನಿ ನಾನು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಮೃತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ದೇವತೆಗಳು ನಾರದಾದಿ ಮುನಿಗಳಿದ್ದಾರೆ, ದೇವತೆಗಳೆಲ್ಲ ಬಂದಿದ್ದಾರೆ, ಬ್ರಹ್ಮ ಇದ್ದಾನೆ, ಎಲ್ಲರೂ ಅಲ್ಲಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ಯವ್ರತ, ಪರಮಾತ್ಮ ಸತ್ಯವ್ರತ, ಹೇಳಿದಂತೆ ನಡೆದುಕೊಳ್ಳೋನು. ಸತ್ಯ ಅನ್ನೋದು ಅವನಿಗೆ ಒಂದು ವ್ರತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಆವಾಗ ಬರ್ತೀನಿ ಎಂದಿದ್ದಾನೆ, ಅದೊಂದು ವ್ರತ. ಬರ್ತಾನೋ ಇಲ್ಲೋ, ಎಷ್ಟು ಅವತಾರ ಮಾಡಿದ್ದಾನೆ ಪರಮಾತ್ಮ ಅಲ್ವಾ? ಬಂದೇ ಬರ್ತಾನೆ, ಬೇರೆ ಬೇರೆ ರೂಪಗಳಿಂದ ಬರ್ತಾನೆ ಪರಮಾತ್ಮ. ನಮಗೆ ಗೊತ್ತಾಗೋದಿಲ್ಲ ಬಂದಾಗ, ಅದನ್ನು ತಿಳ್ಕೊಳ್ಳೋದು ಕಷ್ಟ ಅಷ್ಟೇ. ಅದಕ್ಕೋಸ್ಕರ ಇದು ಪರಮಾತ್ಮನ ವ್ರತ. ಸತ್ಯ ಪರಂ ಅಂದರೆ ಕೊನೆಯ ಸತ್ಯ ಅಂತ ಒಂದಿದೆ, ಅದು ಪರಮಾತ್ಮನೇ, ಅದನ್ನು ಬಿಟ್ಟರೆ ಏನಿಲ್ಲ. ತ್ರಿಸತ್ಯ, ತ್ರಿಸತ್ಯ ಅಂದರೆ ಏನು? ಹಿಂದೂ ನಾನು ಯಾವಾಗಲೂ ಇದ್ದೆ, ಈಗಲೂ ಇದ್ದೇನೆ, ಮುಂದೂ ಯಾವಾಗಲೂ ಇರುತ್ತೇನೆ. ಇದು ತ್ರಿಸತ್ಯ. ಪರಮಾತ್ಮ ಹಿಂದೂ ಇದ್ದ, ಈಗಲೂ ಇದ್ದಾನೆ, ಆಮೇಲೆ ಮುಂದೂ ಇನ್ನೂ ಎಷ್ಟೋ ಕಲ್ಪಗಳು ಕಳೆದರೂ ಇದ್ದೇ ಇರ್ತಾನೆ. ಸೃಷ್ಟಿ ಆದರೂ ಕೂಡ ಆ ಸೃಷ್ಟಿ ಅವನಿಂದಲೇ ಬರೋದಾದ್ದರಿಂದ ಅವ ಇದ್ದೇ ಇರ್ತಾನೆ. ಸ್ವಪ್ನ ಬರಬೇಕಾದ್ರೆ ಸ್ವಪ್ನ ನೋಡೋನ್ ಬೇಕೋ ಬೇಡವ, ನಾಟಕ ಇದ್ದರೆ ನಾಟಕ ನೋಡೋನ್ ಬೇಕೋ ಬೇಡ, ಅವನಿದ್ದೇ ಇರ್ತಾನೆ ಪರಮಾತ್ಮ. ಅದನ್ನ ತ್ರಿಸತ್ಯ. ಹಾಗೆ ಆಮೇಲೆ ಸತ್ಯಸ್ಯ ಯೋನಿಂ, ನಾವು ಈ ಜಗತ್ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಈ ಸೃಷ್ಟಿ ಇದೆಯಲ್ಲ, ಇದಕ್ಕೆ ಯೋನಿ ಯಾರು? ಯಾರು ಇದನ್ನು ಸೃಷ್ಟಿ ಮಾಡಿದವರು? ಅವನು. ಅದರಿಂದ ಸತ್ಯಸ್ಯ ಯೋನಿಂ, ಈ ಕಾಣಬರುವ ಜಗತ್ತಿಗೆ, ಪಂಚಭೂತಗಳಿಗೆ ಎಲ್ಲ ಮೂಲ ಪುರುಷ ಅವನಾದ್ದರಿಂದ ಸತ್ಯಸ್ಯ ಯೋನಿಂ. ನಿಹಿತಂಚ ಸತ್ಯೇ, ಸತ್ಯೇ ಪ್ರತಿಷ್ಠಿತ ಕೃಷ್ಣ, ಸತ್ಯಮತ್ರ ಪ್ರತಿಷ್ಠಿತ. ಸತ್ಯದಲ್ಲೇ ಕೃಷ್ಣನು ಪ್ರತಿಷ್ಠಿತನಾಗಿದ್ದಾನೆ. ಆದ್ದರಿಂದ ಇದನ್ನು ನಿಹಿತಂಚ ಸತ್ಯ ಎಂದರು. ಸತ್ಯಸ್ಯ ಸತ್ಯಂ ಅಂದರು ಕೊನೆಗೆ. ಈಗ ಭೂಮಿ ಸತ್ಯ ಅಂತ ತಿಳ್ಕೊಂಡಿದ್ದೀವಿ ನಾವು. ಆಗ ಭೂಮಿ ಎಲ್ಲಿಂದ ಬಂತು ಅಂತ ಕೇಳಿದರೆ ಅದ್ಭ್ಯ ಪೃಥಿವಿ ಅಂತ ವೇದ ಹೇಳುತ್ತೆ. ನೀರಿಂದ ಬಂತು ಅಂತ ಹೇಳುತ್ತೆ. ನೀರೆಲ್ಲಿಂದ ಬಂತು ಅಂತ ಪ್ರಶ್ನೆ ಬರುತ್ತಾ ಇಲ್ಲೋ? ಅಗ್ನೇರಾಪಃ, ಅಗ್ನಿಯಿಂದ ಆಪ ಬಂತು, ನೀರು ಬಂತು, ಅಪ್ಪು ಬಂತು. ಅಗ್ನಿ ಎಲ್ಲಿ ಬಂತು? ಎಲ್ಲಿಂದ ಬಂದ? ವಾಯೋರಗ್ನಿ, ವಾಯುವಿನಿಂದ ಅಗ್ನಿ ಬಂದ. ವಾಯು ಎಲ್ಲಿಂದ ಬಂದ? ಆಕಾಶಾದ್ ವಾಯು, ಖಾಲಿ ಜಾಗ ಇಲ್ದಿದ್ರು ವಾಯು ಬೀಸೋದಲ್ಲಿ ಅಲ್ವಾ? ಆಕಾಶಾದ್ ವಾಯು, ಆಕಾಶ ಎಲ್ಲಿ ಬಂತು? ಆತ್ಮನಃ ಆಕಾಶ ಸಂಭೂತಃ ಅಂತ ಸಮಾಧಾನ ತೈತ್ರಿಯೋಪನಿಷತ್ನಲ್ಲಿ ಬರುತ್ತೆ. ಅದಕ್ಕೆ ಅವನ ಅನಾದಿ, ಅವನಿಗೆ ಮತ್ತೆ ಹಿಂದೇನೂ ಇಲ್ಲ. ಎಲ್ಲ ಕಾರಣಗಳಿಗೂ ಮಹಾಕಾರಣ ಅವನು ಅನ್ನೋದಕ್ಕೆ ಸತ್ಯಸ್ಯ ಸತ್ಯಂ. ಋತ ಸತ್ಯ ನೇತ್ರ, ಮತ್ತು ಎರಡು ಕಣ್ಣಂತೆ, ಒಂದು ನಿರ್ಗುಣ ಮತ್ತೊಂದು ಸಗುಣ ಅಂತ ಎರಡು ಕಣ್ಣದು. ಅವ ನಿರ್ಗುಣ ಸ್ವರೂಪ, ಆದರೆ ಸಗುಣನಾಗಿಯೂ ಭಕ್ತರನ್ನು ಅನುಗ್ರಹ ಮಾಡೋದಕ್ಕೆ ಬರ್ತಾನೆ ಪರಮಾತ್ಮ. ಇದು ಋತಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಅಂತ ಪ್ರಾರ್ಥನೆ ಮಾಡಿದ್ದಾರೆ. 5 ನಿಮಿಷ ಮಾತ್ರ ಇದೆ. ಗಡಿಯಾರ ಕಂಡ್ರೆ ನಂಗೆ ಆಗೋದಿಲ್ಲ, ಯಾಕೆಂದರೆ ಅದು ಓಡ್ತದೆ ನಾ ಕೂತ್ಕೊಳ್ಳಿ. ಅದಕ್ಕೋಸ್ಕರ ಆವಾಗ
ದೇವಕಿ ಅಷ್ಟೊತ್ತಿಗೆ ಕಂಡುಬಿಟ್ಟಿದ್ದಾಳೆ. ಅವಳಿಗೆ ಸಮಾಧಾನ ಮಾಡಿ, ದಿಷ್ಟ್ಯಾಂಬತೆ ಕುಕ್ಷಿಗತ ಪರಪ್ಪುಮಾನ್, ನಿನ್ನ ಕುಕ್ಷಿಯಲ್ಲಿ ಪರಮಪುರುಷನಿದ್ದಾನೆ, ಪರಪ್ಪುಮಾನಿದ್ದಾನೆ. ಅವನು ಯಾತಕ್ಕೋಸ್ಕರ ಬಂದಿದ್ದಾನೆ? ನಮ್ಮ ರಕ್ಷಣೆಗೋಸ್ಕರವಾಗಿ ನಿನ್ನ ಗರ್ಭವನ್ನು ಸೇರಿದಾನಮ್ಮ. ಮಾಭೂತ್ ಭಯಂ ಭೋಜಪತೆ, ಆ ಭೋಜಪತಿಯಾದ ಕಂಸನ ವಿಷಯದಲ್ಲಿ ನಿನಗೆ ಹೆದರಿಕೆ ಬೇಡ. ಅವನು ಬರ್ತಾನೆ. ಗೋಪ್ತ ಯದೂನಾಂ ಭವಿತ, ಯದುಗಳನ್ನೆಲ್ಲ ರಕ್ಷಣೆ ಮಾಡ್ತಾನಮ್ಮ, ಧೈರ್ಯವಾಗಿಡು. ಅವನು ಮುಮೂರ್ಷು ಅಂದರೆ ಸಾಯುವುದಕ್ಕೆ ತಯಾರಾಗಿದ್ದವನು. ಮರ್ತುಂ ಇಚ್ಛಾ ಮುಮೂರ್ಷ, ಸಾಯೋದಕ್ಕೆ ಸಿದ್ಧನಾಗಿದ್ದಾನೆ. ಮರಣ ಬಂದಿದೆ, ಅದಕ್ಕೆ ಇಂಥ ದುರ್ಬುದ್ಧಿಗಳೆಲ್ಲ ಬಂದಿದ್ದವನಿಗೆ. ಆದ್ದರಿಂದ ನೀನು ಆನಂದವಾಗಿದ್ದು ಬಿಡು, ಏನು ಹೆದರಬೇಡ. ಪರಮಾತ್ಮ ಬರ್ತಾನೆ, ಅವತಾರವನ್ನು ಗರ್ಭದಲ್ಲಿದ್ದಾನೆ, ಹೊರಗಡೆ ಬಂದು ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ, ನಿನ್ನನ್ನೂ ರಕ್ಷಣೆ ಮಾಡ್ತಾನೆ ಅಂಥೇಳಿ ಸಮಾಧಾನ ಹೇಳಿ, ಅಂತರ್ಧಾನ ರೈತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ದಶಮಸ್ಕಂಧೆ ಪೂರ್ವಾರ್ಧೆ ಗರ್ಭಗತ ವಿಷ್ಣೋರ್ ಬ್ರಹ್ಮಾಧಿಕೃತ ಸ್ತುತಿರ್ಮಾವ. ಎಲ್ಲರೂ ಒಂದು ತುಳಸಿ ಒಂದು ಪುಷ್ಪದೊಂದಿಗೆ ಮನಸ್ಸಿನಲ್ಲಿ ಸಮರ್ಪಣೆ ಮಾಡಿ ಸಾಕು. ಮನಸ್ಸಿನಲ್ಲಿ ಮಾಡಿದರೂ ಸಾಕು, ಬೇರೆಯವ್ರಿಗೆ ಗೊತ್ತಾಗಬೇಕು ಅಂತೇನಿಲ್ಲ. ನಮ್ಮ ಮನಸ್ಸಿಗೆ ಅಂಥ ಅದ್ಭುತವಾದ ಶಕ್ತಿ ಇದೆ. ಸಮರ್ಪಣೆ ಮಾಡಿದ್ರೆ ಹೋಗ್ಬಿಡುತ್ತೆ ತಕ್ಷಣ ಅದು. ಅಂದ ಪರಮಾತ್ಮನಿಗೆ ಶ್ರೀ ಗೋಪಾಲಕೃಷ್ಣ ದಿವ್ಯ ಚರಣಾರವಿಂದಯೋ ಸಮರ್ಪಣಂ ಭವತು. ಅಥ ತೃತೀಯೋಧ್ಯಾಯ. ಈಗ ಭಗವಂತನ ಅವತಾರ ಕಾಲ ಹೇಗಿದೆ ನೋಡೋಣ. ಇನ್ನೇನೆಲ್ಲ ಮಹಿಮೆನೇ ಬರೋದು. ಲೀಲಾವೈ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಫೌಂಡೇಶನ್ ಸರಿ ಇರಬೇಕೋ ಬೇಡವಾ? ಫೌಂಡೇಶನ್ನೇ ಇಲ್ಲದೆ ಮನೆದು ಕಟ್ಕೋತಾ ಹೋದರೆ ಕೊನೆ ಗಂಗಾರಾಮ್ ಕಟ್ಟಡ ಆಗಿಬಿಡಲ್ವ ಅದು. ಅದಕ್ಕೋಸ್ಕರವಾಗಿ ಒಂದು ಸರಿಯಾದ ದೃಢವಾದ ತಳಪಾಯ ಹಾಕ್ಕೊಂಡು ಮುಂದೆ ಹೋಗಬೇಕು ಅನ್ನೋದಕ್ಕೋಸ್ಕರ ಇದು. ನಾಳೆಯಿಂದ ಏನು ಪರವಾಗಿಲ್ಲ, 4 ದಿವಸ ಅಂತ ಇಷ್ಟೇ ಇದರಲ್ಲಿ ಹೇಗೆ ಎಷ್ಟಾಯಿತೋ ಅಷ್ಟು ಮುಗಿಸೋಣಂತೆ. ಸಕ್ಕರೆ ಎಷ್ಟು ತಿಂದ್ರೇನು, 1 ಕ್ವಿಂಟಾಲ್ ತಿಂದರೂ ಸಿಹಿನೇಯ, 1 ಮುಟ್ಟಿ ತಿಂದರೂ ಸಿಹಿನೇಯ. ಆದ್ದರಿಂದ ಆ ಸಿಹಿಯನ್ನು ತಿನ್ನಬೇಕು ಅನ್ನೋ ಭಾವ, ಆ ತಿನ್ನುವಾಗ ತನ್ಮಯತೆ 2 ಇದ್ಬಿಟ್ರೆ ಉದ್ಧಾರ ಆಯಿತು ಅಂತ ಲೆಕ್ಕ. ಅಥ ಸರ್ವಗುಣೋಪೇತ ಕಾಲ ಪರಮಶೋಭನ, ಪರಮಶೋಭನವಾದ ಕಾಲಪ್ರಾಪ್ತವಾಗಿದೆ. ಪರಮಶುಭವಾದ ಕಾಲ ಅಂದರೆ ಯಾವುದು? ಭಗವಂತ ಭೂಮಿಗೆ ಅವತಾರ ಮಾಡ್ತಾನಲ್ಲ, ಅದಕ್ಕಿಂತಲೂ ಶುಭವಾದ ಕಾಲ ಇನ್ನೊಂದಿಲ್ಲ. ಯಾವಾಗ ಭಗವಂತ, ಅವನನ್ನು ಅರ್ಥ ಮಾಡ್ಕೊಳ್ಳೋದು ಬಿಡೋದು ಬೇರೆ ವಿಷಯ. ಭಗವಂತ ಬಂದರೆ ಅರ್ಥ ಮಾಡ್ಕೊಂಡವ್ರು ಎಷ್ಟು ಜನ? ಎಲ್ಲ ಕಾಲದಲ್ಲೂ ಭಗವಂತನನ್ನು ಆಕ್ಷೇಪಣೆ ಮಾಡುವ ಒಂದು ಪಂಗಡ ಇದ್ದೇ ಇತ್ತು. ಯಾವ ಕಾಲದಲ್ಲಿ ಇರಲಿಲ್ಲ. ರಾಮಕೃಷ್ಣ ಪರಮಹಂಸರಂಥ ಅವತಾರಿ ಪುರುಷರನ್ನು ಹುಚ್ಚ ಅಂತ ಹೇಳಲಿಲ್ವಾ? ಸತ್ಯಸಾಯಿಬಾಬರವ್ರನ್ನ ನಿಂದಿಸಲಿಲ್ವಾ? ಯಾರನ್ನು ನಿಂದಿಸಲಿಲ್ಲ ಜಗತ್ತು? ಯಾರನ್ನು ನಿಂದಿಸಲಿಲ್ಲ? ಅದು ಮುಖ್ಯವಲ್ಲ. ಆದರೆ ಸಂತರು ಸಜ್ಜನರು ಅದಕ್ಕೋಸ್ಕರವಾಗಿಯೇ ಭೂಮಿಗೆ ಬಂದಿರ್ತಾರೆ ಉದ್ಧಾರವಾಗಕ್ಕೆ. ಅವರು ಅವರನ್ನು ಅರ್ಥ ಮಾಡ್ಕೊಳ್ತಾರೆ, ಅವರು ಉದ್ಧಾರವಾಗ್ತಾರೆ. ರಾಮಕೃಷ್ಣ ಪರಮಹಂಸನ ಹುಚ್ಚರು ಅಂತ ಹೇಳಿದರು. ಕೊನೆಗೆ ಭೈರವಿ ಬ್ರಾಹ್ಮಣಿ ಬಂದು ಆವಾಗ ಪ್ರಹ್ಲಾದನ ಆ ಭಗವದ್ ಭಾವವನ್ನು ವಿವರಿಸಿ, ನ್ಯಸ್ತ ಕ್ರೀಡನಕೋ ಬಾಲಃ ಜಡವತ್ತನ್ಮಯಸ್ಥಿತ ಕೃಷ್ಣ ಗ್ರಹ ಗೃಹೀತಾತ್ಮ. ಶ್ರೀಕೃಷ್ಣನೆಂಬ ಗ್ರಹ ಇವನಿಗೆ ಹಿಡಿದು ಬಿಟ್ಟಿದೆಯೋ ಏನೋ, ಆ ರೀತಿ ಇದ್ದಂತೆ ಭಾವ. ಅದೇ ಭಾವ ರಾಮಕೃಷ್ಣ ಪರಮಹಂಸರಿಗೆ ಬಂದಿದೆ ಅಂತ ಹೇಳಿದರು. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅದು ಯಾವ ಭಾವಾರು ಇರಲಿ, ಹುಚ್ಚ ಅಲ್ಲ ಅಂತ ಒಂದು ಆಯ್ತಲ್ಲ, ಸಾಕ್ಬಿಡಿ ಅಂದರು. ಹಾಗೆ ಇದು ವಿಷಯ. ಆದ್ದರಿಂದ ಇಲ್ಲಿಗೆ ಇದು ಶುಭವಾದ ಪರಮಾತ್ಮ ಬರ್ತಾನೆ ಅಂತಾದರೆ ಈ ಶುಭವಾದ ಕಾಲ ಇದು. ಯಾವುದು? ಅಜನ ಜನ್ಮರ್ಕ್ಷಂ ಬ್ರಹ್ಮಾತ್ಮಕವಾದ ನಕ್ಷತ್ರ ಬಂದಿದೆ. ರೋಹಿಣಿ ನಕ್ಷತ್ರ ಅಧಿದೇವತೆ ಬ್ರಹ್ಮಾತ್ಮಕವಾದ ನಕ್ಷತ್ರ ಬಂದಿದೆ. ಆವಾಗ ಪ್ರಕೃತಿ ಹೇಗೆ ಅನುಕೂಲವಾಗಿದೆ ಅನ್ನೋದನ್ನು ನಾಳೆ ನೋಡೋಣಂತೆ. ಆಯಿತಾ? ಒಂದು ತುಳಸಿ ದಳದೊಂದಿಗೆ ನಾವೆಲ್ಲರೂ ಸೇರಿ ಶ್ರೀ ಗೋಪಾಲಕೃಷ್ಣ ದಿವ್ಯ ಚರಣಾರವಿಂದಯೋ ಸಮರ್ಪಣಂ ಭವಿತು. ಆದಷ್ಟು ಒಬ್ಬರಿಂದ ಒಬ್ಬರಿಗೆ ಹೇಳಬೇಕಂತೆ. ಹಸ್ತಾದಪಿ ನದಾತವ್ಯಂ ಗೃಹಾದಪಿ ನದೀಯತೆ. ಕೈಯಿಂದಲೂ ಕೊಡೋದು ಬೇಡ, ಮನೆಯಿಂದಲೂ ಕೊಡೋದು ಬೇಡ. ಏನು ವಚನೇ ಕಾದರಿದ್ರದ ಬಾಯಲ್ಲಿ ಹೇಳ್ಬೋದಲ್ಲ. ಭಾಗವತ ನಡೀತಾ ಇದೆ, ಶ್ರೀಕೃಷ್ಣ ಲೀಲಾ ವೈಭವ, ಬನ್ನಿ ಕೇಳಿ ಆನಂದಿಸಿ ಉದ್ಧಾರ ಆಗೋಣ ಅಂಥೇಳಿ ಇಷ್ಟು ಹೇಳೋದು ಅದು ಬಹಳ ಸಂತೋಷ ಆಗ್ತದೆ. ಕೃಷ್ಣಾರ್ಪಣಮಸ್ತು.